ಬರವಣಿಗೆಯನ್ನು ಕೈಗೊಳ್ಳಲು ಅನುಭವಿಗಳೊಂದಿಗೆ ಬೆರೆತಾಗಲಿ ಹರಿಯುವುದು ಭಾವದ ತೊರೆ, ಇಲ್ಲವಾದರೆ ನಿಂತಲ್ಲೇ ನಿಂತಿರುವ ಕೆರೆ. ಮುಂಜಾನೆ ಮೂಡುವುದು ಬೆಳಕು ಮೆಲ್ಲಗೆ, ನಗುವ ತೋರುತ್ತಾ ಹರಳುವುದು ಮಲ್ಲಿಗೆ. ಮಹಾತ್ಮರಂತೆ ಅರಳಬೇಕು ನಾವು ನಾಳೆಗೆ, ಮಾತು ಮಾಧುರ್ಯದಿ ಉಣಬಡಿಸುವರು ಹೋಳಿಗೆ. ಜೀವಕೋಶದಲ್ಲಿ ಭಾವಕೋಶವಿಲ್ಲದೆ ನರಳುತ್ತಿದೆ ಇವತ್ತಿನ ಪೀಳಿಗೆ. ಜೀವ ಚೈತನ್ಯದ NV ರಮೇಶ್ ಸರ್ ಅವರ 75ನೇ ಜನ್ಮದಿನ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಶುಭಾಶಯವನ್ನ ಕೋರ್ತಾ ಈ ಕಾರ್ಯಕ್ರಮವನ್ನ ಈಗ ವಿದ್ಯುಕ್ತವಾಗಿ ಚಾಲನೆಯನ್ನ ಮುಂದುವರಿಸ್ತಾ ಇದ್ದೀವಿ. ಜನ್ಮದಿನದ ಅಂಗವಾಗಿ ಪುಸ್ತಕಗಳ ಲೋಕಾರ್ಪಣೆ, ಸಾಕ್ಷ್ಯಚಿತ್ರ, ಸವಿಗನ್ನಡ ಪತ್ರಿಕೆ ವಿಶೇಷ ಪುರವಾಣಿ ಬಿಡುಗಡೆ, ಪುಸ್ತಕ ಮತ್ತು ಛಾಯಾಚಿತ್ರ ಪ್ರದರ್ಶನ ಎಂಬಿತ್ಯಾದಿ ವಿಶೇಷ ಸಾರ್ಥಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಬಂದಿರುವೆವು ನಾವು ಇಲ್ಲಿಗೆ. ಈಗ ಕಾರ್ಯಕ್ರಮದಲ್ಲಿ ವಿರಾಜಮಾನರಾಗಿ ಆಸೀನರಾಗಿದ್ದಾರೆ. ಅವರೆಲ್ಲರನ್ನೂ ಕೂಡ ಸ್ವಾಗತಿಸಲಿದ್ದಾರೆ ಡಾಕ್ಟರ್ ಲೀಲಾ ಗುರುರಾಜ್ ಅಮ್ಮ ಅವರು. ಗಣ್ಯ ವ್ಯಕ್ತಿಗಳಿಗೆಲ್ಲ ನಮಸ್ಕಾರ ಮಾಡುತ್ತಾ ಹಾಗೂ ರಮೇಶ್ ಸರ್ ಅವರಿಗೆ 75ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇನೆ. ಗಜವದನ ಬೇಡುವೆ ಗೌರಿ ತನಯ, ತ್ರಿಜಗ ಬಂದಿದನೆ ಸುಜನರ ಪೊರೆವನೆ. ಗಜವದನ ಬೇಡುವೆ ಗೌರಿ ತನಯ, ತ್ರಿಜಗ ವಂದಿತನೆ ಸುಜನರ ಪೊರೆವನೆ. ಗಜವದನ ಬೇಡುವೆ ಮೋದದಿ ನಿನ್ನಯ ಪಾದವ ತೋರೋ, ಮೋದದಿ ನಿನ್ನಯ ಪಾದವ ತೋರೋ. ಸಾಧು ವಂದಿತನೆ ಆದರದಿಂದಲಿ, ಸಾಧು ವಂದಿತನೆ ಆದರದಿಂದಲಿ. ಗಜವದನ ಬೇಡುವೆ ಗೌರಿ ತನಯ, ತ್ರಿಜಗ ವಂದಿತನೆ ಸುಜನರ ಪೊರೆವನೆ. ಗಜವದನ ಬೇಡುವೆ ಪಾಶಾಂಕುಶಧರ ಪರಮ ಪವಿತ್ರ, ಪಾಶಾಂಕುಶಧರ ಪರಮ ಪವಿತ್ರ. ಮೂಷಿಕ ವಾಹನ ಮುನಿಜನ ಪ್ರೇಮ, ಮೂಷಿಕ ವಾಹನ ಮುನಿಜನ ಪ್ರೇಮ. ಗಜವದನ ಬೇಡುವೆ ಗೌರಿ ತನಯ, ತ್ರಿಜಗ ವಂದಿತನೆ ಸುಜನರ ಪೊರೆವನೆ. ಗಜವದನ ಬೇಡುವೆ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ, ಸರಸಿ ಜನಾಭ ಶ್ರೀ ಪುರಂದರ ವಿಠಲನ. ನಿರುತನೆ ನೆಯುವಂತೆ ವರದಯ ಮಾಡೋ, ನಿರುತನೆ ನೆಯುವಂತೆ ವರದಯ ಮಾಡೋ. ಗಜವದನ ಬೇಡುವೆ ಗೌರಿ ತನಯ, ತ್ರಿಜಗ ವಂದಿತನೆ ಸುಜನರ ಪೊರೆವನೆ. ಗಜವದನ ಬೇಡುವೆ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಇಂದು ಈ ದಿನ NV ರಮೇಶ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಬೆಳಗಿನ ಶುಭ ಮಧ್ಯಾಹ್ನ. ಈ ದಿನ NV ರಮೇಶ್ ಅವರ 75ನೇ ವರ್ಷದ ಹುಟ್ಟುಹಬ್ಬದ ಸುಸಂದರ್ಭದಲ್ಲಿ ಪುಸ್ತಕಗಳ ಲೋಕಾರ್ಪಣೆ, ಸಾಕ್ಷ್ಯಚಿತ್ರ, ಸವಿಗನ್ನಡ ಪತ್ರಿಕೆ ವಿಶೇಷ ಪುರವಣಿ ಬಿಡುಗಡೆ, ಪುಸ್ತಕ ಹಾಗೂ ಛಾಯಾಚಿತ್ರ ಪ್ರದರ್ಶನಗಳು ನಡೆದಿದೆ. ಈ ಸುಸಂದರ್ಭಕ್ಕೆ ಆಗಮಿಸಿರ್ತಕ್ಕಂಥ ಮೈಸೂರು KR ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಮಂತ್ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರು ಎಲ್ಲರೂ ವೇದಿಕೆಗೆ ಆಗಮಿಸಿದ್ದಾರೆ. ಅವರ ನಿರೀಕ್ಷೆಯಲ್ಲಿ ಮುಂದೆ ಅವರ ಸ್ವಾಗತವನ್ನು ಕೋರೋಣ. ಈಗ ಈ ಕಾರ್ಯಕ್ರಮಕ್ಕೆ ಮತ್ತೋರ್ವ ಕೇಂದ್ರ ವ್ಯಕ್ತಿಗಳಾಗಿ ಆಗಮಿಸತಕ್ಕಂಥ ಶ್ರೀ ಮಡ್ಡಿಕೇರಿ ಗೋಪಾಲ್ ಕಾಸಪ್ಪ
ಅಧ್ಯಕ್ಷರು ಮೈಸೂರು ಇವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈಗ ಕಾರ್ಯಕ್ರಮದ ಮತ್ತೋರ್ವ ಮೈಸೂರಿನ ಖ್ಯಾತ ಕವಯಿತ್ರಿ ಆಗಿರ್ತಕ್ಕಂಥ ಶ್ರೀಮತಿ ಲತಾ ರಾಜಶೇಖರ್ ಇವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಡಾಕ್ಟರ್ ರಘುರಾಮ್ ವಾಜಪೇಯಿ ಸಂಸ್ಕೃತ ಪೋಷಕರು ಇವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೂ ಎಂ ವಿ ರಮೇಶ್ ಅವರ ಮುದ್ದಿನ ಸೊಸೆ ಹಾಗೂ ಮಗಳ ರೂಪದಲ್ಲಿ ಇರ್ತಕ್ಕಂತಹ ನಿಶಾ ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೂ ಸಿಂಗಾಪುರದಿಂದ ಬಂದಿರುವಂತ ಆಶಾ ಅವರಿಗೆ ಸಿಂಗಾಪುರದ ಆಶಾ ಅವರು ಸಹ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಉಮಾ ಅವರ ಉಮಾ ಅವರ ತಂಗಿ ಆಗಿರ್ತಕ್ಕಂಥ ಆಶಾ ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಅದೇ ರೀತಿ ಈ ಕಾರ್ಯಕ್ರಮದ ಕೇಂದ್ರ ವ್ಯಕ್ತಿ ಆಗಿರ್ತಕ್ಕಂತಹ ಎನ್ ವಿ ರಮೇಶ್ ಅವರಿಗೂ ಕೂಡ ವೇದಿಕೆಗೆ ಆತ್ಮೀಯ ಸುಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೂ ರಾಜ್ಯಾದ್ಯಂತದಿಂದ ಎಲ್ಲ ಭಾಗಗಳಿಂದ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲ ಕವಿಮಿತ್ರರು ಹಾಗೂ ಸಮುದಾಯ ಬಂಧುಗಳು ಗಣ್ಯರಿಗೂ ಕೂಡ ವೇದಿಕೆಯಲ್ಲಿ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೂ ಇಲ್ಲಿಂದ ನನ್ನ ಸ್ವಾಗತ ಭಾಷಣಕ್ಕೆ ಪುಟ್ಟ ವಿರಾಮವನ್ನು ಅಷ್ಟೇ ಇಡ್ತಾ ಇದ್ದೇನೆ. ಈ ಕಾರ್ಯಕ್ರಮ ಮುಂದುವರೆದಿದೆ. ಸಾಕ್ಷ್ಯಚಿತ್ರ ಮಾಡಿದ್ವಿ. ಆಗ ಮಾಡಿದಂತ ಮಧುಡಿ ಅವರೇ ನನ್ನ ಬಗ್ಗೆ ಸಾಕ್ಷ್ಯಚಿತ್ರ ಮಾಡಿದ್ದಾರೆ. ಅದರ ಬಿಡುಗಡೆಯನ್ನ ಡಾಕ್ಟರ್ ರಘುರಾಮ್ ವಾಜಪೇಯಿ ಅವರು ಮಾಡ್ತಾ ಇದ್ದಾರೆ. ಕ್ಯಾಲೆಂಡರ್ ಬಿಡುಗಡೆಯನ್ನ ನನ್ನ ಸೊಸೆ ಈಗ ನನ್ನ ಮಗಳು ನಿಶಾ ಮಾಡ್ತಾ ಇದ್ದಾಳೆ. ಹೀಗಾಗಿ ಬನ್ನಿ ಮೇಡಮ್. ಆಶಾ ಮುಂದೆ ರಾಜ್ಯೋತ್ಸವ ಮಾಹೆಯ ಕಡೆ ದಿವಸ 30ನೇ ತಾರೀಕು ಆದ್ರೂ ಡಿಸೆಂಬರ್ ಅದು ಮುಂದುವರಿಯುತ್ತೆ. ಕೆಲವೆಲ್ಲ ಉಳಿಕೆ ಉತ್ಸವಗಳು ಡಿಸೆಂಬರ್ನಲ್ಲೂ ಮುಂದುವರಿಯೋದು ನಾವು ನೋಡಿದೀವಿ. ನನಗೆ ಒಂದು 8-10 ಈಗಾಗಲೇ ಮುಂಗಡವಾಗಿ ಕಾದಿರಿಸಿದ್ದಾರೆ. ಆ ಒಂದು ರಾಜ್ಯೋತ್ಸವದ
ಸಂಭ್ರಮದ ಶುಭಾಶಯಗಳನ್ನ ಎಲ್ಲ ಕನ್ನಡ ಮನಸ್ಸುಗಳಿಗೆ ನಾನು ಶುಭಾಶಯಗಳನ್ನು ಕೋರ್ತಾ, ತಾಯಿ ಭುವನೇಶ್ವರಿ ಸಂಸ್ಕೃತಿಯ ಅಧಿದೇವತೆ ಹಾಗೆ ಕೊಡಮಟ್ಟು. ಕಾರಣ ಬಹುಶಃ ಹಂಪೆನಲ್ಲಿ ಏನು ಕೃಷ್ಣದೇವರಾಯರು ಆ ವಿರೂಪಾಕ್ಷ ದೇವಸ್ಥಾನದಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ನಂತರದಲ್ಲಿ ಮೈಸೂರು ಸಂಸ್ಥಾನ ಜಯಚಾಮರಾಜೇಂದ್ರ ಒಡೆಯರ್ ಮಹಾರಾಜರವರು ಶಿಲ್ಪಿ ಸಿದ್ಧಲಿಂಗ ಸ್ವಾಮಿಗಳ ಒಂದು ಆಚಾರ್ಯತ್ವದಲ್ಲಿ ಈ ಮೈಸೂರಿನಲ್ಲೂ ಪ್ರತಿಷ್ಠೆ ಮಾಡಿದ್ದಾರೆ. ಬಹಳ ಸುಂದರವಾದ ಭುವನೇಶ್ವರಿ ದೇವಸ್ಥಾನ ಅರಮನೆ ಆವರಣದಲ್ಲಿರುವಂಥದ್ದು. ಅದಕ್ಕೆ ನಾವು ಮೈಸೂರಿನವರು ಸೌಭಾಗ್ಯವಂತರೆ. ಆದ್ರೆ ಏನಂದ್ರೆ ಅದು ವರ್ಷಕ್ಕೆ ಒಂದೇ ಸಲ ನವೆಂಬರ್ 1 ದಿವಸ ಮಾತ್ರ ಒಳಗಡೆ ಬಿಡ್ತಾರೆ. ದೇವಸ್ಥಾನ ಇದೆ, ದಿವಸ ಅರ್ಚಕ ಹೋಗಿ ಪೂಜೆ ಮಾಡ್ತಾನೆ. ಆದ್ರೆ ಅದು ಯಾವ್ದೋ ಒಂದು ತಮಿಳುಗರ ಒಂದು ಬೆದರಿಕೆಯಿಂದಾಗಿ ಗೇಟ್ ಹಾಕ್ಬಿಟ್ಟಿರ್ತಾರೆ, ಸಾರ್ವಜನಿಕರು ಬಿಡಲ್ಲ. ನವೆಂಬರ್ 1ನೇ ತಾರೀಕು ಮಾತ್ರ ಬಿಡುವಂಥದ್ದು. ಅದು ನಮ್ ದೌರ್ಭಾಗ್ಯ, ಏನ್ ಮಾಡೋದು ಹೇಳಿ. ಅಂತಹ ಭುವನೇಶ್ವರಿಗೆ ಪ್ರಣಾಮಗಳನ್ನ ಅರ್ಪಿಸ್ತಾರೆ. ಹಾಗೆ ಇವತ್ತು ಈ ಒಂದು ಸಂಭ್ರಮ, ರಾಜ್ಯೋತ್ಸವ ಸಂಭ್ರಮ ಒಂದ್ ಕಡೆ, ನಮ್ಮ ಸನ್ಮಿತರಾದಂತಹ ಶ್ರೀ ರಮೇಶ್ ಜಿ ಅವರ ಲಿಗಸಿ ಅಂತ ಏನ್ ಹೇಳ್ತೀವಿ ನಾವು, ಪರಂಪರೆನೇ ವಿಶಿಷ್ಟವಾದ ಸಗಾ ಆಫ್ ವಾಮನ್ ರಾವ್, ಸಗಾ ಆಫ್ ನಮ್ಮ ರಮೇಶ್ ಜಿ ಅವ್ರದೇ ಒಂದು ರೀತಿ ವಿಶಿಷ್ಟ ಪೂರ್ಣವಾದ ಒಂದು ಆಲ್ ಇಂಡಿಯಾ ರೇಡಿಯೋದಲ್ಲೇ ಒಂದು ವಿಭಾಗನೆ ತೆರೆದ್ಬಿಡ್ಬೋದು. ಸಗಾ ಆಫ್ ನಮ್ಮ ವಾಮನ್ ರಾಯರು ರಮೇಶ್ ಜಿ ಅವ್ರದ್ದು ಅಂತ ಅನ್ಸುತ್ತೆ. ಬಹಳ ವಿಶೇಷವಾದ ಅವರ ಇವತ್ತು ಅಮೃತ ಮಹೋತ್ಸವ, ಪ್ಲಾಟಿನಂ ಜೂಬ್ಲಿ. ಏನ್ ಸಾಮಾನ್ಯ ಅಲ್ಲ. ಪ್ಲಾಟಿನಂ ಅಂದ್ರೆ ಗೊತ್ತಲ್ಲ, ಗೋಲ್ಡ್ಗಿಂತಲೂ ಮೌಲ್ಯ ಜಾಸ್ತಿ ಅದಕ್ಕೆ ಚಿನ್ನಕ್ಕಿಂತ. ಅಂತಹ ಒಂದು ಅಮೃತ ಮಹೋತ್ಸವದ ಶುಭ ಸಂದರ್ಭನೂ ಸಂಗಮಗೊಂಡಿರುವಂತದ್ದು ತುಂಬಾ ಸಂತೋಷ. ಯಾಕಂದ್ರೆ ಅವರ ಕುಟುಂಬ ಕನ್ನಡ ಸಾಹಿತ್ಯ ಸಂಸ್ಕೃತಿ ಎಲ್ಲ ನಮ್ಮ ಏನು ನಾವು ಸಂಸ್ಕೃತಿ ಕರಿತೀವೋ ಅದು ಕೊಟ್ಟಿರುವಂತಹ ಕೊಡುಗೆ ಅಂತಹದ್ದು ವಿಶೇಷವಾದ. ಈ ಸಂದರ್ಭದಲ್ಲಿ ನಮ್ಮ ರಮೇಶ್ ಜಿ ಅವರಿಗೆ ನಾನು ಶುಭಾಶಯಗಳನ್ನ ಕೋರ್ತಾ, ಹೀಗೆ ಶತಮಾನಗಳ ಕಾಲ ನಿಮ್ಮ ನಿರಂತರ ಈ ಸಾಹಿತ್ಯ ಸಂಸ್ಕೃತಿ ಸೇವೆ ಹೀಗೆ ಮುಂದುವರಿಲಿ ಅಂತ ಅವ್ರಿಗೆ ಶುಭ ಹಾರೈಸ್ತೇನೆ. ಹಾಗೆ ನಮ್ಮ ಮೈಸೂರಿನ ಇನ್ನೊಬ್ರು ಸೌಭಾಗ್ಯ ಅಂತ ಹೇಳಿದ್ರೆ ಡಾಕ್ಟರ್ ಲತಾ ರಾಜಶೇಖರ್ ಮೇಡಮ್ ಅವರು ಸಪ್ತ ಮಹಾಕಾವ್ಯಗಳ ರಚನೆ ಮಾಡಿದಂತಹ ಸರಸ್ವತಿಯ ಸುಪುತ್ರಿ ಅಂತ ಹೇಳ್ಬೋದು. ಸಾಕ್ಷಾತ್ ಸರಸ್ವತಿಯ ಇನ್ನೊಂದು ಅವತಾರ. ಏನು ಸಪ್ತ ಕಾವ್ಯಗಳು ಮಹಾಕಾವ್ಯಗಳನ್ನ ರಚನೆ ಮಾಡೋದು ಅಂತ ಹೇಳಿದ್ರೆ ಬಹಳ ಒಂದು ಅದ್ಭುತ, ಒಂದು ವಿಸ್ಮಯ. ನಮಗೆ ಎದುರುಕೊತಿರುವಂತಹ ಮೇಡಮ್ ಅವರು ಸಹಿತ ಸಾಗರ ಗೌರವಗಳು. ಹಾಗೆ ನಮ್ಮ ರಂಗನಾಥ್ಜಿ ಅವರು ಕರ್ನಾಟಕ ಸರ್ಕಾರದಲ್ಲಿ ಉನ್ನತ ಅಧಿಕಾರಿಗಳಾಗಿದ್ದರು, ತಹಶೀಲ್ದಾರ್ ಆಗಿ. ಹಾಗೆ ನಮ್ಮ ದಸರಾ ಬಗ್ಗೆನೇ ಡಾಕ್ಟರೇಟ್ ತಗೊಂಡವರು, PhD ಬರೆದು ಅನೇಕ ಸಂಸ್ಕೃತಿ ಬಗ್ಗೆ ಇತಿಹಾಸದ ಬಗ್ಗೆ ಇವತ್ತಿಗೂ ಅವರ ಅಗ್ರ ಅಂಕಣಗಳನ್ನ ನಾವು ಬಹಳ ಕಾದು ಓದ್ತಾ ಇರ್ತೀವಿ. ನಾವು ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಜೀವನ ಮೌಲ್ಯಗಳಿರ್ಬೋದು, ಜೀವನ ಅನುಭವಗಳಿರ್ಬೋದು, ಅದ್ರ ಬಗ್ಗೆ ತುಂಬಾ ಸುಂದರವಾದ ಇವತ್ತಿನ ಜನರೇಷನ್ಗೆ ಅಥವಾ ಈ ಮಕ್ಕಳುಗಳಿಗೆ ಹಿರಿಯರಿಗೆ ಎಲ್ಲರನ್ನೂ ಸೇರಿಸಿ ಬರೆಯುವಂತಹ ಒಂದು ಪ್ರಬುದ್ಧ ಚಿಂತನೆಯ ಲೇಖನಗಳನ್ನ ಬರಿತಾ ಇದ್ದಾರೆ. ಅವ್ರಿಗೂ ಸಾದರ ಗೌರವಗಳು. ಹಾಗೆ ನಮ್ಮ ವಾಮನ್ ರಾವ್ ಇನ್ನೊಬ್ರು ಸುಪುತ್ರರಿಗೂ, ಹಾಗೆ ಬಾಲರಾಜ್ ಸಾಹೇಬ್ರವ್ರಿಗೂ, ಮತ್ತೆ ನಮ್ಮ ರಮೇಶ್ ಅವರ ಸೊಸೆಯವರು ಸಹೋದರಿಯರು ದಯಮಾಡಿಸಿದ್ದಾರೆ. ಮತ್ತೆ ನಿಜವಾದ ಅರ್ಥದಲ್ಲಿ ಇವತ್ತು ಕರ್ನಾಟಕದ ಒಂದು ಉತ್ಸವ ಅಂತ ನಾವು ಭಾವಿಸ್ಬೋದು. ಯಾಕಂದ್ರೆ ಕರ್ನಾಟಕದ ವಿವಿಧ ಪ್ರದೇಶಗಳಿಂದ ಆಗಮಿಸಿದ್ದೀರಿ. ಹೋದ್ಸರಿ ಬಂದ ಕಾಸರಗೋಡಿಂದ ಬಂದಿದ್ರು, ಕೇರಳದಿಂದ ಬಂದಿದ್ರು ಮೇಡಮ್. ಅಷ್ಟರ ಮಟ್ಟಿಗೆ ಅವರು ಆಯೋಜನೆ ಮಾಡ್ತಾರೆ. ಯಾರು ಅವ್ರಿಗೆ ಅವರ ಒಂದು ಅಯಸ್ಕಾಂತಕ್ಕೆ ಒಳಪಡ್ತಾರೋ ಆ ಶಕ್ತಿ ಅವ್ರನ್ನೆಲ್ಲ ಅವ್ರು ಆಕರ್ಷಿಸ್ತಾರೆ ನಮ್ಮ ರಮೇಶ್ ಜಿ ಅವರು. ಅಂತಹ ಹೃದಯ ಸಂಪನ್ನ ಮನಸ್ಸಿರೋ ರಮೇಶ್ ಜಿ ಅವರು ತಮ್ಮೆಲ್ಲ ಕನ್ನಡ ಮನಸ್ಸುಗಳಿಗೂ ನಾನು ಸಾದರ ಗೌರವಗಳನ್ನ ಅರ್ಪಿಸ್ತೀನಿ. ಈಗಾಗಲೇ ಹೇಳಿದಾಗೆ ಅಮೃತ ಮಹೋತ್ಸವ ನಮ್ಮ ರಮೇಶ್ ಜಿ ಅವರು, ಅವರ ಜೀವನನೇ ಒಂದು ರೀತಿ ವಿಸ್ಮಯ. ಎಲ್ಲ ಏನು ಕಲೆಗಳಲ್ಲಿ 64 ವಿದ್ಯೆಗಳು ಅಂತ ಹೇಳ್ತೀವಿ, ನವರಸಗಳು, ನವರಸ ಭರಿತ ಜೀವನ ಅವ್ರದ್ದು ನಾನು ಕಂಡ ಹಾಗೇನೆ. ಯಾಕಂದ್ರೆ ಅವರ ತಂದೆಯವರು ನಮಗೆಲ್ಲ ಗೊತ್ತಿದ್ದಂಥವ್ರು.
ಹಾಗೆ ಆಕಾಶವಾಣಿಯಲ್ಲೇ ಒಂದು ವಿಶೇಷ ಕಲಾ ಪ್ರಾಕಾರವನ್ನೇ ಸೃಷ್ಟಿ ಮಾಡಿದಂಥವ್ರು. ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ದೊಡ್ಡ ಅಗ್ರ ಶ್ರೇಷ್ಠ ಜ್ಯೇಷ್ಠ ಸಾಹಿತಿಗಳ ಸಂದರ್ಶನ ಇರ್ಬೋದು, ಪ್ರವಾಸಿ ಕ್ಷೇತ್ರಗಳ ಸಂದರ್ಶನ ಇರ್ಬೋದು, ಹೀಗೆ ಅನೇಕ ಒತ್ತಡಗಳನ್ನ ತಂದು ಜ್ಞಾನವನ್ನ ಸಂಪದ್ಭರಿತವಾಗಿ ಅದನ್ನ ನೂರ್ಮುಡಿಗೊಳಿಸ್ತಿರುವಂತವರು ನಮ್ಮ ರಮೇಶ್ ಜಿ ಮತ್ತವರ ಒಂದು ಪರಂಪರೆ ಅಂತಲೇ ನಾವು ಅದು ಭಾವಿಸ್ಬೋದು. ಇವತ್ತು ನನಗೂ ಅನ್ಸುತ್ತೆ, ಇವತ್ತು ಉಮಾ ಮೇಡಮ್ ಅವರು ಇಲ್ಲೆಲ್ಲೋ ಇದ್ದಾರೆ ಏನೋ, ಅವರ ಸುಪುತ್ರ ಏನೋ ಇಲ್ಲೆಲ್ಲೋ ನೋಡ್ತಾ ಇರ್ಬೋದು ಈ ಒಂದು ಕಾರ್ಯಕ್ರಮ. ಯಾಕಂದ್ರೆ ಅವರು ಅಷ್ಟು ಮಟ್ಟಿಗೆ ಆ ಕುಟುಂಬ ವ್ಯವಸ್ಥೆನೆ ಹಾಗೆ ರಮೇಶ್ ಜಿ ಅವರು ಅಷ್ಟು ಅಗಾಧವಾದ ಒಂದು ಪ್ರೀತಿ ಮಕ್ಕಳಲ್ಲಿ ಕುಟುಂಬದವರಿಗೆ ಇಟ್ಟಂಥದ್ದು. ಇಡೀ ಕುಟುಂಬವೇ ಈ ಸೇವೆಗೆ ತೊಡಗಿಸ್ಕೊಂಡಿರುವಂಥದ್ದು. ನನಗೆ ಈ ಮನೆಯಲ್ಲ ನಾವು ಕನಕದಾಸರ ಜಯಂತಿ ಮಾಡಿದ್ವು, ನಾವು ಅಲ್ಲಿ ಕತೆ ಬರುತ್ತೆ, ಎಲ್ಲ ಗೊತ್ತಿದೆ, ತಮ್ಗೆಲ್ಲ ತಿಳಿದವ್ರು ಇದೀರಿ. ನಾವು ಏನು ನಾಯಕರು ನಾಯಕರು ಮಗ ಈ ನಮ್ಮ ವೆಂಕಪ್ಪ ನಾಯಕ ಮಂಚಿನ ಹೆಸರು. ನಂತರ ಏನೋ ಕನಕ ಏನೋ 7 ಮಡಿಕೆನೆ ಸಿಗುತ್ತೆ ಅಂತಾರೆ, ಕೊಪ್ಪರಿಗೆ ಸಿಗುತ್ತೆ ಚಿನ್ನ ಅಂತಾರೆ. ಅದನ್ನ ಪುನಃ ಕೃಷ್ಣದೇವರಾಯರು ಕೊಡಕ್ ಹೋದಾಗ, ಬೇಡ ನಿನ್ನ ನನಗೇನು ಬೇಕಷ್ಟಿದೆ ನಮ್ಮ ಸಾಮ್ರಾಜ್ಯದಲ್ಲಿ, ಯಾಕಂದ್ರೆ ಇವರೆಲ್ಲ ಪಾಳೆಗಾರಗಳಲ್ಲಿ ಬಾಡ ಗಿಡ ಆ ಪ್ರದೇಶದಲ್ಲಿ, ಇಲ್ಲಿ ಹ್ಯಾಕೆ ಕೆಂಪೇಗೌಡರಿದ್ರು ಅಲ್ಲೆಲ್ಲ ಅವರು ಆ ಪ್ರದೇಶದಲ್ಲಿ, ಬೇಡ ನೀನೇ ಅಲ್ಲಿಗೆ ಉಪಯೋಗಿಸು ಅಂತ ಹೇಳ್ತಾರೆ. ಇವ್ರಿಗೆ ಒಂದು 7 ಪ್ರದೇಶಗಳು ಸೇರಿರುತ್ತೆ ಇವರ ಪಾಳೆ ಪಟ್ಟಿಗೆ, ಅಲ್ಲೇ ಉಪಯೋಗಿಸ್ತಾರೆ. ಕನಕ ನೀನ್ ಇನ್ಮೇಲೆ ಕನಕ ನಾಯಕ ಅಂತ ಕರೀತಾರೆ, ಕನಕದಾಸರ ಆಮೇಲೆ. ನಂತರ ಏನಾಗುತ್ತೆ, ಎಲ್ಲ ಚೆನ್ನಾಗಿ ನಡೆಸ್ತಾ ಇರ್ತಾರೆ ಪಾಳ್ಯಪಟ್ಟಣ. ಇದ್ದಕ್ಕಿದ್ದಾಗೆ ಹೆಂಡತಿ ಹೋಗ್ಬಿಡ್ತಾರೆ. ಮತ್ತೆ ಮಗ ಕೈಗೆ ಬಂದಿದ್ದ ಮಗ ಮುಂದೆ ಅವನೇ ಪಾಳ್ಯಗಾರ ಆಗ್ತಿರೋನು ಮಗನೂ ಹೋಗ್ಬಿಡ್ತಾರೆ. ಆಗ ಕನಕದಾಸರಿಗೆ ವೈರಾಗ್ಯದ ತುರ್ಯಾವಸ್ಥೆ ತಲುಪಿಡ್ತಾರೆ. ಏನು ಯಾತಕ್ಕೆ ಇನ್ನು ನಾನು ಬಾಳ್ಬೇಕು ಅಂತ ಹೇಳಿ ಎಲ್ಲ ವಾಪಸ್ಸು ಪುನಃ ಆ ಪಾಳ್ಯಪಟ್ಟಣ ಕೃಷ್ಣದೇವರಾಯರಿಗೆ ವಹಿಸ್ಬಿಟ್ಟು ಇವರೆಲ್ಲ ಇಲ್ಲಿ ಹೇಳ್ತಾರೆ, ಯಾರು ಸಲಹೆ ಕೊಡ್ತಾರೆ, ನೀನು ಉಡುಪಿಗೆ ಹೋಗಿ ದಾಸರಾಜರು ಗುರುಗಳು ಅವತ್ತಿನ ತೀರ್ಥರು ಅವರನ್ನು ಹೋಗಿ ಕಾಣೋ ಅಂತ ಹೇಳ್ತಾರೆ. ಅವರು ಅಷ್ಟೊತ್ತಿಗೆ ಕನಕ ದಾಸ ದೀಕ್ಷೆ ಕೊಟ್ಟು ಕನಕ ದಾಸರಾಗ್ತಾರೆ ಮುಂದಕ್ಕೆ. ಆಮೇಲೆ ಹೇಗೆ ಶ್ರೀಮಂತ ಆ ದಾಸ ವಾಣಿಯಿಂದಾಗಿ ಕನ್ನಡ ಸಾಹಿತ್ಯವನ್ನು ಹೇಗೆ ಶ್ರೀಮಂತಗೊಳಿಸಿದ್ರು, ಮುಂಡಿಗಳನ್ನ ಬರೆದ್ರು, ಸೇವೆನಲ್ಲಿ ತೊಡಗಿಸ್ಕೊಂಡಂಥದ್ದು ನಾವೆಲ್ಲ ಕೇಳಿದ್ವಿ. ನಮ್ಮ ರಮೇಶ್ ದೇವರ ಜೀವನ ನೋಡಿದ್ರೆ ನೋಡಿ ಹೇಗೆ ಸಾಮ್ಯ ಆ ಕನಕದಾಸರಿಗೂ ನಮ್ಮ ರಮೇಶ್ ದೇವರಿಗೂ. ನೋಡಿ ಇವತ್ತು ನಮ್ದೆಲ್ಲ ಈ ಬ್ರಾಹ್ಮಣ ಸಂಪ್ರದಾಯ ಯಾರೋ ಕಾಲು ಆಗ್ಬಿಟ್ರೆ ಅವನ್ನೆಲ್ಲ ನಾವು ಈ ಮಾಸಿಕಗಳು ಪ್ರತಿ ಒಂದು 22 ದಿವಸ ಪ್ರತಿ ತಿಂಗಳು ಮಾಡುವಂಥದ್ದೆಲ್ಲ ನಾನು ನೋಡಿದ್ದೀನಿ. ನಾನು ನೋಡಿ ಅವ್ರು ಎಷ್ಟು ಮಟ್ಟಿಗೆ ಮಗ ಅವ್ರದ್ದು ಅವರು ಹೋದ್ಮೇಲೆ ಅವಸಾನವಾದ್ಮೇಲೆ ಮಗನ ನೆನಪಿನಲ್ಲಿ ಎಷ್ಟೋ ಸಾಹಿತ್ಯ ಚಟುವಟಿಕೆಗಳು. ಈಗ ಉಮಾ ಮೇಡಮು ಕಾಲಾನಂತರ ಸಹಿತ ಮಾಸಿಕ ಮಾಡಕ್ಕೆ ಅವ್ರಿಗೇನ್ ಬೇಕಾಗಿಲ್ಲ. ಮಾಸಿಕ ಅಂದ್ರೆ ಇದೆ, ಸಾಹಿತ್ಯೋತ್ಸವನೇ ಅವ್ರಿಗೆ ಮಾಸಿಕ. ಪ್ರತಿ ತಿಂಗಳು ಪ್ರತಿ ಮಾಸಿಕದಲ್ಲೂ ಈ ಸಾಹಿತ್ಯೋತ್ಸವದ ಜಾತ್ರೆ ರೀತಿ ಸತ್ತರದ ರೀತಿ ನಡೆಸ್ತಿದ್ದಾರೆ. ನೋಡಿ ಎಂತಹ ಒಂದು ಆ ಜೀವನ ಪ್ರೇಮ ಅವರಲ್ಲಿದೆ, ಆ ಜೀವನೋತ್ಸಾಹ ಹೇಗಿದೆ. ಸೇರಿದ್ರು ಅವರೇನೋ, ಆದ್ರೆ ಸಾಹಿತ್ಯ ಶಾಶ್ವತವಾಗಿ ಇರಬೇಕು ಸಂಸ್ಕೃತಿ ಅಂತ ಹೇಳಿ ಇಂತಹ ಸಮಾರಂಭ ನಡೆಸ್ತಿರೋ ನೋಡಿ ಯಾರ ತಾನೇ ದಿಕ್ಮೂಢರಾಗಕ್ಕೆ ಸಾಧ್ಯವಿಲ್ಲ. ನೋಡಿ ಅಷ್ಟು ಮಟ್ಟಿಗೆ ಅವ್ರ ಸೇವೆ ಅವಿರುದ್ಧವಾಗಿ ನಡೀತಿರುವಂಥದ್ದು. ಹಾಗೆ ನಾನು ಅದೇ ಈಗ ಬಂದಾಗ ಕೇಳಿದ್ವಿ, ನಾವು ನಮ್ಮ ಮೇಡಮ್ ಅವರು ಏನು ಕಾಣಿಸ್ತಾ ಇಲ್ಲ ಜನಗಳು ಒಂದು ಮಾತು ಹೇಳಿದ್ರು. ನಾವೆಲ್ಲ ಆಲ್ ಇಂಡಿಯಾ ರೇಡಿಯೋ ಕುಟುಂಬದವರು. ಆಲ್ ಇಂಡಿಯಾ ರೇಡಿಯೋದಲ್ಲಿ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಯಾರು ಇರ್ತಾರೆ, ನಾನು ಇರ್ತೀನಿ, ಸಂದರ್ಶನಕಾರರು ಇರ್ತಾರೆ, ಅಷ್ಟೇ ಇಬ್ಬರೇ ಕಾಣಿಸೋದು. ಆದ್ರೆ ಅದನ್ನ ಮುಂದೆ ನಾವು ಆಲ್ ಇಂಡಿಯಾ ರೇಡಿಯೋದಲ್ಲಿ ಪ್ರದರ್ಶನ ಮಾಡೋಕೆ ಸಾವಿರಾರು ಜನ ಕೇಳ್ತಾ ಇರ್ತಾರೆ, ಎಷ್ಟೋ ಸಾವಿರ ಜನ ಕೇಳ್ತಿರ್ತಾರೆ. ಅದೇ ರೀತಿ ಇದಷ್ಟೇ, ಇನ್ನೇನಿಲ್ಲ ಬಿಡಿ. ನಾವು ನೀವು ಇದ್ರೆ ಸಾಕು, ಅತಿಥಿಗಳು ಯಾರೋ ಬಂದ್ರೆ ಸಾಕು ಅಂಥದ್ದು ನಾವೆಲ್ಲ ನಮ್ಗೆ ಅನುಭವ ಆಗೋಗ್ಬಿಟ್ಟಿದೆ. ಆಲ್ ಇಂಡಿಯಾ ರೇಡಿಯೋದಲ್ಲಿ ಆಕಾಶವಾಣಿನಲ್ಲಿ ಇದಾರೆ ಕೇಳಿದ್ರು, ಸಾವಿರಾರು ಜನ ಕೇಳೋರು ಇದಾರೆ ಅಂತ ಹೇಳಿ ನೋಡಿ. ಎಷ್ಟು ಅದ್ರ ಬಗ್ಗೆನೇ ಅಷ್ಟಾಗಿ ಅವರು ಯಾರೇ ಬರ್ಲಿ ಯಾರೇ ಬಿಡ್ಲಿ, ನನ್ನ ಉತ್ಸವ
ಇದು ಸಾಹಿತ್ಯಕ್ಕೆ ಭುವನೇಶ್ವರಿಯ ಒಂದು ಪೂಜೆ ಕೈಂಕರ್ಯ ಕಾಯಕ ನಡೀತಾ ಹೋಗುತ್ತೆ ಅಂತ ಹೇಳಿದ್ರು. ಎಂತಹ ಒಂದು ವಿರಕ್ತ ಸಂತ ವಾಣಿ ರೀತಿನಲ್ಲೇ ಅವರು ಹೇಳಿದಂಥದ್ದು ನಿಜವಾಗ್ಲೂ ನಮಗೆ ಮನಸ್ಸು ತುಂಬ ಬರುತ್ತೆ. ಅಷ್ಟರ ಮಟ್ಟಿಗೆ ಉತ್ಸಾಹ, ಜೀವನೋತ್ಸಾಹ ಇರೋರನ್ನ ಬಹಳ ವಿರಳ. ಎಲ್ಲೋ ಬೇಂದ್ರೆ ಅವರು, ಕುವೆಂಪು ಅವರು, ಈ ಮಟ್ಟದಲ್ಲಿ ಕೆಲವರು ನಾವು ನೋಡ್ತೀವಿ. ಇನ್ನೆಲ್ಲ ಒಂದು ರೀತಿ ಸಂತ ಜೀವನನೇ, ಒಂದು ರೀತಿ ಸಂತರ ಮಾರ್ಗದಲ್ಲೇ ಅವ್ರು ಹೋಗ್ತಿರುವಂಥದ್ದು ನಾವು ಕಂಡಿದ್ದೀವಿ. ಬಹಳ ಒಂದು ವಿಶಿಷ್ಟವಾದ ಪರಂಪರೆ ಆ ಕಲಾ ಸೇವೆಗೆ ಆಕಾಶವಾಣಿ ಮುಖಾಂತರ ಶ್ರವ್ಯ ಮಾಧ್ಯಮ ಇವತ್ತು ದೃಶ್ಯ ಮಾಧ್ಯಮದ್ದು ಒಂದು ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಟ್ರು ನಮ್ಗೆ. ಅವರ ಸಾಕ್ಷ್ಯಚಿತ್ರವನ್ನ ದೃಶ್ಯ ಮುಖೇನ ಮಾಡಬೇಕು ಅಂತ ಹೇಳಿ ನಾವು ಸ್ವಲ್ಪ ಭಾಗ ನೋಡಿದ್ದೆ ಮುಂಚೆನೆ, ಅದಕ್ಕಿಂತ ಮುಂಚೆನೆ ಅದ್ಭುತವಾಗಿ ಆ ಜೀವನ ಯಾತ್ರೆ, ಆ ಒಂದು ಪಯಣ, ಅವರ ಪಯಣವನ್ನ ಬಹಳ ಚೆನ್ನಾಗಿ ಅದರಲ್ಲಿ ನಮ್ಮ ಇವರು ಏನಾದ್ರು ಮಧು ಡೀನ್ ಅವರು ನೋಡಿ, ಅವರು ವಿಚಿತ್ರ. ಜೆ.ಸಿ. ಒಳ್ಳೆ ಕಡೆ ಹುದ್ದೆ ಕೆಲಸದಲ್ಲೂ ಇದ್ದಾರೆ. ಉಚಿತವಾಗಿ ಯಾರೇ ದೊಡ್ಡ ಸಾಧಕರು ಕಂಡ್ರೆ ಉಚಿತವಾಗಿ ನಾನು ಮಾಡ್ತೀನಿ ಅಂತ ಬರ್ತಾರೆ ನೋಡಿ. ಎಂತ ಪಾಪ ನಿಜವಾಗ್ಲೂ ನಮ್ಗೆ ಹೃದಯ ತುಂಬ ಬಂತು ಅವ್ರ ವಿಷಯದಲ್ಲಿ ಕೇಳಿದಾಗ. ಅವರು ಬಂದು ನಮ್ಮ ರಮೇಶ್ ಜಿ ಅವ್ರದ್ದು ಸಾಕ್ಷ್ಯಚಿತ್ರ ಮಾಡಿರುವಂಥದ್ದು ಅದ್ಭುತವಾಗಿ ಅದನ್ನ ಕ್ರೋಢೀಕರಿಸಿ ಸಂಕಲನ ಮಾಡಿ ತುಂಬಾ ಚೆನ್ನಾಗಿ ತಂದಿದ್ದಾರೆ. ತಾವೆಲ್ಲ ನೋಡ್ಬೇಕು. ನಾನು ಸುಮಾರಾಗಿ 90% ನೋಡಿದೆ ನಾನು ಎಲ್ಲ ಪೂರ್ತಿ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಮುಂದಿನ ಚೆನ್ನಾಗ, ಯಾಕಂದ್ರೆ ಶ್ರವ್ಯ ಮಾಧ್ಯಮ ಕಮ್ಮಿ ಈಗ, ಆಲ್ ಇಂಡಿಯಾ ರೇಡಿಯೋ ಮುಂತದ್ದೆಲ್ಲ ಕಮ್ಮಿ. ಈಗ ಈ ಮಾಧ್ಯಮ, ಈ ದೃಶ್ಯ ಮಾಧ್ಯಮದಲ್ಲಿ ಅವರ ಸಾಹಸಗಾಥೆ ಇರ್ಬೋದು, ಅವರ ಜೀವನ ಪ್ರೇಮ, ಜೀವನ ಪ್ರೀತಿ ಇರ್ಬೋದು, ಕೌಟುಂಬಿಕ ಬಂಧನ, ಆ ಬಾಂಧವ್ಯಗಳು ಇರ್ಬೋದು, ಎಷ್ಟು ಸೊಗಸಾಗಿ ಅದನ್ನ ನಿರ್ಮಾಣ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಆ ಸಾಕ್ಷ್ಯ ಚಿತ್ರ ಮಾದರಿ ಆಗ್ಬೇಕಿದೆ. ಯಾರು ಮುಂದಿನ ಜನಾಂಗಕ್ಕೆ, ನಮ್ಮ ಯುವ ಜನಾಂಗ ಇರ್ಬೋದು ಅಥವಾ ಮಕ್ಕಳಿರ್ಬೋದು, ಎಲ್ರಿಗೂ ಅದು ಒಂದು ರೀತಿ ಪಾಠ, ಅದ ರೀತಿಯಲ್ಲಿ ಇರುವಂಥದ್ದು. ಅನುಸರಿಸಿದ್ರೆ ನಿಜವಾಗ್ಲೂ ನಮ್ಮ ಸಾಹಿತ್ಯಕ್ಕೆ ಕೊಡುವ ಒಂದು ಶ್ರೇಷ್ಠ ಮಟ್ಟದ ಕೊಡುಗೆ ಅಂತ ನಾನಾದ್ರೂ ಭಾವಿಸ್ತೀನಿ. ಅಂತ ಆದರ್ಶ, ಅವರು ನಿಜವಾಗ್ಲೂ ಆದರ್ಶ ಪುರುಷರೇ ನಮ್ಮ ರಮೇಶ್ ಜಿ ಅವರು. ಒಂದು ಆದರ್ಶವನ್ನು ಇಟ್ಕೊಂಡು, ಒಂದು ಸಿದ್ಧಾಂತ ತತ್ವ ಇಟ್ಕೊಂಡು ಬಾಳ್ತಿರುವಂತಹ ರಮೇಶ್ ಜಿ ಅವರು ತುಂಬಾ ಚೆನ್ನಾಗಿದೆ. ಅದನ್ನ ತಾವೆಲ್ಲ ವೀಕ್ಷಿಸ್ಬೇಕು. ಈ ರೀತಿ ಸಮಾಜಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಒಂದು ರೀತಿ ಕಾಯಕ ಸೇವೆ ನಡೆಸ್ತಿರುವ ರಮೇಶ್ ಜಿ ಅವರು ನಮ್ಮ ಜೊತೆ ಇನ್ನೂ ಬಾಳ್ಬೇಕು. ಸಮಾಜಕ್ಕೆ ಅವರಿಂದ ಇನ್ನೂ, ಅವರು ಸಂಕಟ ಇರ್ಬೋದು, ನೋವಿರ್ಬೋದು, ನೋಡಿ ಆ ನೋವನ್ನ ಯಾವ ರೀತಿ ಶಮನ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಜೀವನದಲ್ಲಿ. ಏನೇ ಉತ್ಸವ ಮಾಡಿದ್ರು ಅದು ಅವ್ರಿಗೆ ಸಲ್ಲಿಸುವ ಒಂದು ಶ್ರದ್ಧಾಂಜಲಿ ಅಂತಲೇ ಅವರು ಭಾವಿಸಿರುವಂಥದ್ದು. ವಿಶೇಷವಾದ ಈ ರೀತಿ ಚಿಂತನೆಗಳು ಎಲ್ಲೋ ಕೆಲವರು ಸಂತರಲ್ಲಿ ಮಾತ್ರ ಸಾಧ್ಯ ಇದೆ. ಆ ಒಂದು ಸಂತ ಗುಣವನ್ನ ಮೈಗೂಡಿಸ್ಕೊಂಡು ಈ ಸೇವೆ ನಡೆಸ್ತಿರೋ ರಮೇಶ್ ಜಿ ಅವರು ಯುವಕಾಲ ನಮ್ಮ ಜೊತೆ ಇರಲಿ ಅಂತ ನಾನಾದ್ರೂ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನ ಕೋರ್ತಾ, ಈ ಒಂದು ಸಂದರ್ಭದಲ್ಲಿ ತಾವೆಲ್ಲ ಬಂದು ಅವ್ರಿಗೆ ಶುಭ ಕೋರಕ್ಕೆ ತಾವೆಲ್ಲ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ರಾಜ್ಯೋತ್ಸವದ ಶುಭಾಶಯಗಳು. ಸಿರಿಗನ್ನಡ ಸಿರಿಗನ್ನಡ ಬಾಳಿಗೆ ನಮಸ್ಕಾರ.
ಶ್ರೀ ಎಂ ವಿ ರಮೇಶ್ ಅವರ 75ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ದಯವಿಟ್ಟು ಸ್ವಲ್ಪ ಬರೆದು ಪ್ರಕಟಿಸಿರುವಂತಹ ಪುಸ್ತಕಗಳ ಲೋಕಾರ್ಪಣೆ, ಸಾಕ್ಷ್ಯ ಚಿತ್ರ ಹಾಗೂ ಸವಿಗಣದ ಪತ್ರಿಕೆ ವಿಶೇಷ ಬೆಳವಣಿಗೆ ಪುಸ್ತಕ ಹಾಗೂ ಛಾಯಾಚಿತ್ರ ಸಮಾರಂಭದ ಒಂದು ಉದ್ಘಾಟನಾ ಕಾರ್ಯಕ್ರಮವಾದ ಈ ಒಂದು ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಸಮಾರಂಭದ ಕೇಂದ್ರ ಬಿಂದುವಾದ ಶ್ರೀ ಎನ್ ವಿ ರಮೇಶ್ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಶ್ರೀ ರಂಗನಾಥ್ ಅವರು, ಶ್ರೀ ಬಾಲರಾಜ್ ಅವರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಕೂತಿರುವಂತಹ ಎಲ್ಲ ಪ್ರೀತಿಯ ಬಂಧುಗಳು, ಈ ದಿನ ಅಭಿರುಚಿ ಬಳಗ ಆಯೋಜಿಸಿರುವಂತಹ 152ನೇ ಕಾರ್ಯಕ್ರಮವನ್ನ ನಡೆಸಲಾಗ್ತಾ ಇದೆ. ನಿನ್ನೆಯಷ್ಟೇ 151ನೇ ಒಂದು ಸಮಾರಂಭ ಕಾರ್ಯಕ್ರಮ ನಡೆದಿದೆ. ಬಹಳ ಯಶಸ್ವಿಯಾಗಿ ನಿನ್ನೆ ಅದು ಪೂರ್ಣಗೊಂಡಿದೆ. ಈ ದಿನವೂ ಕೂಡ ಬಹಳ ಸೊಗಸಾಗಿ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ವಿಶೇಷ ಅಂದ್ರೆ ಎಂ ವಿ ರಮೇಶ್ ಅವರ ಒಂದು 75ನೇ ವರ್ಷದ ಒಂದು ಅಮೃತ ಮಹೋತ್ಸವವನ್ನು ಅವರು ಆಚರಿಸಿಕೊಳ್ತಾ ಇದ್ದಾರೆ. ನಿಜಕ್ಕೂ ಬಹಳ ಸಂತೋಷದ ಸಂಭ್ರಮದ ಒಂದು ವಾತಾವರಣ ಇದೆ. ಇಷ್ಟು ಹೊತ್ತು ಬಹಳ ಸಂತೋಷದಿಂದ ಎಲ್ಲರೂ ಕೂಡ ಅವರನ್ನ ಅಭಿನಂದಿಸ್ತಾ ಇದ್ರು. ನಾನು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗೋದು ನನ್ನ ಒಂದು ಸೌಭಾಗ್ಯ ಅಂತ ಭಾವಿಸ್ತೇನೆ. ಯಾಕೆಂದ್ರೆ ಬಹಳ ದಿವಸಗಳಿಂದ ರಮೇಶ್ ಅವರು ನನಗೂ ಕೂಡ ಆಹ್ವಾನ ಕೊಡ್ತಾ ಇದ್ರು ಕಾರ್ಯಕ್ರಮಕ್ಕೆ ಬನ್ನಿ ಅಂತ. ಈ ದಿನ ಅಂತ ಒಂದು ಸುಯೋಗ ನಮಗೆ ಬಂದಿದೆ ಅಂತ ಅನ್ಕೊಳ್ತೀನಿ. ಹಾಗಾಗಿ ಅವರಿಗೆ 75ನೇ ವರ್ಷದ ಒಂದು ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಾನು ಕೊಡ್ತೇನೆ. ಇದೊಂದು ತುಂಬಾ ವರ್ಣರಂಜಿತವಾದಂತಹ ವೈವಿಧ್ಯಮಯವಾದಂತಹ ಒಂದು ಕಾರ್ಯಕ್ರಮ. ಈಗಾಗಲೇ ಹೇಳಿದಾಗೆ ಪುಸ್ತಕಗಳ ಲೋಕಾರ್ಪಣೆ ಇದೆ, ಮತ್ತೆ ಸಾಕ್ಷ್ಯ ಚಿತ್ರ ಬಿಡುಗಡೆ, ಸಾಹಿತ್ಯ, ಸಂಗೀತ, ನೃತ್ಯ ಇವುಗಳ ಒಂದು ಉತ್ಸವನೇ ಇಲ್ಲಿ ನಡೀತಾ ಇದೆ. ಬಹಳ ಸಂಭ್ರಮದ ಒಂದು ವಾತಾವರಣವನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಇಷ್ಟು ಹೊತ್ತು ಅಂತ ಒಂದು ವಾತಾವರಣದಲ್ಲಿ ಈ ಮಧ್ಯದಲ್ಲಿ ನಾನು ಅನಿವಾರ್ಯವಾಗಿ ಮಾತಾಡಬೇಕಾಗಿ ಬಂದಿದೆ ಅಂತ ಬಹಳ ಒಂದು ಸಂತೋಷ ಸಂಭ್ರಮದಿಂದ ಕೂಡಿದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಸಾಮಾನ್ಯವಾಗಿ ಹುಟ್ಟುಹಬ್ಬ ಅಂದ್ರೆ ವೈಯಕ್ತಿಕವಾಗಿ ಆಚರಿಸಿಕೊಳ್ಳುವಂತದ್ದು. ಮತ್ತೆ ಕೆಲವು ಮಂದಿ ಅಷ್ಟೇ ಒಂದು ಸ್ನೇಹಿತರನ್ನ ಆಪ್ತರನ್ನ ಕರೆದು ಕಾರ್ಯಕ್ರಮ ಮಾಡುವಂಥದ್ದು. ಆದ್ರೆ ರಮೇಶ್ ಅವರು ಅತ್ಯಂತ ಪ್ರೀತಿಯಿಂದ ಒಂದು ಸಾರ್ವಜನಿಕವಾದ ಒಂದು ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಅವರ ಹುಟ್ಟುಹಬ್ಬದಲ್ಲಿ ಇಂತಹ ಒಂದು ಉತ್ಸವಗಳನ್ನ, ಸಾಹಿತ್ಯ ಸಂಸ್ಕೃತಿಯ ಉತ್ಸವಗಳನ್ನು ನಡೆಸುವ ಮೂಲಕ ತಮ್ಮ ಸಮಷ್ಟಿ ಚಿಂತನೆಯನ್ನ ಮತ್ತು ಅವರ ಉದಾತ್ತ ಹೃದಯವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಅವರ ಒಂದು ಹೃದಯ ವೈಶಾಲ್ಯತೆಯನ್ನ ವ್ಯಕ್ತಪಡಿಸಿದ್ದಾರೆ. ಅದಕ್ಕಾಗಿ ಅವರನ್ನ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಈ ದಿನ ನಾನು ತುಂಬಾ ಸಂತೋಷದಿಂದ ಸವಿಗನ್ನಡ ಸಂಚಿಕೆಯನ್ನು ಉದ್ಘಾಟನೆ ಮಾಡಿದ್ದೇನೆ, ಬಿಡುಗಡೆ ಮಾಡಿದ್ದೇನೆ. ಬಹಳ ಚೆನ್ನಾಗಿ ಬಂದಿದೆ ಸವಿಗನ್ನಡ ಪತ್ರಿಕೆ. ಸವಿಗನ್ನಡ ಪತ್ರಿಕೆ ಅನೇಕ ವರ್ಷಗಳಿಂದ ಬರ್ತಾ ಇದೆ. ಉತ್ತಮವಾದ ಒಂದು ಸಾಹಿತ್ಯಿಕವಾದ ಸದಭಿರುಚಿಯ ಸುಂದರವಾದ ಒಂದು ಪತ್ರಿಕೆ ಅದು. ರಂಗನಾಥ್ ಮೈಸೂರು ಅವರು ಬಹಳ ವರ್ಷಗಳಿಂದ ಅದನ್ನ ತರ್ತಾ ಇದ್ದಾರೆ. ಸಂಪಾದಕರಾದ ರಂಗನಾಥ್ ಅವರು ಎಷ್ಟೇ ಕಷ್ಟ ಆದ್ರೂ ಕೂಡ ನಿಲ್ಲದೆ ನಿರಂತರವಾಗಿ ಬರ್ತಾ ಇರುವಂತಹ ಒಂದು ಪತ್ರಿಕೆಯಾಗಿದೆ. ಈ ಒಂದು ಪತ್ರಿಕೆಯಲ್ಲಿ ಈ ದಿನ ವಿಶೇಷವಾಗಿ ನಮ್ಮ ರಮೇಶ್ ಅವರ ಬದುಕು, ಬರಹದ ಬಗ್ಗೆ, ಅವರ ಸಾಧನೆ ಸಿದ್ಧಿಗಳ ಬಗ್ಗೆ ಬಹಳ ಸವಿಸ್ತಾರವಾಗಿ ಅವರು ಪ್ರಕಟಿಸಿದ್ದಾರೆ. ಬಹಳ ವಿಚಾರಗಳು ಬಂದಿವೆ. ಅದನ್ನೆಲ್ಲ ನನಗೆ ಓದೋದಕ್ಕೆ ಸಮಯ ಸಾಲಿಲ್ಲ. ಬಹಳ ಚೆನ್ನಾಗಿ ಬಂದಿದೆ. ಅವರ ಅನೇಕ ಚಿತ್ರಗಳು, ಅವರ ಕೋಟುಗಳ ಚಿತ್ರಗಳು, ಕಾರ್ಯಕ್ರಮದ ಚಿತ್ರಗಳು ಎಲ್ಲವೂ ಕೂಡ ಈ ಪತ್ರಿಕೆಯಲ್ಲಿದೆ. ಬಹಳ ಕುತೂಹಲವನ್ನು ಅನಿಸುವ ಹಾಗೆ ಇದೆ. ಅವರ ಒಂದು ವ್ಯಕ್ತಿತ್ವದ ಪರಿಚಯವನ್ನ ಬಹಳ ಸೊಗಸಾಗಿ ಈ ಒಂದು ವಿಶೇಷಾಂಕ ಮಾಡಿಕೊಡ್ತಾರೆ. ರಮೇಶ್ ಅವರು ತುಂಬಾ ಪ್ರತಿಭಾವಂತರು. ಈಗಾಗಲೇ ಹೇಳಿದ್ರು, ಅವರು ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಮಾತನಾಡಿದ್ರು. ಮತ್ತೆ ಇತರರು ಕೂಡ, ನಮ್ಮ ರಘುರಾಮ್ ವಾಜಪೇಯಿ ಅವರು ಕೂಡ ಅವರ ಬಗ್ಗೆ ಬಹಳ ಸೊಗಸಾಗಿ ಹೇಳಿದ್ರು. ಅವರ ಪ್ರತಿಭೆಗೆ ಹಲವಾರು ಆಯಾಮಗಳಿವೆ. ವೇದಿಕೆಯ ಮೇಲೆ ಕೂಡ ಇದೆ. ಇಷ್ಟೆಲ್ಲ ಅವರು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಅಂತ, ಬಹಳಷ್ಟು ಕ್ಷೇತ್ರಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಅವರು ಸಾಹಿತಿಯಾಗಿ, ಸಂಘಟಕರಾಗಿ, ಸಂದರ್ಶಕರಾಗಿ ಅವರು 100 ಸಾವಿರಾರು ಕಾರ್ಯಕ್ರಮಗಳನ್ನ ನಡೆಸಿದ್ದಾರೆ.
ಸಾಹಿತ್ಯಾಗಿ ನೂರಾರು ಕೃತಿಗಳನ್ನ ಹೊರತಂದಿದ್ದಾರೆ. ಅವ್ರು ಹೇಳಿದ್ರು 104 ಅಥವಾ 200 ಹೆಚ್ಚು ಪುಸ್ತಕಗಳನ್ನ ಅವರು ಹೊರತಂದಿರುವಂತದ್ದು. ಹಾಗೆ ಸಂದರ್ಶಕರಾಗಿ ಸಾವಿರಾರು ಲಕ್ಷಾಂತರ ಸಂದರ್ಶನ ಮಾಡಿದ್ದೇನೆ ಅಂತ ಹೇಳಿದ್ರು. ಅಂದ್ರೆ ಅಷ್ಟು ಅಸಂಖ್ಯವಾದ ವ್ಯಕ್ತಿಗಳನ್ನ, ಗಣ್ಯರನ್ನ ಅವರು ಸಂದರ್ಶನ ಮಾಡಿದ್ದಾರೆ. ರೇಡಿಯೋದಲ್ಲಿ, ದೂರದರ್ಶನ ಕಾರ್ಯಕ್ರಮಗಳಲ್ಲಿ ಬರುವಂತಹ ಸಂದರ್ಶನವನ್ನು ನಡೆಸಿಕೊಟ್ಟಿದ್ದಾರೆ. ಮತ್ತೆ ಸಂಘಟಕರಾಗಿ ಈಗ 152ನೇ ಕಾರ್ಯಕ್ರಮ ಅಂತ ಹೇಳಿದ್ರು. ಪ್ರತಿ ತಿಂಗಳು 1-2 ಕಾರ್ಯಕ್ರಮ ಮಾಡ್ತಾರಂತೆ. ಅವರನ್ನ ನೋಡಿದ್ರೆ ಆಶ್ಚರ್ಯ ಆಗ್ತದೆ, ಎಷ್ಟು ಉತ್ಸಾಹದ ಚಿಲುಮೆ ಆಗಿದ್ದಾರೆ. ಅವರನ್ನ ನೋಡಿದ್ರೆ ನಮಗೂ ಸಂತೋಷ ಆಗ್ತದೆ, ಏನಾದ್ರು ಮಾಡ್ಬೇಕಪ್ಪ ಅಂತ ನೋಡಿದ್ರಿಗೆ ಅನ್ಸೋ ಅಷ್ಟು ಮಾದರಿಯಾದ ವ್ಯಕ್ತಿತ್ವವನ್ನ ಅವರು ಹೊಂದಿದ್ದಾರೆ. ಅವರ ಮತ್ತೊಂದು ವಿಶೇಷ ಅಂದ್ರೆ ಅವರ ಜೀವನೋತ್ಸಾಹ. ಆ ಬಗ್ಗೆ ಇವರು ನಮ್ಮ ರಘುರಾಮ್ ಅವರು ಹೇಳಿದ್ರು, ಹೇಗೆ ಅವರು ಜೀವನೋತ್ಸಾಹದಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ. ಅವರ ಏಕೈಕ ಪುತ್ರ ಮತ್ತೆ ಪತ್ನಿ ಇವರು ಅಗಲಿದ್ರು ಕೂಡ, ಅಂದ್ರೆ ಅದು ಎಂತಹ ನೋವು, ಎಂತಹ ಒಂದು ಅಗಲಿಕೆ, ಎಂತಹ ಒಂದು ದುಃಖ, ದಾರುಣವಾದ ದುಃಖ ಅಂತ ನಾವು ಅನಿಸ್ಬೋದು. ಇಷ್ಟಾದ್ರೂ ಕೂಡ ಅದನ್ನ ದೈವೇಚ್ಛೆ ಅಂತ ತಿಳಿದು ಅವರು ಅದಕ್ಕಾಗಿ ಕೊಡುತ್ತಾ ಕೂತ್ಕೊಳ್ತಾರೆ. ನಿರಂತರವಾಗಿ ತಮ್ಮ ಸಾಹಿತ್ಯಿಕ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಮತ್ತೆ ಇಷ್ಟೆಲ್ಲ ನೊಂದ್ರು ಕೂಡ ಫೀಲಿಕ್ಸ್ ನ ಹಾಗೆ, ಫೀಲಿಕ್ಸ್ ಪಕ್ಷಿ ಏನಾಗ್ತದೆ, ಸುಟ್ಟು ಭಸ್ಮ ಆದ್ರೂ ಕೂಡ ಮೇಲೆ ಮತ್ತೆ ಜೀವ ತಳೆದ ಮೇಲೆ ಹಾಡುವಂಥದ್ದು, ಮತ್ತೆ ಮತ್ತೆ ಮರುಜೀವವನ್ನು ಪಡೆದುಕೊಳ್ಳುವಂಥದ್ದು. ಆ ರೀತಿಯಲ್ಲಿ ಒಂದು ಫೀಲಿಕ್ಸ್ ಪಕ್ಷಿಯಾಗಿ ಸಾಹಿತ್ಯ ಲೋಕದ, ಸಾಂಸ್ಕೃತಿಕ ಲೋಕದ ಫೀಲಿಕ್ಸ್ ಪಕ್ಷಿಯ ಹಾಗೆ ನಮ್ಮ ರಮೇಶ್ ಅವರು ಇದ್ದಾರೆ. ನಿರಂತರವಾಗಿ ಸಾಹಿತ್ಯದಲ್ಲಿ ಮತ್ತೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡು ಕಾರ್ಯಕ್ರಮವನ್ನ ಮಾಡ್ತಾ ಬಂದಿದ್ದಾರೆ. ಅವರ ನೋವನ್ನ ಈ ಒಂದು ಇಂತಹ ಒಂದು ವಾತಾವರಣದಲ್ಲಿ, ಸಾಹಿತ್ಯಿಕ ಸಾಂಸ್ಕೃತಿಕ ವಾತಾವರಣದಲ್ಲಿ ಅವರ ನೋವನ್ನು ಮರೆತು ನಗುವನ್ನು ಹಂಚುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. DVG ಅವರ ಒಂದು ಪದ್ಯ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಬಂದಿದೆ ಯಾಕೋ, ಕಲ್ಲಾಗು ಕಷ್ಟಗಳ ಮಳೆಯ ಬಿಸಿ ಸುರಿಸೆ, ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲರಿಗೆ ಎಲ್ಲರ. ಹಾಗೆ ಇವರು ಎಲ್ಲ ದುಃಖ, ನೋವು, ಸಂಕಟಗಳನ್ನೆಲ್ಲ ನುಂಗಿ ಎಲ್ಲರಿಗೂ ಕೂಡ ಒಂದು ಸಂತಸದ ಸಭೆಯನ್ನ ಹಂಚ್ತಾ ಇದ್ದಾರೆ. ಅವರನ್ನ ನೋಡಿದ್ರೆ ಅಲ್ಲಿ ಅನ್ಸೋದೇ ಇಲ್ಲ, ಇಷ್ಟೆಲ್ಲ ಒಂದು ಕಷ್ಟಗಳನ್ನ ಎದುರಿಸಿ ಅವರು ಬಂದಿದ್ದಾರೆ ಅಂತ ಒಂದು ಹೋರಾಟದ ಬದುಕನ್ನ ಅವರು ನಡೆಸಿದ್ರು ಕೂಡ ಅವರು ಎಲ್ಲರಿಗೂ ಸಿಹಿಯನ್ನ ಹಂಚ್ತಾ ಇರ್ತಾರೆ. ಅವ್ರು ಹೇಳ್ತಾ ಇದ್ರು, ಅಳ್ತಾ ಇದ್ರೆ ಯಾರು ನೋಡ್ತಾರೆ, ನಗ್ತಾ ಇದ್ರೆ ನಮ್ಮ ಜೊತೆ 4 ಜನ ಅವರು ಬರ್ತಾರೆ, ನಾವು ಕೂಡ ತುಂಬಾ ಉದಾತ್ತವಾದ ಮನಸ್ಸು, ಉದಾತ್ತವಾದ ಒಂದು ಜೀವನ. ಇಷ್ಟೆಲ್ಲ ಕಷ್ಟಗಳನ್ನ ಗಟ್ಟಿ ಮನಸ್ಸಿನಿಂದ, DVG ಅವರು ಹೇಳೋ ಹಾಗೆ ಗಟ್ಟಿ ಮನಸ್ಸಿನಿಂದ ಎದುರಿಸಿ ಅವರು ಸಂತಸದ ಸಭೆಯನ್ನ ಒಳಪಡಿಸ್ತಾ ಇದ್ದಾರೆ. ಸಾಹಿತ್ಯದ, ಸಂಸ್ಕೃತಿಯ ಒಂದು ಶ್ರೀಮಂತಿಕೆಯನ್ನ ಹೆಚ್ಚಿಸಿದ್ದಾರೆ. ಇಷ್ಟೆಲ್ಲ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಸ್ವತಃ ನಟರಾಗಿದ್ದಾರೆ, ಗಾಯಕರಾಗಿದ್ದಾರೆ. ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ಬಹುಶಃ ಈ ದಿನ ಇಡೀ ಸಾಕಾಗಲಿಲ್ಲ ಅನ್ನಿಸ್ತದೆ. ಅಷ್ಟೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ. ಒಂದು ಅಕ್ಷಯ ಪಾತ್ರೆಯ ಹಾಗೆ, ಅಕ್ಷಯ ನಿಧಿಯ ಹಾಗೆ ಅವರು ನಮ್ಮ ಸಾಂಸ್ಕೃತಿಕ ಲೋಕದ ಅಕ್ಷಯ ನಿಧಿ ನಮ್ಮ ರಮೇಶ್ ಅವರು ಅಂತ ಹೇಳ್ಬೋದು. ಹಾಗೆ ಅಂತಹ ವ್ಯಕ್ತಿತ್ವ ಇದ್ರು ಕೂಡ ತುಂಬಾ ಸರಳರು, ತುಂಬಾ ಎಲ್ಲರನ್ನ ಎಷ್ಟು ನೋಡಿ ಫೋಟೋ ತೆಗೆಸ್ಕೊಳ್ಳೋಕೆ ಹೀಗೆ ಎಲ್ಲರನ್ನೂ ಕರೀತಾ ಇದ್ರು. ಇನ್ನ ಬೇರೆ ಕಡೆ ಆದ್ರೆ ಏನ್ ಮಾಡ್ತಾರೆ, ಮುಖ್ಯವಾದ ಗಣ್ಯ ವ್ಯಕ್ತಿಗಳ ಜೊತೆ ಫೋಟೋ ತೆಗೆಸ್ಕೊಳ್ತಾರೆ, ಅಥವಾ ಮುಂದೆ ಕೂತಿರೋರು 4 ಜನ ಕರೆದು ಫೋಟೋ ತೆಗೆಸ್ಕೊಳ್ಳೋಣ ಅಂತಾರೆ. ಇವ್ರು ಏನ್ ಮಾಡಿದ್ರು, ಪ್ರತಿಯೊಬ್ರು ನಾನು ಗಮನಿಸ್ತಾ ಇದ್ದೆ, ಆ ಕೊನೆಯಲ್ಲಿರೋ ಕುರ್ಚಿಯ ಕೊನೆಯಲ್ಲಿರೋ ಬೆಟ್ಟದವರೆಗೂ ಇರೋರ್ನು ಕೂಡ ಬಿಡದೆ ಎಲ್ಲರನ್ನೂ ಗಮನಿಸಿ, ಎಲ್ಲರನ್ನೂ ಕರೆದು ಎಲ್ಲರ ಜೊತೆ ಒಟ್ಟಿಗೆ ಅವರು ಫೋಟೋ ತೆಗೆಸ್ಕೊಂಡ್ರಲ್ಲ. ನಿಜಕ್ಕೂ ಎಂತ ಒಂದು ದೊಡ್ಡ ವ್ಯಕ್ತಿತ್ವ ಅವರು ಅನ್ನಿಸ್ತಾರೆ. ಯಾಕೆಂದ್ರೆ ಎಲ್ಲರೂ ತಮ್ಮ ತಮ್ಮ ಸಂಭ್ರಮದಲ್ಲಿ ತಮ್ಮ ಸನ್ಮಾನ ಮಾಡುವಾಗ ಪ್ರಪಂಚವನ್ನೇ ಮರೆಯುವಂಥದ್ದು, ತಮ್ಮ ಬಗ್ಗೆ ತಮ್ಮನ್ನ ಕೇಂದ್ರೀಕರಿಸಿಕೊಳ್ಳುವಂಥದ್ದು, ತಮ್ಮ ಬಗ್ಗೆ ಚಿಂತನೆ ಮಾಡುವಂಥದ್ದು ಇರ್ತದೆ. ಆದ್ರೆ ಅವರು ಎಂತ ಕಷ್ಟದಲ್ಲೂ ಅವರು ಎಲ್ಲರನ್ನೂ ಸ್ಮರಿಸ್ಕೊಳ್ತಾರೆ, ಸಂತೋಷದಲ್ಲೂ ಎಲ್ಲರನ್ನ ಸ್ಮರಿಸ್ಕೊಳ್ತಾರೆ. ಅಂತ ಒಂದು ಸಂತರ ರೀತಿಯಲ್ಲಿ ಅವರು ಸ್ಥಿತಪ್ರಜ್ಞತೆಯನ್ನ ಹೊಂದಿದ್ದಾರೆ ರಮೇಶ್ ಅವರು. ಅವರನ್ನು ನೋಡಿದ್ರೆ ಸಂತೋಷ ಆಗ್ತದೆ. ಅವರ ವ್ಯಕ್ತಿತ್ವ ನಿಜಕ್ಕೂ ತುಂಬಾ ಆದರಣೀಯವಾದದ್ದು, ಗೌರವಯುತವಾದದ್ದು. ಅವರ ಬಗ್ಗೆ ತುಂಬಾ ಹೆಮ್ಮೆ ಅಂತ, ಅಭಿಮಾನ ಅಂತ ನನ್ಗಾದ್ರೂ ಅನಿಸ್ತದೆ. ನನಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬಾ ಸಂತೋಷ ಆಯ್ತು ಈ ದಿನ. ಅದರಲ್ಲೂ ಅವರ 75ನೇ ವರ್ಷದ ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವಂತಹ ಒಂದು ಅವಕಾಶ ಸಿಕ್ಕಿದ್ದಕ್ಕಾಗಿ ನನಗೆ ತುಂಬಾ ಸಂತೋಷ ಆಯ್ತು. ಹೀಗೆ ರಮೇಶ್ ಅವರು ನಿರಂತರವಾಗಿ ಈ ಸಾಹಿತ್ಯ ಸಂಸ್ಕೃತಿಯ ಸಭೆಯನ್ನ ಎಲ್ಲರಿಗೂ ಉಣಬಡಿಸ್ತಾ, ಎಲ್ಲರಿಗೂ ಹಂಚ್ತಾ, ಅವರು 100 ಕಾಲ ಇರಲಿ, 100 ಕಾಲ ನಗ್ನಗ್ತಾ ಇರಲಿ ಅಂತ ಹೇಳಿ
ಅತ್ಯಂತ ಪ್ರೀತಿಯಿಂದ ಹಾರೈಸಿ ಸಾಹಿತ್ಯ ಮತ್ತು ಸಂಸ್ಕೃತಿಯ ಲೋಕವನ್ನ ಶ್ರೀಮಂತಗೊಳಿಸಲಿ ಅಂತ ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.
ದೈತ್ಯ ಪ್ರತಿಭೆ, ನಿರಂತರ ಉತ್ಸಾಹಿ, ಜೊತೆಯಲ್ಲಿ ಬೆಂಕಿಯಲ್ಲಿ ಹರಡಿದ ಹೂ ಎನ್ನುವಂತೆ ನಮ್ಮ ಬದುಕಿ ಉದ್ದಕ್ಕೂ ಕೂಡ ಕಷ್ಟಗಳನ್ನ ಉಂಡು ಅವನ್ನೆಲ್ಲ ಮರೆತು ಸದಾ ಅಸನ್ಮುಖಿಯಾಗಿ ಸಾಧನೆ ಸಿಗಲಿದ್ದ ನಮ್ಮ ಎನ್.ವಿ. ರಮೇಶ್ ಅವರಿಗೆ 75 ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಅಭಿರುಚಿ ಬಳಗದ ಮುಖಾಂತರ ಬಹಳ ಸದಭಿರುಚಿಯ ಕಾರ್ಯಕ್ರಮವನ್ನು ಅನ್ಕೊಳ್ತಾ ಇದ್ದಾರೆ. ನಾನು ನೇರವಾಗಿ ಪುಸ್ತಕ ವಿಮರ್ಶೆಗೆ ಬರ್ತಾ ಇದ್ದೇನೆ. ನನಗೆ ಇವರು ಬಾನುಲಿ, ರಂಗಭೂಮಿ, ಚಲನಚಿತ್ರಗಳ ಆರಾಧಕ ಎನ್.ವಿ. ರಮೇಶ್ ಅವರು ಒಂದು ಪುಸ್ತಕಗಳ ಬಗ್ಗೆ ವಿವಿಧ ತಜ್ಞ ಸಾಹಿತಿಗಳು ಬರೆದಿರುವ ಸಂಪಾದಕರು ಉಮಾ ರಮೇಶ್ ಅವರ ಧರ್ಮಪತ್ನಿಯವರು ಸಂಪಾದನೆ ಮಾಡ್ಕೊಂಡಿದ್ದಾರೆ. ಆ ಒಂದು ಪುಸ್ತಕ ಅತ್ಯಂತ ಆಕರ್ಷಕವಾಗಿದೆ. ಆ ಪುಸ್ತಕದ ಬಗ್ಗೆ ಹೇಳ್ಬೇಕಂದ್ರೆ ಎನ್.ವಿ. ರಮೇಶ್ ಅವರ ಈ ರೇಡಿಯೋ, ರಂಗಭೂಮಿ ಹಾಗೂ ಚಲನಚಿತ್ರ ಬಗೆಗಿನ ಪುಸ್ತಕಗಳ ವಿಶ್ಲೇಷಣೆ ಪುಸ್ತಕ ಇದಾಗಿದೆ. ಇಲ್ಲಿ ವಿವಿಧ ತಜ್ಞ ಸಾಹಿತಿಗಳು ಬರೆದಿದ್ದಾರೆ. ಪುಸ್ತಕದ ಅನುಭವ ಅತ್ಯಂತ ಆಕರ್ಷಣೀಯವಾದದ್ದು. ಏಕೆಂದ್ರೆ ಒಂದೆಡೆ ಎನ್.ವಿ. ರಮೇಶ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಇರುವ ವರ್ಣರಂಜಿತ ಚಿತ್ರ, ನೂರಾರು ಕಥೆಗಳು ಹೇಳುತ್ತೆ. ಮತ್ತೊಂದೆಡೆ ರಮೇಶ್ ರವರ ತಂದೆ ಎನ್.ಎಸ್. ವಾಮನ್ ರವರ ಒಂದು ಕಾರ್ಯಕ್ರಮದಲ್ಲಿ ರೆಕಾರ್ಡ್ ಮಾಡುತ್ತಿರುವ ದೃಶ್ಯ ಚಿತ್ರ ಇದೆ. ಅಲ್ಲಿ ಕೂಡ 7 ವರ್ಷದ ಒಂದು ನಮ್ಮ ರಮೇಶ್ ಅವರ ಚಿತ್ರ ಇದೆ. ಇನ್ನು ಪುಸ್ತಕದ ಕೂಡ ತೆರೆದಂತೆ ಸಂಪಾದಕರಾದ ಶ್ರೀಮತಿ ಉಮಾ ರಮೇಶ್ ಅವರ ನುಡಿ ಇದೆ. ರಮೇಶ್ ಅವರ ದಿನಚರಿ ಬಗ್ಗೆ ಹೇಳುತ್ತಾ ಅವರು ಡಾಕ್ಟರ್ ಆಗುವ ಕನಸು ಕಂಡಿದ್ರು, ಈಗ ಸಾಮಾಜಿಕ ಡಾಕ್ಟರ್ ಆಗಿದ್ದಾರೆ ಎಂದು ಹೇಳಿದ್ದಾರೆ. ಇದು 100ಕ್ಕೆ 100ರಷ್ಟು ಸತ್ಯ. ಈ ಸಂದರ್ಭದಲ್ಲಿ ರಮೇಶ್ ಅವರ ಬಾಳ ಪಯಣದಲ್ಲಿ ಸದಾ ಸ್ಫೂರ್ತಿಯ ಸೆಲೆಯಾಗಿ ಮೊದಲ ವಿಮರ್ಶಕಿಯಾಗಿದ್ದ ನಮ್ಮ ಎನ್.ವಿ. ರಮೇಶ್ ಅವರ ಧರ್ಮಪತ್ನಿ ಉಮಾ ಮೇಡಮ್ ಅವರು ಇಂದು ನಮ್ಮೊಟ್ಟಿಗಿಲ್ಲ. ಆದರೂ ಕೂಡ ಅವರ ಸಾಹಿತ್ಯದ ಅಭಿರುಚಿ, ಸದಾ ಅಸನ್ಮುಖತೆ ಎಲ್ಲವೂ ಕೂಡ ನಮ್ಮೊಟ್ಟಿಗಿದೆ. ಈ ಪುಸ್ತಕದ ವಿಶೇಷ ಎಂದ್ರೆ ಇಲ್ಲಿ 14 ಕಪ್ಪು ಬಿಳುಪು ಫೋಟೋಗಳಿದೆ. ಈ ಫೋಟೋಗಳು ಒಂದೊಂದು ಕೂಡ ಒಂದೊಂದು ಕಥೆಯನ್ನು ಹೇಳ್ತವೆ. ಇಡೀ ಪುಸ್ತಕಕ್ಕೆ ಮೆರುಗು ತಂದಿವೆ. ಇವರು ತಮ್ಮ ತಂದೆಯ ಕಾಲದ ಹಲವು ಫೋಟೋಗಳನ್ನ ಸಂಗ್ರಹಿಸಿದ್ದಾರೆ. ಈ ಪುಸ್ತಕದಲ್ಲಿ ರಂಗಭೂಮಿ ವಿಭಾಗ, ಬಾನುಲಿ ವಿಭಾಗ ಮತ್ತು ಚಲನಚಿತ್ರ ವಿಭಾಗ ಎಂಬ 3 ವಿಭಾಗಗಳನ್ನು ಒಳಗೊಂಡಿದೆ. ಅದಕ್ಕಿಂತಲೂ ಮುಂಚೆ ನಮ್ಮ ರಮೇಶ್ ಅವರ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕಾಗುತ್ತೆ. ನನಗೆ ಮೊದಲು ಇವರು ಆಕಾಶವಾಣಿಯ ಮೂಲಕವೇ ಪರಿಚಯ ಆಗ್ತಾರೆ. ಉಮಾ ಮೇಡಮ್ ಅವರು ಕೂಡ ಬರೆದಿರುವ ಈ ಒಂದು ಸಲಹೆಯಂತೆ ಅಥವಾ ಅಭಿಪ್ರಾಯದಂತೆ ಇವರು ತುಂಬಾ ಹಠವಾಗಿ ತಮ್ಮ ಕೆಲಸದ ಒತ್ತಡದ ನಡುವೆಯೂ ಕೂಡ ಸಹ ಹಲವು ಒಂದು ಸಾಧನೆಗಳನ್ನ ಮಾಡ್ತಾ ಬಂದಿದ್ದಾರೆ. ರಾಯಚೂರಿನಲ್ಲಿ ಒಮ್ಮೆ ಏನಾಯ್ತು ಅಂದ್ರೆ 2002ನೇ ವರ್ಷದಲ್ಲಿ ನೀವು ಹೀಗೆ ಪೇಪರ್ ಪೇರಿಸಿಟ್ಟಿದ್ರೆ ಒಂದು ದಿನ ರದ್ದಿಗೆ ಆಗ್ತೀನಿ ಅಂತ ತಮ್ಮ ಉಮಾ ಮೇಡಮ್ ಹೇಳ್ತಾರೆ. ಆ ಒಂದು ಮಾತು ಇವರನ್ನ ಮತ್ತಷ್ಟು ಚುರುಕು ಮೂಡಿಸುತ್ತೆ. ಇನ್ನ ರಂಗಭೂಮಿ ವಿಭಾಗದಲ್ಲಿ ಹೇಳ್ಬೇಕಾದ್ರೆ ಮಾಸ್ಟರ್ ಹಿರಣ್ಯರವರು ಬರೆದಿರುವ 2 ಅನುಭವದ ಅಮೃತಧಾರೆ ಲೇಖನ ರೂಪದಲ್ಲಿ ಪಡ್ಕೊಂಡಿದೆ. ಹಿರಣ್ಯ ಅವರ ಮಾತು ಕೇಳುವುದೇ ಒಂದು ರೀತಿಯಲ್ಲಿ ರೋಮಾಂಚನ ಅನುಭವ ನೀಡುತ್ತದೆ. ಇನ್ನು ಬರಹದ ಮತ್ತೊಂದು ಮಜಲಿನ ದರ್ಶನ ಮಾಡಿಸ್ತದೆ. 4 ಪುಟಗಳಲ್ಲಿ 6 ನಾಟಕಗಳ ಸಂಹಿತೆ ಆಪರೇಷನ್ ಎಂ ಮತ್ತೆ ಕಾವ್ಯ ಭಾಮಿನಿ ನಾಟಕಗಳ ಸಂಕಲನ ಇಲ್ಲಿದೆ. ರಮೇಶ್ ಅವರು ರಚಿಸಿ ನಿರ್ದೇಶಿಸಿರುವ ಆಪರೇಷನ್ ಎಂ ಎಂಬ ಬಾಲದಿ ನಾಟಕ ಅದ್ರ ಬಗ್ಗೆ ಬರೀತಾರೆ. ರಮೇಶ್ ರವರೇ ಈ ಒಂದು ಎಲ್ಲರೂ ಕೂಡ ಮೆಚ್ಚುಗೆ ಪಾತ್ರರಾಗ್ತಾರೆ. ರೇಡಿಯೋ ನಾಟಕಗಳಿಗೂ ರಂಗಭೂಮಿ ನಾಟಕಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಏಕೆಂದ್ರೆ ಬಾನುಲಿಯಲ್ಲಿ ಒಂದು ಎಲ್ಲರಿಗೂ ಗೊತ್ತಿರುವಂತೆ ವಿಶೇಷವಾದ ಪ್ರಯೋಗ ಇರುತ್ತೆ, ಧ್ವನಿಗಳ ಏರಿಳಿತ ಇರುತ್ತೆ, ಆಡುವ ಮಾತುಗಳು ಬೇರೆ ಬೇರೆ ಆಗಿರುತ್ತೆ, ಸ್ವರ ಲಯಗಳ ಪ್ರಾಮುಖ್ಯತೆ ಮುಂತಾದವು ಮುಖ್ಯ ಆಗುತ್ತೆ. ಕಾವ್ಯಭಾಮಿನಿ ನಾಟಕಗಳ ಸಂಕಲನದಲ್ಲಿ ಒಂದು ಸಂಗ್ರಹಕಾರರಾಗಿ ನಿಮ್ಮೊಂದಿಗೆ ಎಂಬ ರಮೇಶ್ ರವರ ಲೇಖನವೂ ಕೂಡ ಇದೆ. ಅಲ್ಲದೆ ಕಾವ್ಯಭಾಮಿನಿ ನಾಟಕ ಸಂಕಲನ 2ನೇ ಮುದ್ರಣ ಪಡ್ಕೊಂಡಾಗ ನಮ್ಮ ಆಕಾಶವಾಣಿಯ ಮತ್ತೊಬ್ಬ ಉದ್ಘೋಷಕರಾಗಿದ್ದ ಈಗ ನಿವೃತ್ತರಾಗಿರುವ ಪ್ರಭುಸ್ವಾಮಿ ಮಳಿಮಠರವರು ಕೂಡ ಒಂದು ಮಾತು ಹೇಳ್ತಾರೆ. ಒಂದು ತಮ್ಮ ಲೇಖನದಲ್ಲಿ ಸದಾ ಪಾದರಸದಂತೆ ಚುರುಕಾಗಿರುವ ರಮೇಶ್ ರವರು ತಮ್ಮ ತಂದೆಯಂತೆಯೇ ಬಾನುಲಿಯ ಜೊತೆಗೆ ವೃತ್ತಿ ರಂಗಭೂಮಿ ಹಾಗೂ ಹವ್ಯಾಸಿ ರಂಗಭೂಮಿಯಲ್ಲಿ ಸದಾ ಚಟುವಟಿಕೆಯಿಂದ ಸಾಗಿ ಬಂದವರು ಅಂತಾರೆ. ಇದು 100ಕ್ಕೂ 100ರಷ್ಟು ಸತ್ಯ. ಈ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಅದಲ್ಲದೆ ಕೋವಿ ಕುಂಚ ಮಕ್ಕಳ ನಾಟಕವನ್ನ ಕೂಡ ಈ ಬಗ್ಗೆ ಡಾಕ್ಟರ್ ಕೆ ಸೌಭಾಗ್ಯವತಿ ಸಹ ಪ್ರಾಧ್ಯಾಪಕರು ಕೂಡ ಅರ್ಥಪೂರ್ಣವಾಗಿ ಬರೆದಿದ್ದಾರೆ. ಮುಂದುವರೆದು ರಮೇಶ್ ಅವರ ವಿಚಾರಧಾರೆಗಳು ಇವೆ. ಇನ್ನು 2ನೇ ವಿಭಾಗ ಬಾನುಲಿ ವಿಭಾಗ ಕಾವ್ಯಭಾಮಿನಿ ನಾಟಕಗಳ ಸಂಕಲನಕ್ಕೆ ಆರೈಕೆ ಎನ್.ಕೆ. ಕುಲಕರ್ಣಿ ಇವರು ಕೂಡ ಆಕಾಶವಾಣಿಯ ಹಿರಿಯ ಅಧಿಕಾರಿಯಾಗಿದ್ರು. ಅವರು ಕೂಡ ಅರ್ಥಪೂರ್ಣವಾಗಿ ಬರೆದಿದ್ದಾರೆ. ಮತ್ತೆ 2ನೇ ಲೇಖನ ಆದ್ರ ಬಾನುಲಿ ಧ್ವನಿ ತರಂಗಗಳ ಬೆನ್ನು ಹತ್ತಿದಾಗ ಅಂತ ಟಿ.ಎಂ. ಶೇಷಗಿರಿ, ತುಂಬ್ರಿ ಅಡಿಕೆ ಬೆಳೆಗಾರರು ಮತ್ತು ಲೇಖಕರು ಇವರು ಕೂಡ ಅರ್ಥಪೂರ್ಣ ಬರೆದಿದ್ದಾರೆ. ಹಾಗೇನೆ
ಆಕಾಶವಾಣಿಯ ರೂಪಕಗಳ ರೂವಾರಿ ಅಂತ ಒಂದು ಶೀರ್ಷಿಕೆ ಕೊಟ್ಟು ವಿಹಂಗ ಮಹಾರಾಜರು ಬರೆದಿದ್ದಾರೆ. ಅನುಭವದ ಗಂಟನ್ನು ನಂಟಾಗಿಸಿರುವ ಎನ್ ವಿ ರಮೇಶ್ ಹಿರಿಯ ಉದ್ಘೋಷಕರು. ಇವರು ಬಿ ಕೆ ಸುಮಿತಿ ಅಂತ ಈಗಲೂ ಕೂಡ ಒಂದು ವರ್ಕ್ ಮಾಡ್ತಾ ಇದ್ದಾರೆ. ಅವರು ಆಕಾಶವಾಣಿಯನ್ನ ಜಗದ ಜಗುಲಿ ಬಾನುಲಿ ಎಂಬ ಅರ್ಥಪೂರ್ಣ ಶೀರ್ಷಿಕೆಯೊಂದಿಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಈಗಲೂ ಕೂಡ ಮಾಡ್ತಾ ಬರ್ತಾ ಇದ್ದಾರೆ. ಜೊತೆಗೆ ರಮೇಶ್ ಅವರ ಜೊತೆಗೂಡಿ ಒಂದು ಆನ್ಲೈನ್ ಕಾರ್ಯಕ್ರಮಗಳನ್ನ ಸದಾ ಮಾಡ್ತಾ ಇದ್ದಾರೆ. ಬಾನುಲಿ ಧ್ವನಿ ಯಾತ್ರೆಯ ವಿಶಿಷ್ಟ ಸೊಗಡಿನ ಅನಾವರಣ ಎಂಬ ಒಂದು ನಂಗೆ ಆಶ್ಚರ್ಯ ಐತಿ ಪುಸ್ತಕದಲ್ಲಿ ನಾ ಬರೆದಿರೋ ಒಂದು ಪುಸ್ತಕದ ಮುನ್ನುಡಿ ಲೇಖನ ಕೂಡ ಅಲ್ಲಿ ಅಳವಡಿಸ್ಕೊಂಡಿದ್ದಾರೆ. ನನ್ನ ಲೇಖನದ ಶೀರ್ಷಿಕೆ ಬಾನುಲಿ ಧ್ವನಿ ಯಾತ್ರೆಯ ವಿಶಿಷ್ಟ ಸೊಗಡಿನ ಅನಾವರಣ. ಇನ್ನು ಮೂರನೇ ಕ್ಷೇತ್ರ ಚಲನಚಿತ್ರ ವಿಭಾಗ. ತಾರಾಂತರಂಗ ಪ್ರೊಫೆಸರ್ ಸಿ ವಿ ಶ್ರೀಧರಮೂರ್ತಿ ಅವರ ಸಿನಿ ನಟನಟಿಯರ ಸಂದರ್ಶನ ರಾಜ್ಕುಮಾರ್ ಅವರ ಆಗಿರ್ಬೋದು, ಅಶ್ವತ್ತು, ನರಸಿಂಹರಾಜು, ಪುಟ್ಟಣ್ಣ ಕಣಗಾಲು. ನಾಳೆ ಪುಟ್ಟಣ್ಣ ಕಣಗಾಲ್ ಅವರ ಜನ್ಮದಿನ. ಜಿ ವಿ ಅಯ್ಯರ್, ರತ್ನಾಕರ್, ವಿಷ್ಣುವರ್ಧನ್, ರಾಧಾನಂದ್, ಬಿ ವಿ ರಾಧಾ, ಹೀಗೇನೆ ಎಲ್ಲರೂ ಅಂದ್ರೆ ಒಟ್ಟಾರೆ ಸಾಧಕರ ಬದುಕಿನ ಒಂದು ಸಿಂಹಾವಲೋಕನವನ್ನ ರಮೇಶ್ ಅವರು ಸಂದರ್ಶನದಲ್ಲಿ ಮಾಡಿದ್ದಾರೆ. ಅದನ್ನ ಪುಸ್ತಕ ರೂಪದಲ್ಲಿ ತಂದಿದ್ದಾರೆ. ಆ ಒಂದು ಒಟ್ಟಾರೆ ವಿಮರ್ಶೆ ಬರೆದಿದ್ದಾರೆ ನಮ್ಮ ಸಿ ವಿ ಶ್ರೀಧರಮೂರ್ತಿ ಅವರು. ಹಾಗೇನೆ ಚಿತ್ರತಾರೆಯರ ಹಿಂತಿರುಗಿ ನೋಡಿದಾಗ ಅಂತ ನಮ್ಮ ಸವಿಗರಣ ರಂಗಣ್ಣ ಎಂದೇ ಪ್ರಸಿದ್ಧರಾದ ರಂಗನಾಥ್ ಮೈಸೂರು ಅವರು ಬರೆದಿದ್ದಾರೆ. ಹಾಗೆ ತ್ರಿವಿಕ್ರಮನಾದ ವಾಮನರ ಅಡಿಗಳಿಗೆ ಮುನ್ನುಡಿಯ ಮೊಗ್ಗು ಡಾಕ್ಟರ್ ಜಯಪ್ಪ ಹೊನ್ನಾಡಿ ತಮ್ಮದೇ ಆದ ಒಂದು ಶೈಲಿಯಲ್ಲಿ ಬರೆದಿದ್ದಾರೆ. ಹಾಗೆ ಶುಭ ಹಾರೈಕೆಗಳು ಎಂಬ ಒಂದು ಶೀರ್ಷಿಕೆಯಲ್ಲಿ ಎಚ್ ವಿ ರಾಮಚಂದ್ರರಾವ್ ಬರೆದಿದ್ದಾರೆ. ಇವರು ಹಿಂದಿ, ಕನ್ನಡ ನಿವೃತ್ತ ಜೊತೆಗೆ ಲೇಖಕರಾಗಿದ್ದಾರೆ. ಜೊತೆಗೆ ನಿವೃತ್ತ ಆಕಾಶವಾಣಿ ಕೇಂದ್ರದ ನಿರ್ದೇಶಕರಾಗಿದ್ದರು. ಜೊತೆಗೆ ಎನ್ ವಿ ರಮೇಶ್ ಅವರೇ ಬರೆದಿರುವ ಅವಸರದ ಅವಾಂತರ ನಾಟಕಗಳ ಸಂಕಲನ ನಾಟಕಕಾರನಾಗಿ ನಿಮ್ಮೊಂದಿಗೆ ಅಂತ ಬರೆದಿದ್ದಾರೆ. ಇನ್ನು ಒಟ್ಟಾರೆಯಾಗಿ ಈ ಆಕಾಶವಾಣಿ ಎಂಬ ಪ್ರಭಾವಿ ಮಾಧ್ಯಮದಲ್ಲಿನ ದೈತ್ಯ ಪ್ರತಿಭೆ ನಮ್ಮ ಎನ್ ವಿ ರಮೇಶ್ ಅವರು. ಆಕಾಶವಾಣಿಯ ಸಾಹಿತ್ಯ ಇದೆಯಲ್ಲ ಅದೊಂದು ವಿಶಿಷ್ಟವಾದದ್ದು. ಈ ಮಾಧ್ಯಮದಲ್ಲಿ ಪ್ರಸಾರವಾಗುವ ಒಂದೊಂದು ಕಾರ್ಯಕ್ರಮಗಳು ಕೂಡ ಅದು 1 ನಿಮಿಷ ಆಗಿರ್ಬೋದು, 5 ನಿಮಿಷ ಆಗಿರ್ಬೋದು, ಅರ್ಧ ಗಂಟೆ ಆಗಿರ್ಬೋದು, ಒಂದು ತಮ್ಮದೇ ಆದ ಒಂದು ಚೌಕಟ್ಟು ಇರುತ್ತೆ. ಯಾಕೆಂದ್ರೆ ಅಲ್ಲಿ ಒಂದು ಶೈಲಿ ಇರುತ್ತೆ. ಕನ್ನಡದ ಭಾಷಾ ಸೊಗಡಿನ ಒಂದು ಅರ್ಥಪೂರ್ಣ ಒಂದಿರುತ್ತೆ. ಅದರಿಂದಾಗಿ ನಾವು ಆಕಾಶವಾಣಿಯನ್ನ ದಯವಿಟ್ಟು ಎಲ್ಲರೂ ಕೇಳಬೇಕಾಗುತ್ತೆ. ಆಕಾಶವಾಣಿಯಿಂದಲೇ ನಾವು ಎಲ್ಲ ಬೆಳಿಬಹುದು. ಯಾಕಂದ್ರೆ ಆಕಾಶವಾಣಿ ಕೇಳೋದ್ರಿಂದ ನಾನು ಬರೀತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ, ಓದ್ತಾ ಇದ್ದೀನಿ, ಜೊತೆಗೆ ಹಾಡುಗಳನ್ನ ಆಡ್ತಾ ಇದ್ದೀನಿ. ಅದರಿಂದಾಗಿ ಆಕಾಶವಾಣಿ ಜಗದ ಜಗುಲಿ ಬಾನುಲಿ ಅಂತ ಮತ್ತೆ ಹೇಳಿದೆ. ಹಾಗೇನೆ ರಂಗಭೂಮಿ ಕ್ಷೇತ್ರ ವಿಶಾಲವಾದದ್ದು. ಆಲದ ಮರದಂತೆ ಟಿಸಿಲು ಹೊಡೆದಿರುತ್ತದೆ. ಈ ಒಂದು ರಂಗಭೂಮಿಯಲ್ಲಿ ಬೆಳೆದ ಪ್ರತಿಯೊಬ್ಬರು ಕೂಡ ಈ ದಿನಗಳಲ್ಲಿ ಶ್ರೇಷ್ಠ ಒಂದು ನಟರಾಗಿದ್ದಾರೆ. ರಾಜ್ಕುಮಾರ್ ಆಗಿರ್ಬೋದು, ಎಲ್ಲರೂ ಪ್ರತಿಯೊಬ್ಬರು ಕೂಡ ಆಗಿರ್ತಾರೆ. ಜೊತೆಗೆ ಅವರ ತಂದೆ ಸರ್ ಹೇಳ್ತಾ ಇದ್ರು, ವಾಮನ್ ರವರು ತಮ್ಮ ಜೊತೆಗೆ ತಮ್ಮ ಮಗನನ್ನು ಬೆಳೆಸ್ತಾರೆ. ನೋಡಿ, ಯಾವಾಗ ಮಕ್ಕಳು ತಂದೆಯವರಿಗೆ ಮಕ್ಕಳು ಬೆಳೆದಾಗ ಖುಷಿ ಆಗುತ್ತೆ. ಅಂದ್ರೆ ವಾಮನ್ ಅವರು ಪುಸ್ತಕ ಮಾಡ್ಲಿಲ್ಲ, ಆದ್ರೆ ಮಗ ತಮ್ಮ ಬದುಕುರಿದ್ದಕ್ಕೂ ತಮ್ಮ ತಂದೆ ತಾಯಿಗಳು ಕಳ್ಕೊಡ್ತಾರೆ, ಮಗನ್ ಕಳ್ಕೊಡ್ತಾರೆ. ಈಗ ತಮ್ಮ ಒಂದು ಸಂಧ್ಯಾ ಕಾಲದಲ್ಲಿ ದಂಪತಿಯಾಗಿರ್ಬೇಕಾಗಿದ್ದ ಧರ್ಮಪತ್ನಿಯನ್ನು ಕೂಡ ಬರ್ತಾರೆ. ಅದರಿಂದ ಏಕಾಂಗಿ ಹೋರಾಟ ಅಂತಾರಲ್ಲ, ನಾವು ಬರ್ಬೇಕಾದ್ರೂ ಒಬ್ಬರನ್ನೇ, ಹೋಗ್ಬೇಕಾದ್ರೂ ಒಬ್ಬರನ್ನೇ. ಆ ನಡುವೆ ನಾವು ಏನ್ ಸಾಧನೆ ಮಾಡ್ತೀವಿ ಅವು ಉಳ್ಕೊಳ್ಳೋದಕ್ಕೆ ನಮ್ಮ ರಮೇಶ್ ಅವರ ದೈತ್ಯ ಪ್ರತಿಭೆ ಸಾಕ್ಷಿ ಆಗ್ತದೆ. ಜೊತೆಗೆ ನಮ್ಮ ರಮೇಶ್ ಅವರ ಸಾಲದಲ್ಲಿ ಎನ್ ಟಿ ಕುಲಕರ್ಣಿ ಆಗಿರ್ಬೋದು, ಆನಂದ್ ಬಿ ಪಾಠಕ್ ಆಗಿರ್ಬೋದು, ಜಿ ಎಂ ಸಿರಾಟ್ಟಿ, ಅಬ್ದುಲ್ ರಶೀದ್, ವಸಂತ್ ಕುಮಾರ್ ಪೆರ್ಲಾ, ಜಿ ಕೆ ರವೀಂದ್ರ ಕುಮಾರ್, ವಿಜಯ ಅಂಗಡಿ, ಸುಬ್ರಾಯ್ ಸಂಪಾಜೆ, ಬಿ ಕೆ ಸುಮತಿ, ಇವರೆಲ್ಲ ಇರ್ತಾರೆ. ಅಂದ್ರೆ ಇವರೆಲ್ಲರೂ ಕೂಡ ಒಡನಾಟ ನನ್ನೊಟ್ಟಿಗೆ ಇರೋದೇ ನನ್ಗೆ ಸೌಭಾಗ್ಯ ಅಂತ ಭಾವಿಸ್ತೀನಿ. ಕೆಲವರು ರಿಟೈರ್ಡ್ ಆಗಿದ್ದಾರೆ. ಅದರಿಂದಾಗಿ ಇವರು ಮಂಡ್ಯ ರಮೇಶ್ವರನ್ನೇ. ಯಾಕಂದ್ರೆ ಅವ್ರು ಹೇಗೆ ಒಂದು ಚಿತ್ರರಂಗದಲ್ಲಿ ಕಿರುಚಿತ್ರ, ಈ ಚಿತ್ರದಲ್ಲಿ ಪ್ರಸಿದ್ಧಿ ಆಗ್ತಾರೆ, ಹಾಗೆ ನಮ್ಮ ರಮೇಶ್ ಅವರು ಬಾಲ್ಯದಿಂದ ಹಿಡಿದು 7ನೇ ವಯಸ್ಸಿನಲ್ಲಿ ತಮ್ಮ ರಂಗ ಪ್ರವೇಶ ಮಾಡಿ ತನ್ನ ತಂದೆ ಕಾಲದಿಂದ ಹಿಡಿದು ಇವತ್ತಿನವರೆಗೂ ಅಂದ್ರೆ ತಮ್ಮ ಬದುಕಿನುದ್ದಕ್ಕೆ, ಅಂದ್ರೆ ಮನುಷ್ಯನಿಗೆ ಕಷ್ಟ ಬರುತ್ತೆ, ಮರದ ಬರುತ್ತೆ ಅಂತ ಒಂದು ಮಾತೇ ಇದೆ. ಅದರಿಂದಾಗಿ ತಮ್ಮ ಯಾವುದೇ ಕಷ್ಟವನ್ನ ತಮ್ಗೆ ಯಾರೊಬ್ಬರು ಹೇಳ್ಕೊಳ್ಳಿಲ್ಲ. ತಾವು ಸದಾ ಹಸನ್ಮುಖಿಯಾಗಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದ್ರು. ಜೊತೆಗೆ ಅವರ ಶೀರ್ಷಿಕೆ ಕೂಡ ವಿಶಿಷ್ಟವಾಗಿದೆ. ಇನ್ನು 1 ನಿಮಿಷ ಮುಗಿಸ್ತೀನಿ. ಆಕಾಶವಾಣಿ ಅಂದ್ರೆ ಅವರು ಹೆಜ್ಜೆ ಗುರುತುಗಳು, ಅವರ ಒಂದು ಫ್ಲೆಕ್ಸ್ ಮಾಡಿಸಿದ್ರಲ್ಲ, ಅದರಲ್ಲೇ ಖುಷಿ ಆಗುತ್ತೆ. ಅಲ್ಲಿ ಪ್ರವಾಸ ಅಂತ ಬರೆದಿದ್ದಾರೆ, ಅಂಕಣ ಅಂತ ಬರೆದಿದ್ದಾರೆ, ಜೊತೆಗೆ ಬರಹ ಅಂತ ಇದೆ, ಜೊತೆಗೆ ಉಪನ್ಯಾಸ ಅಂತ ಇದೆ, ರೇಡಿಯೋ ಅಂತಿದೆ, ಅಂತರ್ಜಾಲ ಅಂತಿದೆ, ರಂಗಭೂಮಿ ಅಂತಿದೆ, ವೇದಿಕೆ ಅಂತಿದೆ, ಪುಸ್ತಕ ರಚನೆ ಅಂತಿದೆ, ಪ್ರಕಟಣೆ ಅಂತಿದೆ. ನೋಡಿ, ಸಾಹಿತ್ಯದ ವಿವಿಧ ಮೊದಲುಗಳಲ್ಲಿ ನಮ್ಮ ರಮೇಶ್ ಅವರ ಹೆಜ್ಜೆ ಗುರುತುಗಳಿದೆ. ಆ ಕಡೆ ಉಮಾ ಮೇಡಮ್ ಅವರ ಫೋಟೋ ಇದೆ. ಅವರು ನಿಧನರಾಗಿದ್ರು ಕೂಡ ಎಲ್ಲೋ ಒಂದ್ ಕಡೆ ಕುಳಿತು ಇವತ್ತಿದ್ರೆ ಬಹಳ ಖುಷಿ ಕೊಡ್ತಿದ್ರು. ಅವರು ಸದಾ ಹಸನ್ಮುಖಿ, ಮೌನಿ, ಮೊದಲ ವಿಮರ್ಶಕಿಯಾಗಿದ್ರು ರಮೇಶ್ ಅವ್ರಿಗೆ. ಅವ್ರ ಮನೆಗೆ ಮೊನ್ನೆ ಹೋದಾಗ ನನಗೆ ಬೇಜಾರಾಗೋಯ್ತು. ಅವ್ರ ಮನೆಗೆ ಹೋದಾಗೆಲ್ಲ ಫಸ್ಟ್ ಏನು ಕೇಳ್ತಿರ್ಲಿಲ್ಲ, ಕಳಿಗೊಂಡು ಸ್ವಲ್ಪ ಟೀ ಮಾಡಲ್ಲ ಅಂತ ಇದ್ರು. ಈಗ ಅವ್ರ ರಮೇಶ್ ಅವರು ಹೋರಾಟದ ಬದುಕುತ್ತಿರಲ್ಲ. ಈ ಒಂದು ಕ್ಷೇತ್ರದಲ್ಲಿ ಇನ್ನ ಮುಂದೆ ಯಶಸ್ಸು ಪಡೆಯಲು 75, ಅವರ 100 ವರ್ಷ ದಾಟಿ ಸಮಾಜಕ್ಕೆ ನೋಡಿ, ಆಕಾಶವಾಣಿಯ ಹಿರಿಯ ಅಧಿಕಾರಿಯಾಗಿ ಹಲವು ಏಳುಗಳನ್ನು ಕಂಡ್ರು ಕೂಡ
ಕೆಲವರು ನಿವೃತ್ತರಾದಾಗ ನಾನ್ ಸಾಕು, ನನ್ನ ಜೀವನ ಸಾಕು, ನಮ್ಮ ಬದುಕು, ಮಕ್ಕಳು, ಕುಟುಂಬ ಅಂತಾರೆ. ಆದ್ರೆ ಇವರು ಹೊರಗಾಚೆ ಬಂದು ಇನ್ನಷ್ಟು ಮುನ್ನೆಲೆಗೆ ಬಂದು ತಮ್ಮ ಸಾಹಿತ್ಯದ ವಿವಿಧ ಅಂದ್ರೆ ಪ್ರತಿಯೊಂದು ಫೋಟೋಗಳನ್ನು ಸಂಗ್ರಹ ಮಾಡಿದ್ದಾರೆ. ಇಲ್ಲಿ ಅವರ ಒಂದು ಕಾರ್ಯಕ್ರಮ ಹಿಂಗಡೆ ಕೊಡ್ತಾರೆ, ಅವ್ರ ಕಾರ್ಯಕ್ರಮಗಳ ವರದಿಗಳೆಲ್ಲ ಇದೆ. ಎಲ್ಲ ಪ್ರಸಿದ್ಧ ನಟ ನಟಿಯರನ್ನು ಇಂಟರ್ವ್ಯೂ ಮಾಡಿದ್ದಾರೆ. ಅವರು ಪ್ರಚಾರ ಪ್ರಿಯರಲ್ಲ, ಅವ್ರ ಬಗ್ಗೆ ಇಷ್ಟ ಆಗುತ್ತೆ ನಂಗೆ. ಯಾಕಂದ್ರೆ ಸುಮಾರು ಜನ ಅಂತಾರೆ ಅವ್ರು ಜಾಸ್ತಿ ಮಾತಾಡ್ತಾರೆ ಅಂದ್ರೆ ತಪ್ಪು. ಯಾಕಂದ್ರೆ ನಾವು ಮಾತಾಡಿದ್ರೆ, ನಾವು ಹೇಳ್ಕೊಂಡ್ರೆ ಗೊತ್ತಾಗುತ್ತೆ ನಾವ್ ಏನ್ ಸಾಧನೆ ಮಾಡಿದೀವಿ ಅಂತ. ಅದರಿಂದಾಗಿ ಅವರು ಫಸ್ಟ್ ಮಾತಾಡ್ಬೇಕಾದ್ರೆ ಫಸ್ಟ್ ತಂದೆ ಬಗ್ಗೆ ನೆನೆಸ್ಕೊತಾರೆ, ತಮ್ಮ ಸಾಧನೆ ಬಗ್ಗೆ ನೆನೆಸ್ಕೊಡ್ತಾರೆ. ಆಕಾಶವಾಣಿಯಲ್ಲಿ ಯಾವ ತರ ಹೇಳಿದ್ರು ಗಂಟೆ ನೆನೆಸ್ಕೊಡ್ತಾರೆ. ಇದೆಲ್ಲ ತಪ್ಪಲ್ಲ. ಯಾಕಂದ್ರೆ ಈಗ ಕಾರ್ಯಕ್ರಮನ ಒಳ್ಳೆ ರೀತಿಯಲ್ಲಿ ಮಾಡೋದು ಬೆಲೆ ಇಲ್ಲ, ಅದು ಆಗಿದೆ. ಅದರಿಂದಾಗಿ ರಮೇಶ್ ಅವ್ರಿಗೆ ಒಂದು ಮಾತು ಹೇಳ್ತೀನಿ ಈ ಸಂದರ್ಭದಲ್ಲಿ. ಅವ್ರು ಯಾರೇ ರಮೇಶ್ ಅವರು ತಲೆಗೆ ಹಚ್ಕೊಳ್ಳಲ್ಲ, ಡೋಂಟ್ ಕೇರ್ ಅಂತ ಹೇಳ್ತಾರೆ. ಅವ್ರು ಯಾರೇ ಏನೇ ಪ್ರತಿಸ್ಪರ್ಧೆ ಹೊಡೆದ್ರು ಕೂಡ ಅವರು ತಮ್ಮ ಕೆಲಸ ಕಾರ್ಯಗಳನ್ನು ಎಂದೂ ಬಿಡಲ್ಲ. ಅವರು ನಮ್ಮ ಕಂಡ್ರೆ ಬಹಳ ಅಭಿಮಾನಿ. ನನಗೆ ತಕ್ಕದಾಗಿ ಆಕಾಶವಾಣಿ ಸಂಬಂಧಪಟ್ಟಂಗೆ ನಾನು ಸ್ವಲ್ಪ ಅಲ್ಲೇ ಎಲ್ಲ ಬರೆಯೋದ್ರಿಂದ ಒಂದು ಒಳ್ಳೆ ಒಂದು ಕಾರಣಕ್ಕೆ ಅವರು ಒಂದು ಪುಸ್ತಕವನ್ನು ಕೊಟ್ಟಿದ್ದಾರೆ. ಮತ್ತೊಮ್ಮೆ ನಮ್ಮ ವಿಮರ್ಶೆಗೆ, ನಮ್ಮ ಬೆಳವಣಿಗೆಗೂ ಕೂಡ ರಮೇಶ್ ಅವರು ಕಾರಣ ಆಗ್ತಾರೆ. ಅವರ ಅನೇಕ ಕಾರ್ಯಕ್ರಮಗಳನ್ನು ನಾನು 35 ವರ್ಷಗಳಿಂದ ರೇಡಿಯೋ ಕೇಳ್ತಿರೋದ್ರಿಂದ ಒಂದಲ್ಲ ಒಂದು ರೀತಿಯಲ್ಲಿ ರಾಜ್ಯವಾಗಿ ಕೇಳಿದ್ದೀನಿ. ಅವರು ಬೆಳಗ್ಗೆ ಸುಮಾರು ಜನ 7-8 ಆಕಾಶವಾಣಿಯಲ್ಲಿ ಪ್ರಸಿದ್ಧಿಯಾಗಿದ್ದಾರೆ. ಅಂತಿಮವಾಗಿ ನಮ್ಮ ಮೈಸೂರು ಆಕಾಶವಾಣಿಯಲ್ಲಿ 7-8 ತಿಂಗಳು ಇದ್ರು ಅನ್ಸುತ್ತೆ, ಅಲ್ಲಿ ಸ್ವಯಂವೃತ್ತಿ ಆಗ್ತಾರೆ. ಅವರ ಮುಂದಿನ ಈ ಒಂದು ಅಂದ್ರೆ ಏಕಾಂಗಿ ಹೋರಾಟ ಅಲ್ಲ ಸರ್, ನಾವು ಕೂಡ ಜೊತೆಗಿದ್ದೀವಿ ಸರ್. ನಮ್ಮ ಎಲ್ಲ ಖುಷಿ ಆಗುತ್ತೆ, ಎಲ್ಲ ಬಂದಿದ್ದಾರೆ. ಅದರಿಂದಾಗಿ ನೀವು ಒಬ್ಬರೇ ಏಕಾಂಗಿ ಎಲ್ಲ, ನಾವು ಕೂಡ ಇದ್ದೀವಿ. ಬರುವಾಗಲೂ ಒಬ್ಬರೇ, ಹೋಗ್ಬೇಕು ಒಬ್ಬರೇ. ಆ ನಡುವೆ ನಾವು ನಿಮ್ಗೆ ಜಂಟಿಯಾಗಿ ಇದ್ದೇವೆ, ಒಂಟಿ ಎಲ್ಲ ನೀವು ಅಂತ ಹೇಳುವ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಹಿರಿಯ ಸಮೂಹದಲ್ಲಿ ನಮ್ಮ ಸರ್ವರಿದ್ದಾರೆ, ನಮ್ಮ ಬೇರೆ ರಾಮ್ಕುಮಾರ್ ಇದ್ದಾರೆ, ರಂಗನಾಥ್ ಅವರು ಇದ್ದಾರೆ, ಹಾಗೆ ಅವ್ರ ಸಹೋದರರು ಇದ್ದಾರೆ, ರಮೇಶ್ ಅವರು ಇದ್ದಾರೆ. ತುಂಬಾ ಖುಷಿ ಆಗುತ್ತೆ. ನಾವು ಚಿಕ್ಕವರು ನಿಮ್ಮ ಎದುರಿಗೆ. ಮತ್ತೊಮ್ಮೆ ಈ ಒಂದು ಅವಕಾಶಕ್ಕೆ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಹೆಚ್ಚು ತಗೊಳ್ಳದ ಸಮಯ ಆಗ್ತಾ ಇರೋದ್ರಿಂದ ಒಂದು 5-6 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ನಮ್ಮ ಹೆಮ್ಮೆಯ ಭಾರತ ದೇಶ ಅನ್ನುವಂತಹ ಪುಸ್ತಕದ ಬಗ್ಗೆ ಮಾತಾಡೋದಕ್ಕೆ ಹೇಳಿದ್ದಾರೆ. ಹಾಗೆ ಈ ಏನ್ ಮಾತಾಡ್ತೀರೋ ಅದನ್ನ ಒಂದು ಬರ್ಕೊಟ್ಬಿಡಿ, ಅದನ್ನ ಮುನ್ನುಡಿಯಾಗಿ ಹಾಕ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಅದನ್ನ ಈಗಾಗಲೇ ಬರ್ಕೊಟ್ಟಿದ್ದೀನಿ. ಕಳೆದ ತಿಂಗಳ 26ನೇ ತಾರೀಕು ಇದೇ ಸಭಾಂಗಣದಲ್ಲಿ ಮತ್ತೊಂದು ಪುಸ್ತಕದ ಬಿಡುಗಡೆ ಆಗಿತ್ತು. ಅವರ ಮಗನಿಗೆ ಸಂಬಂಧಪಟ್ಟಂತಹ ಪುಸ್ತಕದ ಬಗ್ಗೆ ಮಾತಾಡೋದಕ್ಕೆ ಆಗ್ಲೂ ನನಗೊಂದು ಅವಕಾಶ ಸಿಕ್ಕಿತ್ತು. ಆಗ್ಲೇನೆ ಅವರೊಂದು ಅಭಿನಂದನೆ ಹೇಳಿದ್ದೆ ನಾನು, 75ನೇ ವರ್ಷದ ಅಭಿನಂದನೆ 3 ತಿಂಗಳು ಆಗ್ತಾ ಇದೆ ಅಂತ. ಈಗ ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ 82-83 ವರ್ಷಗಳಾದಾಗ ಸಹಸ್ರ ಚಂದ್ರ ದರ್ಶನ ಆಗಿ ಅಂತ ಹೇಳಿ ಒಂದು ಶಾಂತಿಯ ಕಾರ್ಯಕ್ರಮವನ್ನು ಮಾಡುವಂಥದ್ದು ಒಂದು ಪದ್ಧತಿ. ನಮ್ಮಲ್ಲಿ ಹಾಗೆ ಮಾಡ್ಕೊಂಡು ಹೋಗ್ತೀವಿ. 60, 70, 75, 80 ಇತ್ಯಾದಿ ವರ್ಷಗಳಿಗೆ ಒಂದಷ್ಟು ಶಾಂತಿ ಇತ್ಯಾದಿಗಳನ್ನ ಮಾಡ್ತಾ ಹೋಗ್ತೀವಿ. ಹಾಗೆ ನಾನು ಸುಮ್ಮನೆ ಕೂತಾಗಿ ಲೆಕ್ಕ ಹಾಕ್ತೆ 75ಕ್ಕೆ ಎಷ್ಟು ಚಂದ್ರ ದರ್ಶನಗಳಾಗತ್ತೆ ಅಂತ. ಸರಿಯಾಗಿ 900 ಚಂದ್ರ ಪೂರ್ಣ ಚಂದ್ರ ದರ್ಶನ ಈಗಾಗಲೇ ಆಗಿರುವಂಥದ್ದು. ಆ ಲೆಕ್ಕಕ್ಕೂ ಸಹ ತಮಗೆ ಒಂದು ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈಗಾಗಲೇ ಅವರ ಈ ಪುಸ್ತಕದಲ್ಲಿ ಬರ್ಕೊಂಡಿರೋ ಹಾಗೆ ಸುಮಾರು ನಮ್ಮ ದೇಶದ 62% ಭಾಗಗಳನ್ನ ಅವರು ನೋಡಿದ್ದಾರೆ. ಹಾಗೆ ಒಂದು 25-30 ವಿದೇಶಗಳನ್ನು ಸಹ 51 ದೇಶಗಳನ್ನು ಸಹ ನೋಡಿದ್ದಾರೆ. ನಮ್ಮನ್ನು ಅನೇಕರು ಹೋಗಿ ಬರ್ತೀವಿ, ಅಲ್ಲಿಗೆ ಇಲ್ಲಿಗೆ ಪ್ರವಾಸಗಳನ್ನ ಹೋಗಿ ಬರ್ತೀವಿ. ಆದ್ರೆ ಪ್ರವಾಸ ಹೋಗುವಂಥದ್ದು ಒಂದು ವಿಶೇಷ ಆಗಬೇಕು. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಏನಿದೆ, ಅದರ ಹಿನ್ನೆಲೆ ಏನು, ಅದನ್ನ ಮುಂಚಿತವಾಗಿ ನಾವು ನೋಡ್ಕೊಂಡು ಮತ್ತೆ ಹೋಗೋದು ಹೇಗೆ, ಬರೋದು ಹೇಗೆ, ಪ್ರಯಾಣಕ್ಕೆ ಎಷ್ಟು ಸಮಯ ತಗುತ್ತೆ, ಅಲ್ಲಿ ಊಟ ತಿಂಡಿಗಳು ಹೇಗೆ, ಅಲ್ಲಿ ಏನಾದ್ರು ಪ್ರವಾಸಿ ಮಾರ್ಗದರ್ಶಕರು ಸಿಗ್ತಾರ, ಈ ರೀತಿ ಒಂದಷ್ಟು ಮುಂಚಿತವಾಗಿ ನಾವು ತಯಾರಿ ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಪ್ರವಾಸ ನಮ್ಗೆ ಚೆನ್ನಾಗಿ ಆಗುತ್ತೆ. ಈ ಪ್ರವಾಸ ಮಾಡುವಂಥದ್ದು ಎಲ್ರಿಗೂ ಸಾಧ್ಯ ಆಗಲ್ಲ. ಅದಕ್ಕೊಂದು ಮನಸ್ಥಿತಿ ಬೇಕಾಗುತ್ತೆ. ನಾನು ಅನೇಕರನ್ನ ಮೈಸೂರಿನಲ್ಲಿ ಇದ್ದವ್ರನ್ನೇ ಕೇಳಿದ್ದೀನಿ, ಎಷ್ಟು ಜನ ಜಗನ್ಮೋಹನ್ ಪ್ಯಾಲೇಸ್ ನೋಡಿದ್ರಿ, ಮೈಸೂರಲ್ಲಿ ಇಷ್ಟು ವರ್ಷಗಳಿಂದ ಇದ್ದೀರಲ್ಲ ಅಂತಂದ್ರೆ more than 50% ನೋಡ್ಬೇಕು ಅಂತ ಅನ್ಕೊಂಡಿದ್ವಿ, ನೋಡಿಲ್ಲ. ಮೈಸೂರಿನಲ್ಲೇ ಇದ್ದಾರೆ. ಬೇರೆಯವ್ರಿಗೆ ಬಂದಾಗ ಹೇಳ್ತೀವಿ ನಾವು ಜಗನ್ಮೋಹನ್ ಪ್ಯಾಲೇಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಹಾಗೆ ಅಂತ ಹೇಳ್ತೀವಿ. ನಾವೇ ಅಲ್ಲಿಗೆ ಹೋಗಿರೋದಿಲ್ಲ. ಆ ರೀತಿ
ಮೈಸೂರಲ್ಲಿ ಸಾಕಷ್ಟಿದೆ ಅರಮನೆಗಳ ನಗರ ಅಂತ ಕರಿತೀವಿ. 10 ಅರಮನೆಗಳಿದೆ. ಮೈಸೂರಿನಲ್ಲೇ ನಾವು ನೋಡಿರಲ್ಲ. ಆದ್ರೆ ಈ ರೀತಿಯಾಗಿ ಹುಡ್ಕೊಂಡೋಗಿ ದೇಶ ವಿದೇಶ ಇವುಗಳನ್ನ ನೋಡುವಂಥದ್ದು ಇದೆಯಲ್ಲ, ಅದು ಖಂಡಿತವಾಗಿ ನಮಗೆ ಒಂದಷ್ಟು ಜ್ಞಾನ ಸಿಗುತ್ತೆ. 2, ಒಂದು ಲಕ್ಷ್ಮಿಯ ಸಂಪಾದನೆ, ಒಂದು ಸರಸ್ವತಿಯ ಸಂಪಾದನೆ. ಲಕ್ಷ್ಮಿಯ ಸಂಪಾದನೆ ಹೆಚ್ಚು ಕಮ್ಮಿ ಎಲ್ಲರೂ ಮಾಡ್ತೀವಿ, ನಮ್ಮ ಜೀವನಕ್ಕೆ ಅದು ಬೇಕು ಅನ್ನೋ ಕಾರಣಕ್ಕೋಸ್ಕರ ಲಕ್ಷ್ಮಿಯ ಸಂಪಾದನೆ ಕಡೆ ನಮ್ದೆಲ್ಲರೂ ಗಮನ ಇರುತ್ತೆ. ಆದ್ರೆ ಸರಸ್ವತಿಯ ಕಡೆ ಗಮನ ಕಡಿಮೆ. ಲಕ್ಷ್ಮಿ ಖರ್ಚಾಗುವಂಥದ್ದು, ಸರಸ್ವತಿ ಕೊಡೋ ಅಂಥದ್ದು. ಹಾಗಾಗಿ ಈ ರೀತಿಯಾದಂತಹ ಒಂದು ಜ್ಞಾನ ಇದೆಯಲ್ಲ, ಆ ಜ್ಞಾನಕ್ಕೋಸ್ಕರ ನಾವು ಒಂದಷ್ಟು ತ್ಯಾಗ ಮಾಡ್ಬೇಕಾಗತ್ತೆ. ಒಂದಷ್ಟು ಸಮಯ, ಒಂದಷ್ಟು ಶ್ರಮ, ಒಂದಷ್ಟು ಹಣ. ಆದ್ರೆ ಇವೆಲ್ಲವೂ ನಮಗೆ ಸಾಕಷ್ಟು ಅನುಭವಗಳನ್ನ ಕೊಡುತ್ತೆ. ಇಲ್ಲಿ ರಮೇಶ್ ಅವರು ಮಾಡಿರುವಂಥದ್ದು ಆ ರೀತಿಯಾಗಿ ಹೋಗೋದಕ್ಕೆ ಮುಂಚಿತವಾಗಿನೇ ಆ ಪ್ರದೇಶಗಳಲ್ಲಿ ಏನೇನು ವಿಶೇಷ ಅನ್ನೋದನ್ನ ನೋಡ್ಕೊಂಡು ಹೋಗಿದ್ದಾರೆ. ಮತ್ತೆ ಪುಸ್ತಕದಲ್ಲಿ ಅದನ್ನ ಬರೀತಾರೆ. ಇಲ್ಲಿಂದ ಅಲ್ಲಿಗೆ ಎಷ್ಟು ಕಿಲೋಮೀಟರ್, ಅವತ್ತಿನ ಸಮಯದಲ್ಲಿ ವಿಮಾನಕ್ಕೆ ಎಷ್ಟು ಚಾರ್ಜ್ ಆಗಿತ್ತು, ಅಲ್ಲಿ ರೂಮ್ಗಳನ್ನ ಬಾಡಿಗೆ ಎಷ್ಟು, ಯಾರನ್ನ ಸಂಪರ್ಕ ಮಾಡಬೇಕು, ಒಂಥರ ಟೂರಿಸ್ಟ್ ಗೈಡ್ ಅಂತ ನಾವೇನ್ ಕರಿತೀವಿ. ಆ ರೀತಿಯಾಗಿ ಈ ಪುಸ್ತಕದಲ್ಲಿ ಸಾಕಷ್ಟು ವಿಷಯಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಇದರಲ್ಲೇ ಅವರು ಅನೇಕ ಅಂಕಣ ಬರಹಗಳನ್ನ ಏನು ಬರೆದಿದ್ದಾರೆ, ಅವುಗಳ ಸಂಕಲನ ಸಹ ಇದೆ. ಒಟ್ಟಲ್ಲಿ ಈ ಮಾಲ್ ಅಂತ ಕರಿತೀವಲ್ಲ ನಾವು, ಮಾಲ್ಗಳಿಗೆ ಹೋಯ್ತು ಅಂತ ಹೇಳಿದ್ರೆ ಹೇಗೆ ಎಲ್ಲಾ ವಿಷಯಗಳು ನಮ್ಗೆ ಎಲ್ಲಾ ವಸ್ತುಗಳು ಸಿಗುತ್ತೋ ಹಾಗೆ ಈ ಪುಸ್ತಕದಲ್ಲಿ ಎಲ್ಲ ವಿಷಯಗಳು ಒಳಗೊಂಡಿದೆ. ಹಾಗಾಗಿ ಇದನ್ನು ಸಹ ನಾನು ಒಂದು ಮಾಲ್ ಅಂತ ಹೇಳಿ ಕರೆಯೋದಕ್ಕೆ ಇಷ್ಟಪಡ್ತೇನೆ. ಸಾಕಷ್ಟು ವಿಷಯಗಳು ಅದರೊಳಗೆ ಬಂದಿದೆ. ಸುಮ್ಮನೆ ಹೇಳೋದ್ರಿಂದ ಅರ್ಥ ಇಲ್ಲ. ಆ ಪುಸ್ತಕವನ್ನ ತಗೊಂಡು ನಾವು ಓದಬೇಕು. ಇದು ಓದಿದಾಗಂತೂ ನಮ್ಗೆ ಇಲ್ಲ, ಅದು ಸ್ವಭಾವನು ಹಾಗೇನೆ. ಆದ್ರೆ ವೇದಿಕೆಯಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಬೇಕು ಮಾಡ್ಬೇಕು ಅನ್ನೋದಿಲ್ಲ. ನಾನು ಅಧ್ಯಕ್ಷ ಆನಂದ್ ಹೇಳ್ಕೊತಿದ್ದೆ, ಈ ಒಂದು ಇನ್ವಿಟೇಷನ್ ಇದೆಯಲ್ಲ ಸುಮಾರು 60 ಜನರ ಹೆಸರಿದೆ. ಇನ್ವಿಟೇಷನ್ ಅಲ್ಲಿ 60 ಜನರ ಹೆಸರಿದೆ. ಮತ್ತೆ ಎಲ್ಲರೂ ಅವ್ರು ಸ್ವತಃ ಕಾಂಟ್ಯಾಕ್ಟ್ ಮಾಡಿ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಕರೆದಿರುವಂತದ್ದು. ಅಂದ್ರೆ ಇಷ್ಟು ಜನರು ಅವ್ರಿಗೆ ಬಂದಿರೋಷ್ಟು ಜನ ಅದು ಬೇರೆ ಪ್ರಶ್ನೆ. ಅವ್ರಷ್ಟು ಜನನ ಹುಡುಕಿ ಕರೆದಿದ್ದಾರೆ. ಒಂದು ವಿಶೇಷವಾದಂತಹ ಸ್ವಭಾವ ಅದು. ನಾನು ಬಹುಶಃ ಒಂದು 15 ವಾರ 10 ದಿವಸ ಮುಂಚೆ ಅವ್ರ ಮನೆಗೆ ಹೋದೆ. ಆ ಮನೆ ಪರಿಸ್ಥಿತಿ ನೋಡಿದ್ರೆ ಇಡೀ ಮನೆ ಬರ್ತಿ ಫೋಟೋಗಳೆಲ್ಲ ಪೂರ್ತಿ ಹರಡ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟು 2,000 ಫೋಟೋಗಳಿಗೆ ಇದು ಮನೆಯಲ್ಲಿ 1.5 ಲಕ್ಷ ಫೋಟೋಗಳು ಮನೆಯಲ್ಲಿ ಇದೆ. ನನ್ನ 6 ತಿಂಗಳು ವಯಸ್ಸಿನಿಂದ ಬಹುಶಃ 1.5 ಲಕ್ಷ ಎಣಿಸ್ಬೇಕಾದ್ರೆ ಒಂದ್ ದಿವಸ ಬೇಕಾಗುತ್ತಾ. ಮತ್ತೆ ಅದು ಯಾವುದೋ ಫೋಟೋಗಳಲ್ಲ, ಅವರು ಪ್ರವಾಸ ಮಾಡಿ ಹೋಗಿ ತೆಗೆಸ್ಕೊಂಡಿರುವಂತಹ ಫೋಟೋಗಳು. ಅದು ಒಂದಷ್ಟು ಈ ಪುಸ್ತಕದಲ್ಲಿ ಅದು ಬಂದಿದೆ. ಅದೊಂಥರ ಜೀವನದ ಉತ್ಸಾಹ. ಎಲ್ಲರೂ ಬೇರೆ ಹೇಳಿದಾಗೆ ಅದೊಂದು ರೀತಿಯಾದಂತಹ ಜೀವನದ ಉತ್ಸಾಹ, ಒಂದು ರೀತಿಯಾದಂತಹ ಮಾದರಿ. ಸುಮ್ಮನೆ ಕೂತ್ಕೊಂಡು ತಿಂತಾ ಇರಬೇಡಿ, ಸುಮ್ಮನೆ ಸಂಪಾದನೆ ಮಾಡ್ತಿರ್ಬೇಡಿ, ಹೊರಗಡೆ ಓಡಾಡ್ಕೊಂಡ್ ಬನ್ನಿ ಅಂತ ಹೇಳುವಂಥದ್ದು. ಅದರಿಂದ ಇಷ್ಟು ಜನ ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಆಗಿದೆ. ಸೊ ಹಾಗಾಗಿ ಒಂದು ಒಳ್ಳೆಯ ಪುಸ್ತಕದ ಬಗ್ಗೆ ಮಾತಾಡೋಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ಮತ್ತೆ ನಿಮ್ಮೆಲ್ರಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ. ಈಗ ನೆಕ್ಸ್ಟ್ ಅದೇ ಎಲ್ಲರಿಗೂ ನಮಸ್ಕಾರ. ನಾನು ಒಂದು 57 ನಿಮಿಷದಲ್ಲಿ ನಾನು ಮಾತು ಮುಗಿಸ್ತೀನಿ. ಮೊದಲಿಗೆ ಸೋದರ ಸಮಾನರಾದ ರಮೇಶ್ ಅವರಿಗೆ ಜನ್ಮದಿನದ ಶುಭಾಶಯಗಳು. ನನಗೆ ಇವತ್ತು ಕೊಟ್ಟಿರೋ ಪುಸ್ತಕ ಮಲೆನಾಡ ಸಿರಿ ಅನ್ನೋದು. ಆಶ್ಚರ್ಯ ಅಂದ್ರೆ ನಾನು ಮಲೆನಾಡಿನವಳು, ಯಾವುದೋ ಒಂದು ಪುಸ್ತಕ ಕೊಡ್ತೀನಿ ಅದ್ರ ಬಗ್ಗೆ ಮಾತಾಡಿ ಅಂದ್ರು. ನನಗೆ ಸಿಕ್ಕಿದ್ದು ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋಗೆ ಮಲೆನಾಡ ಸಿರಿನ ಪುಸ್ತಕ ಸಿಕ್ಕಿದೆ. ನಿಜವಾಗ್ಲೂ ಈ ಪುಸ್ತಕವನ್ನ 450 ಪುಟಗಳ ಪುಸ್ತಕ. ಅದನ್ನ ಈಗ 7 ನಿಮಿಷದಲ್ಲಿ ಅಥವಾ 5 ನಿಮಿಷದಲ್ಲಿ ನಾನು ಹೇಳ್ಬೇಕಾಗಿರೋ ಅನಿವಾರ್ಯತೆ ನನಗಿದೆ. ಇವರು ಬರೆಯೋದು ಒಂದು ಮಾತು ಬರೆದಿದ್ದಾರೆ. ಏನಂದ್ರೆ 50 ವಿದೇಶಿಗಳನ್ನು ಸುತ್ತಿದ ನನಗೆ ನನ್ನ ಭಾರತ ಭೂಮಿ ಎಲ್ಲದಕ್ಕಿಂತ ಶ್ರೇಷ್ಠವಾದದು ಅಂತ ಅನ್ನಿಸ್ತು ಬರೆದಿದ್ದಾರೆ. ಸತ್ಯವಾದ ಮಾತು. ಈ ಮಾತು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಒತ್ತು ಕೊಟ್ಟು ಜಾಸ್ತಿ ನಮ್ಮ ಪುರಾತನ ಗ್ರಂಥಗಳಲ್ಲಿ ರಾಮಾಯಣ ಮಹಾಭಾರತ ಪುರಾಣಗಳೆಲ್ಲಾನು ಒಂದು ಮಾತು ಹೇಳಿದ್ದಾರೆ. ಈ ಜಗತ್ತು ಸೃಷ್ಟಿ ಆದಾಗ ಜಂಬೂ ದ್ವೀಪ, ಅದರಲ್ಲಿ ಈ ಭರತ ವರ್ಷದಲ್ಲಿ ನಮ್ಮ ಭರತಖಂಡ ಇರುವಂತದ್ದು. ಇದು ಯಾಕೆ ಬೇರೆ ನೆಲೆಗಳಿಗಿಂತ ಮಹತ್ವವಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಋಷಿ ಮುನಿಗಳು ನೆಲೆಸಿದ್ದು,
ಸಾಧನೆ ಮಾಡಿದ್ದು ಮತ್ತು ಎಲ್ಲೂ ನಡೆಯೋದಾಗಿರುವಂತಹ ಪವಾಡಗಳು ನಡೆದಿರೋ ಜಾಗ ಇದು. ಯಾಕೆ ಅಂತ ಹೇಳಿದ್ರೆ ಇದು ಪವಾಡದ ಕಣ್ಕಟ್ಟಲ್ಲ, ಅವರು ಭಗವಂತನ ಸಾಕ್ಷಾತ್ಕರಿಸಿಕೊಂಡು ಮಾಡಿರುವಂತಹ ಕೆಲಸಗಳು. ಅದನ್ನ ಹಳೆ ಕಾಲದ ಗ್ರಂಥಗಳನ್ನ ನಾವು ಓದಿದ್ರೆ ನಿಜವಾಗ್ಲೂ ಹೀಗೂ ನಡೀತಿತ್ತ ಅಂತ ನಾವು ಅನ್ಕೋಬಹುದು. ಇವತ್ತಿಗೂ ಕೂಡ ಯಾವಾಗ ವೈದ್ಯರು ನಮ್ ಕೈಲಿ ಆಗೋದಿಲ್ಲ ಅಂತ ಕೈ ಚೆಲ್ತಾರೋ, ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ, ಕೈ ಮುಗಿತೀವಿ, ಆ ನಂಬಿಕೆ ಇನ್ನೂ ನಮ್ಮಲ್ಲಿ ನಡೆದು ಬರ್ತಾ ಇದೆ ಅನ್ನೋದಕ್ಕೆ ಇವ್ರು ಮಾತು ಸಾಕ್ಷಿ. ನಾನು ಅದನ್ನು ಹೋಗ್ತೀನಿ. ಇದರಲ್ಲಿ ಭಾರತದ 60ಕ್ಕಿಂತ ಹೆಚ್ಚು ಸ್ಥಳಗಳನ್ನ ನೋಡಿದ್ದಾರೆ ಮತ್ತೆ 50ಕ್ಕಿಂತ ಹೆಚ್ಚು ವಿದೇಶಗಳನ್ನ ಸುತ್ತಿದ್ದಾರೆ. ಈ ಕೃತಿಯಲ್ಲಿ ಇವರು ಬರೆದಿರೋದು 10 ಜಿಲ್ಲೆಗಳ ಮಾಹಿತಿ ಇದೆ. ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಾಮರಾಜನಗರ, ಬೆಳಗಾವಿ, ಕೊಡಗು, ಧಾರವಾಡ ಇಷ್ಟು ಜಿಲ್ಲೆಗಳ ಮಾಹಿತಿಗಳನ್ನ ಇದ್ರಲ್ಲಿ ಕೊಟ್ಟಿದ್ದಾರೆ. ಮಲೆನಾಡಿನ ಪರಿಚಯ ಅಂತ ಅವರು ಹೇಳಿದ್ದಾರೆ. ಆದ್ರೆ ಮಲೆನಾಡು ಅಲ್ಲ, ಇದು ಕರಾವಳಿ ಪ್ರದೇಶವನ್ನು ಸೇರಿಸಿಕೊಂಡಿದ್ದಾರೆ. ಅದಕ್ಕೆ ಇವರು ಹೌದು, ಅದೇ ನಾನು ಹೇಳಕೊಟ್ಟಿದೆ. ಈಗ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿಯ ಪ್ರಕಾರ ಮೊದಲಿದ್ದು ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ, ಕೊಡಗು, ಹಾಸನ. ಆಮೇಲೆ ಕೆಲವು ಸ್ಥಳಗಳನ್ನು ಸೇರಿಸ್ಕೊಂಡಿದ್ದಾರೆ. ಅದರಲ್ಲಿ ಚಾಮರಾಜನಗರ, ಬೆಳಗಾವಿ, ಧಾರವಾಡ, ದಾವಣಗೆರೆ ಇತ್ಯಾದಿ ಈ ಜಾಗಗಳೆಲ್ಲ ಬಂದಿದೆ. ಹಾಗಾಗಿ ಇಲ್ಲಿ ತಗೊಂಡಿದ್ದಾರೆ. ಬಹುಶಃ ನಾನು ಅನ್ಕೊಂಡಿದ್ದೇನೆಂದ್ರೆ ಅವರು ಮಲೆನಾಡು ಅಭಿವೃದ್ಧಿಗೆ ಅಂತ ಕೊಡೋ ಹಣ ಅದು ಪೂರ್ತಿ ಮಲೆನಾಡು ಅಭಿವೃದ್ಧಿಗೆ ಹಾಕೋಕ್ ಆಗೋದಿಲ್ಲ. ಹಾಗಾಗಿ ಅವರ ಆ ಒಂದು ಲೆಕ್ಕ ತೋರಿಸೋದಕ್ಕೆ ಬೇರೆ ಜಾಗಗಳನ್ನು ತಗೊಂಡಿದಾರ ಮೋಸ್ಟ್ಲಿ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಮಲೆನಾಡು ಅಭಿವೃದ್ಧಿ ಮಾಡ್ಬೇಕಾದ್ರೆ ಅಲ್ಲಿ ಸಿಮೆಂಟ್ ಕೆಲಸಗಳು ನಡಿಬೇಕು. ಈಗ ಯಾವ್ದೋ ಬಹುರಾಷ್ಟ್ರೀಯ ಕಂಪನಿಗಳು ಬರಬೇಕು ಅಥವಾ ಆಸ್ಪತ್ರೆ ಬರಬೇಕು, ಎಲ್ಲದಕ್ಕೂ ನಾವು ಸಿಮೆಂಟ್ ಕಾಂಕ್ರೀಟ್ ಕೆಲಸ. ಆದ್ರೆ ಇದು ಬಹಳ ಸೂಕ್ಷ್ಮವಾದ ಪ್ರದೇಶ. ಒಂದ್ ಮಾತು ಹೇಳ್ತಾರೆ, ಸ್ವರ್ಗದ ಒಂದು ತುಣುಕು ಭೂಮಿ ಮೇಲೆ ಬಿದ್ದು ಮಲೆನಾಡು ಆಗಿದೆ ಅಂತ. ಯಾಕೆಂದ್ರೆ ಬೆಟ್ಟ ಗುಡ್ಡಗಳಿಂದ ಆವೃತವಾದ ಪ್ರದೇಶ, ಆದ್ರೆ ಮಾತ್ರ ಮಲೆನಾಡು ಅಂತ. ಇಲ್ಲಿ ಯಾವಾಗಲೂ ತಂಪಾಗಿರುತ್ತೆ ವಾತಾವರಣ, ಯಾವಾಗಲೂ ಮಳೆ ಸುರಿತಾ ಇರುತ್ತೆ. ನಮ್ಗಂತೂ ವರ್ಷದಲ್ಲಿ ಎಲ್ಲೋ ಒಂದು 20-30 ದಿನಗಳು ಮಳೆ ಇಲ್ಲ, ಬಾಕಿ ದಿನ ಎಲ್ಲ ಮಳೆ ಇದೆ. ಹಾಗಾಗಿ ಇಂಥ ವಿಶೇಷ ಜಾಗಗಳಲ್ಲಿ ಅಭಿವೃದ್ಧಿ ಮಾಡೋದು ತುಂಬಾ ಕಷ್ಟದ ಕೆಲಸ. ಇನ್ನು ಈ ಪುಸ್ತಕದ ಬಗ್ಗೆ ಹೇಳೋದಾದ್ರೆ ಮಲೆನಾಡಿನ ಪರಿಚಯ, ಮಲೆನಾಡು ಅಂದ್ರೆ ಏನು ಅಂತ ಬರ್ತಿದ್ದಾರೆ ಫಸ್ಟ್. ಆಮೇಲೆ ಒಂದೊಂದೇ ಜಿಲ್ಲೆಗಳನ್ನ ತಗೊಂಡು ಅವರು ಬರಿತಾ ಹೋಗ್ತಾರೆ. ಅಲ್ಲಿರುವ ಆ ಪ್ರದೇಶದಲ್ಲಿರುವ ಸ್ಥಳಗಳು, ಭೌಗೋಳಿಕ ಹಿನ್ನೆಲೆ, ಸ್ಥಳ ಪುರಾಣ, ಹೆಸರಿನ ಉಗಮ, ಪ್ರವಾಸಿ ತಾಣಗಳು, ಹವಾಮಾನ, ವಿಶೇಷತೆ, ಪ್ರೇಕ್ಷಣೀಯ ಸ್ಥಳಗಳು, ಜಲಪಾತಗಳ ವಿವರಣೆ, ದೇವಾಲಯಗಳು, ಬಸದಿಗಳು, ಶಾಸನಗಳು, ಧಾರ್ಮಿಕ ಮಹತ್ವದ ಸ್ಥಳಗಳು, ಇತಿಹಾಸದ ಮಹತ್ವ, ಜೊತೆಗೆ ಕಾಲದ ಮಾಹಿತಿಗಳು ಇದೆ. ಯಾವ ವರ್ಷದಲ್ಲಿ ಏನಾಯ್ತು ಅನ್ನೋ ಮಾಹಿತಿ ಸಮೇತ ಕೊಟ್ಟಿದ್ದಾರೆ. ಆಮೇಲೆ ಜೊತೆಗೆ ಇನ್ನೊಂದು ಮಾಹಿತಿ ಏನಿದೆ ಅಂದ್ರೆ ಪ್ರವಾಸದ ಸಿದ್ಧತೆಗಳನ್ನ ಹೇಗ್ ಮಾಡ್ಕೋಬೇಕು, ಇಂತಹ ಜಾಗಗಳಿಗೆ ಹೋಗ್ಬೇಕಾದ್ರೆ ಸೂಕ್ತವಾದ ಸಮಯ ಯಾವುದು, ಸಾಹಸ ಕ್ರಿಯೆಗೆ ಟ್ರೆಕ್ಕಿಂಗ್ ವ್ಯವಸ್ಥೆ ಇರೋದು ಎಲ್ಲೆಲ್ಲಿದೆ, ಮತ್ತೆ ಈ ಸಂಪೂರ್ಣವಾದ ವಿಷಯಗಳನ್ನ ಇದ್ರಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಈ ಒಂದು ದಾಖಲೆ ಯಾಕೆ ಬರಿಬೇಕು ಅಂತ ಹೇಳಿದ್ರೆ ಬರೀ ನೋಡ್ಕೊಂಡು ಹಾಗೆ ಆನಂದಿಸಿ ಬಂದ್ಬಿಡ್ಬೋದು. ಅಲ್ಲಿಯ ಫೋಟೋ ತಕ್ಕೊಳ್ಳೋದು, ಆ ಮಾಹಿತಿಗಳನ್ನ ಕಲೆಕ್ಟ್ ಮಾಡೋದು ಯಾಕೆ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರು ಕೊಟ್ಟಿರೋ ಜಾಗವನ್ನ ಇನ್ನು 50 ವರ್ಷ ಬಿಟ್ಟು ಯಾರಾದ್ರೂ ಹೋಗಿ ನೋಡಿದ್ರೆ ಹಾಗೆ ಇರುತ್ತಾ? 50 ವರ್ಷ ಹಿಂದೆ ಇದ್ದ ಜಾಗ ಈಗ ಬದಲಾವಣೆ ಆಗ್ಬಿಟ್ಟಿದೆ. ಹಾಗಾಗಿ ಪುಸ್ತಕದಲ್ಲಾದ್ರೂ ಉಳಿಲಿ ಅಂತ ನಮ್ಮ ಹಳೆ ಕಾಲದ ಚಲನಚಿತ್ರಗಳಲ್ಲಿ ಇರೋ ಜಾಗಗಳನ್ನೆಲ್ಲ ನಾವ್ ಇವತ್ತು ನೋಡೋದು ಅಂತಂದ್ರೆ ಅದು ಇವತ್ತು ಬದಲಾವಣೆ ಆಗಿದೆ. ಎಲ್ಲೆಲ್ಲಿ ವನಗಳಿತ್ತು ಅದೆಲ್ಲ ರೆಸಾರ್ಟ್ಗಳಾಗಿ ಅಥವಾ ಬೇರೆ ಬೇರೆ ಜಾಗಗಳಾಗಿ ಬದಲಾವಣೆ ಆಗ್ಬಿಟ್ಟಿದೆ. ಹಾಗಾಗಿ ಇದೊಂದು ಸಾರ್ವಕಾಲಿಕ ದಾಖಲೆಯಾಗಿ ಉಳಿಯುತ್ತೆ ಈ ಪುಸ್ತಕ. ಜೊತೆಗೆ ಇದು ಒಂದು ಮುಂದಿನ ದಿನಗಳಲ್ಲಿ ಪ್ರವಾಸ ಹೋಗೋರಿಗೆ ಒಂದು ಕೈಪಿಡಿ ಆಗುತ್ತೆ. ಹೀಗೆ ಈ ಪುಸ್ತಕಗಳಿಂದ ಅನೇಕ ಪ್ರಯೋಜನಗಳಿದೆ. ಇಂತಹ ಒಂದು ಉಪಯುಕ್ತವಾದ ಪುಸ್ತಕವನ್ನ ನನಗೆ ಪರಿಚಯ ಮಾಡೋದು ಕೊಟ್ಟ ರಮೇಶ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮತ್ತೆ ದೂರದ ಸಕಲೇಶ್ಪುರದಲ್ಲಿ ನಾನಿದ್ರು ಕೂಡ ನನ್ನನ್ನ ಅವರು ಈ ಕಾರ್ಯಕ್ರಮ ತೊಡಗಿಸ್ಕೊಂಡಿದ್ದಾರೆ. ನನ್ನ ಮರ್ತಿಲ್ಲ ಅವರು. ಅದು ನನಗೆ ತುಂಬಾ ಸಂತೋಷ ಕೊಡುತ್ತೆ. ಯಾಕೆಂದ್ರೆ ಅಲ್ಲೆಲ್ಲೋ ಇದ್ದಾರೆ, ಮೈಸೂರಿನವ್ರನ್ನ ಹಾಕೊಂಡು ನನ್ನ ಕಾರ್ಯಕ್ರಮ ಮಾಡಿ ಮುಗಿಸ್ಕೊಳ್ತೀನಿ ಅನ್ನೋ ಮನೋಭಾವ ಅವ್ರಿಗಿಲ್ಲ. ನೀವಿರ್ಬೇಕು ನನ್ನ ಕಾರ್ಯಕ್ರಮ 2 ದಿನಾನೂ ಬನ್ನಿ ಅಂತ ಹೇಳಿದ್ರು. ನಾನು ಮೇಲ್ ಕಳಿಸ್ಬೇಕು, ಲೆಟರ್ ಬರೀಬೇಕು ಪೇಪರ್ಗೆ ಅನ್ನೋದ್ರಿಂದ ನಾನೇನೆ ಬರಕ್ ಆಗೋದಿಲ್ಲ ಅಂತ ಹೇಳಿ ಇವತ್ತು ಬಂದಿದ್ದೀನಿ. ತುಂಬಾ ಸಂತೋಷ ಆಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ. ಇನ್ನು ಮುಂದೆ ಇಂತಹ ಕಾರ್ಯಕ್ರಮಗಳು ಮಾಡೋದಕ್ಕೆ ಭಗವಂತ ಅವ್ರಿಗೆ ಅವಕಾಶ ಕೊಡ್ಲಿ ಅಂತ ಕೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಕಾಳೆಗುಂಡಿ ಶಿವಕುಮಾರ್ ಸರ್ ಅವರಿಗೆ ಗೌರವ ಸಮರ್ಪಣೆ. ಗೌರವ ಚಪ್ಪಾಳೆ. ನನ್ನ ಬಂಧುಗಳು ಬಂದಿದ್ದಾರೆ, ನನ್ನ ಹೆಂಡತಿ ಕಡೆಯಿಂದ ಅವರ ಸೋದರಿ ಕಸಿನ್ ಸಿಸ್ಟರ್ ಬಂದಿದ್ದಾರೆ, ಹಾಗೆ ನನ್ನ ಹೆಂಡತಿ ಸಂಬಂಧಿಸಿದ್ದು ಬಂದಿದ್ದಾರೆ. ನನಗೇನಂದ್ರೆ ಸ್ನೇಹಿತರು ಬಂಧುಗಳೆಲ್ಲ ಸೇರಿ ಮಾಡ್ಬೇಕು. ಧಾರ್ಮಿಕ ಕಾರ್ಯಕ್ರಮ ಎಲ್ಲರೂ ಮಾಡ್ತಾರೆ, ಸಾಹಿತ್ಯಿಕ ಕಾರ್ಯಕ್ರಮದಲ್ಲಿ ನಮ್ಮ ಇಡೀ ಕುಟುಂಬ ಭಾಗವಹಿಸ್ತಾ ಇದ್ರೆ ನನಗೊಂದು ಅಭಿಮಾನ.
ನಾರಾಯಣ ಬರ್ರಿ. ನಾನು 7ನೇ ವರ್ಷದಲ್ಲಿ ರೇಡಿಯೋ ಸಾಹಿತ್ಯದಲ್ಲಿ ನನ್ನ ಆಟ ಆಡಿಸಿದ್ದಾನೆ ಪದವಿ ದಿವಸ ವೇಸ್ಟ್ ಅಂದ್ರೆ ಅಷ್ಟು ಗ್ರೇಟ್. ಅವ್ರು ಇನ್ನೊಂದು ಹೇಳ್ಬೋದಾ, ನಮ್ಮ ತಂದೆ ಶಾಸಕರು 1 ಗಂಟೆ ಕಾಲ ಮಾಡ್ಕೊಟ್ಟ, 1 ರೂಪಾಯಿ ಇಸ್ಕೊಂಡಿಲ್ಲ. ಮಧು ಸರ್ ಅವರಿಗೆ ಚಪ್ಪಾಳಿಯ ಮೂಲಕ ಅವರನ್ನ ವೀಕ್ಷಕರೇ ನಮಸ್ಕಾರ. ಆಡುಮುಟ್ಟದ ಸೊಪ್ಪಿಲ್ಲ ಎಂಬ ನಾನುಡಿಯಂತೆ ಮೈಸೂರಿನಲ್ಲಿ ನೆಲೆಸಿರುವ ಒಬ್ಬ ವ್ಯಕ್ತಿ ಸಕಲ ಕಲಾ ಬಲ್ಲವರಾಗಿ 15ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಸಾಧಕರಾಗಿ ಇನ್ನು ಹೊಸ ಹೊಸ ಕ್ಷೇತ್ರಗಳನ್ನು ಪ್ರವೇಶಿಸಿ ಕಲಿಯಲು ಸಾಧಿಸಲು ಪ್ರಯತ್ನಿಸುತ್ತಿದ್ದಾರೆ. ಕಡಿಮೆ ನಿದ್ರೆ, ಕಡಿಮೆ ಊಟ ತಿಂಡಿ. ಇವರ ವಯಸ್ಸು 75ಕ್ಕೆ ಇನ್ನೇನು ಎಂಟ್ರಿ ಕೊಡಲಿದೆ. ಆದರೂ 25ರ ಯುವಕನ ಉತ್ಸಾಹ, ಅತ್ಯುತ್ತಮ ಪ್ರಯತ್ನ, ಸಾಧನೆ ಮಾಡುವ ಸಂಕಲ್ಪ. ರೇಡಿಯೋಕ್ಕಾಗಿ ತಮ್ಮ ಜೀವನವನ್ನೇ ತೆರೆದಿದ್ದಾರೆ. ರೇಡಿಯೋ ಹಾಗೂ ರಂಗಭೂಮಿಗಳ ನಾಟಕಕಾರರಾಗಿ ನಟ ನಿರ್ದೇಶಕರಾಗಿದ್ದಾರೆ. ಸಾಹಿತ್ಯ ರಚನೆಯಲ್ಲಿ 111 ಪುಸ್ತಕ ಬರೆದು ತಮ್ಮ ಸ್ವಂತ ಆಸಕ್ತಿ ಪ್ರಕಾಶನದಿಂದ ಪ್ರಕಟಿಸಿದ್ದಾರೆ ಹಾಗೂ ಮುಂದೆಯೂ ಪ್ರಕಟಿಸಲಿರುತ್ತಾರೆ. ಕವಿಯಾಗಿ 8 ಕವನ ಸಂಕಲನ, 51 ವಿದೇಶ ಪ್ರವಾಸ ಮಾಡಿ, ಭಾರತದ 60% ಭಾಗ ಪ್ರವಾಸ ಮಾಡಿ ಪ್ರವಾಸ ಕಥನ ಬರೆದಿದ್ದಾರೆ. ನಾಟಕಕಾರರಾಗಿ ರೇಡಿಯೋ ಹಾಗೂ ರಂಗಭೂಮಿಗಾಗಿ ಹಾಸ್ಯ ಮತ್ತು ಆರೋಗ್ಯ ನಾಟಕಗಳನ್ನು ಬರೆದಿದ್ದಾರೆ. 10,000ಕ್ಕಿಂತ ಹೆಚ್ಚು ರಂಗ ಪ್ರದರ್ಶನ ಮಾಡಿದ್ದಾರೆ. ಅಭಿರುಚಿ ಬಳಗದ ಸ್ಥಾಪಕರಾಗಿ 150ಕ್ಕೂ ಹೆಚ್ಚು ವೇದಿಕೆ ಕಾರ್ಯಕ್ರಮಗಳು ಹಾಗೂ ಮನೆ ಮನೆ ಕವಿಗೋಷ್ಠಿ ಮಾಡಿದ್ದಾರೆ. 40 ವರ್ಷಗಳಿಂದ ಅಂಕಣಕಾರರಾಗಿ, ಆರೋಗ್ಯ ಶಿಕ್ಷಣದ ಹರಿಕಾರರಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಆರೋಗ್ಯ ನಾಟಕದ ಪರಂಪರೆಯನ್ನ ಪ್ರಾರಂಭಿಸಿದ್ದಾರೆ. ಹದಿಹರೆಯ, ಏಡ್ಸ್, ಕುಷ್ಠರೋಗ, ಚಳಿ ಜ್ವರ, ತಂಬಾಕು ಸೇವನೆ, ಮಾದಕ ವ್ಯಸನಗಳ ಬಗ್ಗೆ ರೇಡಿಯೋ ನಾಟಕಗಳು ಮತ್ತು ರೇಡಿಯೋ ಧಾರಾವಾಹಿಗಳನ್ನು ಮಾಡಿದ್ದಾರೆ. ಇದರ ಜೊತೆಗೆ ರಂಗ ನಾಟಕಗಳನ್ನು ಕೂಡ ಪ್ರದರ್ಶನ ಮಾಡಿದ್ದಾರೆ. 2005 ಜುಲೈ 1ರಂದು ರಾಷ್ಟ್ರೀಯ ಡಾಕ್ಟರರ ದಿನ. ಅಂದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ರವರು ಇವರನ್ನು ಸಾಮಾಜಿಕ ವೈದ್ಯ ಎಂದು ಸನ್ಮಾನ ಮಾಡಿದ್ದಾರೆ. ಅವರೇ ಮೈಸೂರಿನ ನಂಜನಗೂಡು ವಾಮನ್ ರಮೇಶ್.
ಮೈಸೂರಿನ ಕುವೆಂಪು ನಗರದ ಕೆ ಬ್ಲಾಕ್ ರಸ್ತೆ 4ನೇ ಕ್ರಾಸ್ 2210 ಸಂಖ್ಯೆಯ ಒಂದು ಮನೆ. ಇದು ಸ್ನೇಹ, ಪ್ರೀತಿ, ವಾತ್ಸಲ್ಯಗಳ ಸಂಕೇತವಾಗಿದೆ. ದೇಹಕ್ಕೆ 75 ವರ್ಷಗಳಾಗಿದ್ದರೂ ಉತ್ಸಾಹ, ಜೀವನಾಸಕ್ತಿ, ಲೋಕಪ್ರೇಮದಿಂದ ಸ್ನೇಹಾಭಿಲಾಷಿಯಾಗಿರುವ 25 ವರ್ಷಗಳ ಸದಾ ಚಿಗುರುವ ಮನಸ್ಸಿನವರು ನಮ್ಮ ಪ್ರೀತಿಯ ರಮೇಶ್. ಒಮ್ಮೆ ಸದಾ ಮಮತೆಯ ಮಹಾಮನೆಯಾಗಿದ್ದ ತುಂಬು ಕುಟುಂಬದ ನಗು, ಸಂತೋಷ, ನವರಸಗಳಿಂದ ತುಂಬಿ ತುಳುಕುತ್ತಿದ್ದ ಈ ದೊಡ್ಡ ಕುಟುಂಬದ ಆವಾಸ ಸ್ಥಾನ ಇಂದು ನೀಲಮತಿಯ ಮೌನದ ತಪಸ್ಥಳವಾಗಿದೆ. ಎಲ್ಲವನ್ನೂ ಕಳೆದುಕೊಂಡಿದ್ದರೂ ಏನೂ ಆಗಿಲ್ಲವೆಂಬಂತೆ ಸದಾ ಹನುಮುಖದ ಆಪ್ತತೆ ಚೆಲ್ಲುವ ಕಣ್ಣುಗಳ ಮುಖ ಬರುವ ಎಲ್ಲರಿಗೂ ಸದಾ ಸ್ವಾಗತ ಕೋರಲಿದೆ. ಎಲ್ಲರೂ ಅಂದುಕೊಳ್ಳುತ್ತಾರೆ ಸದಾ ಪಟಪಟನೆ ಸ್ಟಾಪ್ ಇಲ್ಲದೆ ಮಾತನಾಡುವ ಈತ ಏಕಾಂಗಿ ಎಂದು. ಆದರೆ ಈತ ಸದಾ ಲೋಕಾಂಗಿ ಎಂಬುದು ಈತನನ್ನು ಬಲ್ಲವರಿಗೆ ಮಾತ್ರ ಗೊತ್ತು. ಈಗ ತಾನೇ ಕೇಳಿದ್ರಲ್ವಾ, ನಾನು ಪಟಪಟನೆ ಬಹಳ ಮಾತಾಡ್ತೀನಿ ಅಂತ. ಹೌದು, ಯಾಕಿರಬಹುದು ಅಂತ ಬಹಳ ಸಲ ಯೋಚನೆ ಮಾಡಿದ್ದೀನಿ. ಇದರಲ್ಲಿ ನನ್ನ ಕುಟುಂಬದ ಹಿರಿಯರ ಕೊಡುಗೆ ಇದೆ ಅಂತ ಅನಿಸುತ್ತೆ. ನನ್ನ ಒಬ್ಬ ಮುತ್ತಜ್ಜ ಮೈಸೂರು ಅರಮನೆಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಸ್ಥಾನದಲ್ಲಿ IGP ಆಗಿದ್ದರು. ಮೈಸೂರಿಗೆ IGP ಆಗಿದ್ದರು, ಜಿಲ್ಲಾಧಿಕಾರಿಗಳಾಗಿದ್ದರು. ಇನ್ನೊಬ್ಬ ಮುತ್ತಾತ ವೆಂಕಟಾಚಲ ಶಾಸ್ತ್ರಿಗಳು ಮೈಸೂರು ಅರಮನೆಯಲ್ಲಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿ ಅವರಿಗೆ ನ್ಯಾಯಶಾಸ್ತ್ರ, ಧರ್ಮಶಾಸ್ತ್ರದ ಸಲಹೆಗಾರರಾಗಿದ್ದರು. ಹಾಗೆ ನಮ್ಮ ಅಜ್ಜಿ ತಂಗಮ್ಮ 5-6 ಭಾಷೆಗಳನ್ನು ಬಲ್ಲವರಾಗಿದ್ದರು. ನಮ್ಮ ತಂದೆ ಹಿರಿಯರಾಗಿದ್ದು ಆಕಾಶವಾಣಿಯಲ್ಲಿ, ರಂಗಭೂಮಿಯಲ್ಲಿ, ಸಿನಿಮಾ ಕ್ಷೇತ್ರದಲ್ಲಿ. ಹೀಗಾಗಿ ಚಿಕ್ಕಂದಿನಿಂದ ಮಾತು ಕೇಳ್ತಾ ಬೆಳೆದಂಥ ನಾನು ಮಾತುಗಾರ ಆಗದೆ ಯಾಕೆ ಸದ್ಯ ಹೇಳಿ. 6 ವರ್ಷದ ಬಾಲ್ಯದಿಂದ 75ರ ಮಾಡಿದ ಜೀವನದ ಎಲ್ಲ ಪುಟಗಳು ಇವರ ನೆನಪಿನ ಅಂಗಳದಲ್ಲಿ ಸದಾ ಪಾರಿಪಾಟ. ಇವರೆಲ್ಲರ ಜೀವನದಾರಿಯ ಪ್ರತಿಭೆ, ಅನುಭವ ವಂಶವಾಹಿನಿ ಮೂಲಕ ಪಡೆದು ತಮ್ಮ ಹುಡುಕುವಿಕೆ, ಓದು, ಸತತ ಕಲಿಕೆ, ಪ್ರಯತ್ನ, ತಮ್ಮ ಪ್ರಯೋಗಗಳ ಮೂಲಕ ಅನುಷ್ಠಾನಗೊಳಿಸಿದ ಸಾಧನೆ ಇವರದು. ಪ್ರತಿನಿತ್ಯ ಮನೆಗೆ ಬಂದವರಿಗೆ ಟೀ, ಕಾಫಿ, ತಿಂಡಿ, ಊಟ ಬಡಿಸಿ ಅನುಭವದ ನಾಲೆ ಹರಿಸುವ ಆಕರ್ಷಕ ಮಾತುಗಾರ ರಮೇಶ್. ತಾಯಿಯ ಅಂತಃಕರಣ, ತಂದೆಯ ಅನುಭವ, ಹೆಪ್ಪುಗಟ್ಟಿದ ಕೌಟುಂಬಿಕ ಯಾತ್ರೆಯ ಪುರುಷ ದೇಹದ, ಮಹಿಳಾ ಮನಸ್ಸು, ಭಾವಗಳ ಅಂತಃಕರಣದ ಕೇಂದ್ರವಾಗಿದ್ದಾರೆ. ನಮ್ಮ ತಂದೆ ಜ್ಞಾಪಿಸ್ಕೊಂಡ್ರೆ ನಾನು ಇವತ್ತಿಗೂ ನಮಸ್ಕಾರ ಮಾಡಬೇಕನ್ಸುತ್ತೆ. ಅವರು 12ನೇ ವರ್ಷದಲ್ಲಿ ರಂಗಭೂಮಿ ಮತ್ತು ಶಾಲೆಯಲ್ಲಿದ್ದಾರೆ. ಮುಂದೆ ಅವರು 1944ನೇ ಇಸ್ವಿಯಲ್ಲಿ ಮೈಸೂರಿನಲ್ಲಿ ಹಾಡಿನ ಸ್ಕೂಲಲ್ಲಿ ಟೀಚರ್ ಆಗಿದ್ದಾಗ ಸ್ಟೂಡೆಂಟ್ಸ್ ಡ್ರಾಮೆಟಿಕ್ ಅಸೋಸಿಯೇಷನ್ ಅಂತ ಸ್ಥಾಪಿಸಿದ್ರು. ಮಾಸ್ಟರ್ KS ಅಶ್ವಥ್ ಎಲ್ಲ ಅವರ ಶಿಷ್ಯರು. ರಾಜ್ಕುಮಾರ್ ಅವರ ತಂಗಿರು ಸಹ ಇವರ ನಿರ್ದೇಶನದಲ್ಲೇ ರೇಡಿಯೋ ನಾಟಕಗಳ ಮೂಲಕ ಮುಂದೆ ಬಂದರು. ಅವರು 1936ರಲ್ಲಿ ಆಕಾಶವಾಣಿ ಸೇರಿದ್ರು. ಸಾವಿರಾರು ಜನ ಕಲಾವಿದರನ್ನು ಬೆಳೆಸಿದ್ರು. ಹಿಂದಿನ ತಲೆಮಾರಿನ ಎಲ್ಲ ಕಲಾವಿದರು ಶಿಷ್ಯನು ನನ್ನ ತಾಯಿ ಅನ್ನಪೂರ್ಣೇಶ್ವರಿಯನ್ನು ಕರೆಸಿಕೊಡ್ತಿದ್ದಂಥ ಗಿರಿಜಾ ಅವ್ರನ್ನ ಮರೆಯೋಕ್ಕೆ ಸಾಧ್ಯವಿಲ್ಲ. ಅವರು ರಾಜ್ಕುಮಾರ್ ಅವರಿಗೆ, ಬಾಲಕೃಷ್ಣ ಅವರಿಗೆ, ನರಸಿಂಹರಾಜ್ ಅವರಿಗೆಲ್ಲ ಕೈ ತುತ್ತು ಹಾಕಿದ್ದಾರೆ. ನಮ್ಮ ಮನೇಲಿ ನಾಟಕ ಕಂಪ್ನಿಯಲ್ಲಿದ್ದವರು, ರೇಡಿಯೋದಲ್ಲಿ ಇದ್ದವರು, ರಂಗಭೂಮಿಯಲ್ಲಿದ್ದವರು ಯಾರೇ ಬಂದ್ರೂ ಅವರಿಗೆ ದಿಢೀರಂತ ಒಲೆಯಲ್ಲಿ, ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ, ರುಬ್ಬಿದ ಅಡುಗೆ ಮಾಡಿ ಬಡಿಸ್ತಾ ಇದ್ರು. ಬಾಲಕೃಷ್ಣ ಅವರು ಕೊನೆ ದಿನಗಳಲ್ಲಿ ಸಂದರ್ಶನದಲ್ಲಿ ನಂಗೆ ಹೇಳಿದ್ದಾರೆ, ಆ ತಾಯಿ ಅನ್ನಪೂರ್ಣೇಶ್ವರಿ ಕೈ ಊಟ ಮಾಡಿದ್ದೀನಿ ನಾನು. ರುಬ್ಬಿ ಕಪ್ಪೆ ನಮ್ಗೆ ತಿಂಡಿ ಕಾಫಿ ಸಿಕ್ತಿತ್ತು, ಊಟ ಸಿಗ್ತಿರಲಿಲ್ಲ. ಕಾಮನ್ ಅವ್ರ ಮನೆಯಲ್ಲಿ ನಾನು ಪುಟ್ಟ ಮಗುವಾಗಿ ಇದ್ದದ್ದು ಮೈಸೂರು. ಆಮೇಲೆ ನಮ್ಮ ತಂದೆ ದಿಲ್ಲಿಲಿ ಕರ್ನಾಟಕ ಹೋಗ್ತಾ ಇತ್ತು. ಅಲ್ಲಿಗೆ ಹೋದೆ.
ನನ್ನ 3ನೇ ವರ್ಷದಲ್ಲಿ ನಡೆದಂಥ ಒಂದು ಘಟನೆ ನನ್ನ ಇಡೀ ಜೀವನ ಮುಂದೆ ಬದಲಾಯಿಸ್ತು ಅಂತ ನಾನು ನಂಬಿದ್ದೀನಿ. ಯಾರೊಬ್ಬ ಟೇಣೇಣೇ ಅಂತ ನುಡಿಸ್ತಾ ರಸ್ತೆಯಲ್ಲಿ ಬಂದ. ನಾನು 3ನೇ ಮಹಡಿಯಲ್ಲಿದ್ದಾಗ 3 ವರ್ಷಕ್ಕೆ ಅದು ಯಾಕೆ ಸಂಗೀತಕ್ಕೆ ಮರಳನ್ನು ಗೊತ್ತಿಲ್ಲ. ಸರ ಮೆಟ್ಟಿಗೆ ಹೋಗಿ ಉರುಳಿ ಸಿಂಹದ ಗಿಡ ಇದ್ದೆ. ಬಲಗಾಲ ಮುರಿದೋಯ್ತು, ಮಧ್ಯದ ಮಾಂಸ ಕಂಡ ಹೊರತೋಯ್ತು. ಹೀಗೆಲ್ಲ ಆಗಿ ದಿಲ್ಲಿಯಲ್ಲಿ ನಮ್ಮ ತಾಯಿ ಗಿರಿಜಾ ನನ್ನ ವೆಲ್ಲಿಂಗ್ಟನ್ ಆಸ್ಪತ್ರೆಗೆ ಸೇರಿಸಿ 3 ದಿನ ಅರ್ಧರಾತ್ರಿ ಕಾದು. ಆದರೆ ಅವರಿಗೆ ಹಿಂದಿ ಬರ್ತಿರ್ಲಿಲ್ಲ, ಭಾಳ ಕಷ್ಟಪಟ್ಟರು. ನಮ್ಮ ಅಜ್ಜಿ 60-70 ವರ್ಷದವರು ಮೈಸೂರಿಂದ 3 ರೈಲು ಬದಲಾಯಿಸ್ಕೊಂಡು ದಿಲ್ಲಿಗೆ ಬಂದು ನಮ್ಮನ್ನು ಕರ್ಕೊಂಡು ಬಂದು ಮೈಸೂರಿನ ಚಲವಾಮ ಆಸ್ಪತ್ರೆಗೆ ಸೇರಿಸಿದ್ರು. ನಮ್ಮ ಸೋದರ ಮಾವ ರಾಮಚಂದ್ರನ ಸೇರಿಸಿದ್ರು. ಆದಿಕೇಶ್ವರರು ಅಂತ ಒಬ್ಬ ಡಾಕ್ಟರ್ ನೆನೆಸ್ಕೋಬೇಕು. ಅವರು ಸಾಯಂಕಾಲ ಅಡ್ಮಿಟ್ ಮಾಡಿಕೊಂಡು ಬೆಳಗ್ಗೆ ನನಗೆ ಕಾಲು ಆಪರೇಷನ್ ಮಾಡಿದ್ರು. ನೋಡಿ, ಆಪರೇಷನ್ ಗುರುತು ಇನ್ನೊಂದಿದೆ. ಈ ಆಪರೇಷನ್ ಆದಮೇಲೆ ಬ್ಯಾಂಡೇಜ್ ಹಾಕಿದ್ದು. 1 ವರ್ಷ ಕಾಲ ಅನಿಸ್ತಿದ್ದಾಗ ಬೆಡ್ ರಿಡನ್ ಆಗಿದೆ. ಆಗ ಸರಸ್ವತಿಪುರದಲ್ಲಿರುವಂಥ ನಮ್ಮ ಮಾಮಿ ರಾಜಲಕ್ಷ್ಮಿ ರಾಮಚಂದ್ರನ್ ಅವರು ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಹೀಗಾಗಿ ನನಗೇನಾಯಿತು, ಆಟಗಳಂತ ನಾನು ಹೋಗಲಿಲ್ಲ. ನನಗೆ ಅನ್ಫಿಟ್ ಅನ್ನೋವಂಥ ರೀತಿಯಲ್ಲಿ ಇಟ್ಟಿದ್ದರಿಂದ ನಾನು ಸಹ ಆಟಗಳ ಕಡೆ ಹೋಗಲಿಲ್ಲ. ರೇಡಿಯೋ ಕಡೆ, ರಂಗಭೂಮಿ ಕಡೆ, ನಾಟಕದ ಕಡೆ, ಸಿನಿಮಾ ಕಡೆ, ಮಾಧ್ಯಮದ ಕಡೆ ಸಂಬಂಧಗಳ ಜೊತೆ ನಾನು ಬೆರಲಿಕ್ಕೆ ಕಾರಣ ಆಯಿತು. 7ನೇ ವರ್ಷದಿಂದಲೇ ಇವರ ಬಹುಕ್ಷೇತ್ರಗಳ ಕಲಿಕೆ ಅನುಭವ ಆರಂಭ. 1958ರಿಂದ ಬಾನುಲಿ ಕ್ಷೇತ್ರ ಇವರನ್ನು ತನ್ನತ್ತ ಸೆಳೆಯಿತು. ಮನೆಯಲ್ಲಿದ್ದ 2 ರೇಡಿಯೋ, 1 ಟ್ರಾನ್ಸಿಸ್ಟರ್ ಕೇಳುವಿಕೆ, ಧಾರವಾಡ ಆಕಾಶವಾಣಿಯ ಹೊಕ್ಕುವಿಕೆ. 7ನೇ ವರ್ಷದಲ್ಲಿ ನನ್ನ ಜೀವನದಲ್ಲಿ ಒಂದು ದಿಕ್ಕು ಬದಲಾಯಿತು. ನಮ್ಮ ತಂದೆ ಧಾರವಾಡ ಆಕಾಶವಾಣಿ ಕೆಲಸ ಮಾಡ್ತಿದ್ದರಿಂದ ಮನೆಯಲ್ಲಿ 2 ರೇಡಿಯೋ, 1 ಟ್ರಾನ್ಸಿಸ್ಟರ್ ಇತ್ತು. ಬೆಳಗಿನ ಜಾವದಿಲ್ಲ, ರಾತ್ರಿ ತನಕ ಕೇಳೋರು ಮನೆ ಇದ್ದಾಗ ನಾನು ಕಂಪಲ್ಸರಿ ಕೇಳೋ ಹಾಗಾಯಿತು. ನಾನು ಅವ್ರ ಜೊತೆಗೆ ಆಕಾಶವಾಣಿಗೆ ಹೋಗಿ ಶುರು ಮಾಡಿದೆ 7ನೇ ವಯಸ್ಸಲ್ಲಿ. ಅಂದರೆ 58ನೇ ಇಸ್ವಿ, 1958. ಶನಿವಾರ ಭಾನುವಾರ ಹೋಗ್ತಿದ್ದೆ. ಅಲ್ಲಿ ಏನು ಕಾರ್ಯಕ್ರಮ ಬರುತ್ತೆ, ಶ್ರೋತೃಗಳ ಪತ್ರಗಳು ಬಂದರೆ ಅದನ್ನು ಬರ್ಕೊಳ್ಳೋದು, ಆಮೇಲೆ ಹೊಗಳಿ ಕೊಡೋದು, ಚಿತ್ರ ಇರೋದು, ಹೇಳೋದು, ಇದನ್ನೆಲ್ಲ ನಾನು ಸ್ಕ್ರಿಪ್ಟ್ ಬರೀತಿದ್ದೆ. ಆಗ ಜೆರಾಕ್ಸ್ ಇರಲಿಲ್ಲ, ಯಾವುದೇ ರೀತಿ ಇರಲಿಲ್ಲ. ಕಾರ್ಬನ್ ಪೇಪರ್ ಇಟ್ಟು 4 ಕಾಪಿ ಮಾಡಿ ಭಾನುವಾರ ಬೆಳಗ್ಗೆ 9ರಿಂದ 9:30 ಇಡೀ ಕರ್ನಾಟಕ ಕೇಳ್ತಾ ಇದ್ದು. ಅಲ್ಲಿ ನಾನು ನೇರ ಪ್ರಸಾರದಲ್ಲಿ ಅಕ್ಕಮ್ಮ, ಕಾಕ ಅಂತ ಇಬ್ಬರಿದ್ರು. ಅವ್ರ ಜೊತೆ ನಾನು ಪಾತ್ರ ವಹಿಸ್ತಿದ್ದೆ. ನಾಟಕಗಳು ಮಾಡ್ತಾಯಿದ್ವಿ. ಆಮೇಲೆ ಚಿತ್ರಪತ್ರ ಅವರು ಮಾಡ್ತಿದ್ವಿ. ಆ ರೇಡಿಯೋದಲ್ಲಿ ಪ್ರವಾಸ ಹೋದಲ್ಲಿ ಕಲ್ಪಿಸ್ಕೊಂಡು ಅಲ್ಲಿ ವರ್ಣಿಸ್ತಿದ್ವಿ. ಆಮೇಲೆ ನಾಟಕಗಳ ಒಂದು ಚಿಕ್ಕ ಅವತರಣಿಕೆ, ಅಂದರೆ ದೊಡ್ಡ ಕೇಂದ್ರದಲ್ಲಿ ಸಾಮಾನ್ಯ ಹಿರಿಯರ ವಿಭಾಗದಲ್ಲಿ ಪ್ರಸಾರ ಆಗ್ತಿದ್ದ ನಾಟಕಗಳ ಕಿರು ಒಂದು ಭಾಗಗಳನ್ನು ಮಾಡಿ ಅದನ್ನು ನಾನು ನಿರ್ದೇಶನ ಮಾಡಿ ಪಾತ್ರ ಮಾಡ್ತಿದ್ದೆ. ರಮೇಶ್ ಸ್ಟ್ರೇಂಜ್ ಅವ್ರ ತಂದೆ ವೃತ್ತಿನೇ ಮುಂದುವರಿಸಿದ್ದಾರೆ. ಬಹುಶಃ ಆಕಾಶವಾಣಿಯ ಕೆಲಸ ಕಾರ್ಯಕ್ರಮಗಳ ಮಕ್ಕಳುಗಳನ್ನ ಮುಟ್ಟದೇ ಇರುವಂಥ ವಿಷಯನೇ ಇಲ್ಲ ಅನ್ಸುತ್ತೆ. ರಮೇಶ್ ಪೆಟ್ಟಿಗೆ ಪಲಾಯನ ಅಂತ HK ರಂಗನಾಥ್ ಬರೆದ ನಾಟಕ, ಒಂದು ಕಾಮಿಡಿ. ಇದು ರಮೇಶ್ ನನ್ನ ತಂದೆ ತರನೇ ಅದನ್ನು ಹಾಕಿದ್ರು. ಅದರೊಳಗೆ ರಮೇಶ್ ಆ ಹುಡುಗ ಪೂರ ನನ್ನ ಎದಕ್ಕೆ ಬೆಳೆದಿದ್ದ ಹುಡುಗ. ಆಕಾಶವಾಣಿ ನಾಟಕಗಳಲ್ಲಿ ರಮೇಶ್ ನಿರ್ದೇಶನ ಮಾಡಿದಂಥ 5-6 ನಾಟಕಗಳಲ್ಲಿ ನಾನು ಮಾಡಿದ್ದೀನಿ. ಮುಂದೆ ಕೆಲಸ ಮಾಮೂಲಿ ಥರನೇ ಥೇಟ್. ಇವಾಗ ಎಷ್ಟೊಂದು ಜನ ಗೊತ್ತಿರಬಹುದು, ಆಕಾಶವಾಣಿಯ 90 ವರ್ಷ ಅಂತೇಳಿ ಇಡೀ ದೇಶದಲ್ಲೇ ಆಚರಿಸ್ತಾ ಇದ್ದಾರೆ. ಮೈಸೂರು ಆಕಾಶವಾಣಿ ಇಲ್ಲೇ ನಾನು ಕೂತಿದ್ದೀನಿ 1944ರಲ್ಲಿ ಆರಂಭವಾಗಿದ್ದು. ನಮ್ಮ ತಂದೆ 1936ರಿಂದ ಆರಂಭಿಸಿ 44ರವರೆಗೆ ಗೌರವ ಸೇವೆ ಗೋಪಾಲ ಸ್ವಾಮಿ ಅವರ ಮನೆಯಲ್ಲಿ ಮಾಡಿ 44ರಿಂದ 79ರವರೆಗೆ 43 ವರ್ಷ ಅವರು ಸೇವೆ ಮಾಡಿದ್ದಾರೆ ಆಕಾಶವಾಣಿ. ನಾನು 7ನೇ ವರ್ಷದಿಂದ 25 ವರ್ಷದವರೆಗೆ ಹಂಗಾಮಿ ಕಲಾವಿದನಾಗಿ, ಬಾಲ ಕಲಾವಿದನಾಗಿ, ಯುವ ಕಲಾವಿದನಾಗಿ, ನಾಟಕ ಕಲಾವಿದನಾಗಿ ಅಭಿನಯಿಸ್ತಾ ಮುಂದೆ 36 ವರ್ಷ ಸೇವೆ ಮಾಡಿರೋದ್ರಿಂದ ನನ್ನ ಒಟ್ಟು ಸರ್ವಿಸು ಮತ್ತು ಆಕಾಶವಾಣಿಯ ಎಕ್ಸ್ಪೀರಿಯನ್ಸ್ 53 ವರ್ಷ. ಹೀಗಾಗಿ ತಂದೆ ಮಕ್ಕಳದು ನಮ್ಮಿಬ್ಬರಿಗೆ 96 ವರ್ಷ ಇದೆ. ಇದು ನನಗೆ ಬಹಳ ಸಂತಸವನ್ನು ಕೊಡುತ್ತೆ. ನನ್ನ ಜೀವನದಲ್ಲಿ ಪ್ರಸಾರ ಕ್ಷೇತ್ರದಲ್ಲಿ ಮರೆಯಲಾಗದ 2 ಅನುಭವಗಳು ಅಂದರೆ, ನಾನು ಬಾಲ್ಯಕ್ಕೆ ಹೋಗಬೇಕು. ನನ್ನ 17ನೇ ವರ್ಷದಲ್ಲಿ ಡಾಕ್ಟರ್ ದ.ರಾ. ಬೇಂದ್ರೆ ಅವರು ಏನಿದ್ದಾರೆ, ಶಾಂತ ಕವಿಗಳ ಅವರು 50ನೇ ವರ್ಷದ ಆಚರಣೆ ಮಾಡುವಾಗ ಶಾಂತ ಕವಿಗಳ ವತ್ಸಲಾಹರಣ ಅಂತ ನಾಟಕದ ನಿರ್ದೇಶನ ಅವರು ಮಾಡಿದ್ರು ರೇಡಿಯೋದಲ್ಲಿ.
ನನ್ನ ಸೌಭಾಗ್ಯ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಆದಂಥ ಬೇಂದ್ರೆಯವರ ನಿರ್ದೇಶನದಲ್ಲಿ ನಾನು ಅಭಿಮನ್ಯು ಅಂತ ಹೀರೋ ಪಾತ್ರ ಮಾಡಿದ್ದೆ. ಎರಡನೇದಾಗಿ ಬಹಳ ಪ್ರಸಿದ್ಧವಾದಂಥ ಗರುಡ ಸದಾಶಿವರಾಯರ ಕಂಪನಿಯಲ್ಲಿ ಅವರು ಬರೆದಂಥ ಶ್ರೀರಾಮ ಪಾದುಕಾ ಪಟ್ಟಾಭಿಷೇಕ ನಾಟಕ ಆದಾಗ ರೇಡಿಯೋದಲ್ಲಿ ನಾನು ಭರತನ ಪಾತ್ರ ವಹಿಸಿದ್ದೆ. ಹಾಗೆ ರಂಗದ ಮೇಲೂ ಸಹ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ತಮ್ಮ ಲಿಂಗರಾಜ್ ಮನ್ಸೂರ್, ಇಂದಿರಾಬಾಯಿ ಬೆಂಗಳೂರು ಮುಂತಾದವರ ಒಂದು ಪ್ರಸಿದ್ಧ ಕಂಪನಿ ಪಾತ್ರಗಳಲ್ಲಿ ದಶರಥ ಕೈಕೇಯಿಯ ಕವಿತೆ ನಾನು ಭರತನಾಗಿ ಪಾತ್ರ ಮಾಡಿದ್ದು ಮರೆಯಲಾಗದ ಘಟನೆ. ನೋಡಿ, ನಮ್ಮ ತಂದೆ 1944ರಲ್ಲಿ ಕಾರ್ಯಕ್ರಮ ಶುರು ಮಾಡಿದಂಥ ಆಕಾಶವಾಣಿ ಕೇಂದ್ರದ ಕಟ್ಟಡ ಇದು. ಈ ಸ್ಟುಡಿಯೋದಿಂದ ನಾಟಕಗಳು, ಸಂಗೀತ ರೂಪಗಳು, ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ದೀನಿ. ಇದು ಮ್ಯೂಸಿಕ್ ಸ್ಟುಡಿಯೋ. ಇಲ್ಲಿಂದ ನಾನು ಕಾರ್ಯಕ್ರಮ ಎಲ್ಲ ಪ್ರಸಾರ ಮಾಡಿದ್ದೀನಿ. ಗುಲ್ಬರ್ಗ ಆಕಾಶವಾಣಿ ಕೇಂದ್ರದಲ್ಲಿ 9 ವರ್ಷ ಸೇವೆ ಮಾಡಿದ ಮೇಲೆ ಇಲ್ಲಿ 6 ವರ್ಷ ಸೇವೆ ಮಾಡಿದ್ದೀನಿ. 100 ನಾಟಕಗಳು ಮಾಡಿದ್ದೀನಿ, ರೈಲು ಸೀರಿಯಲ್ ಮಾಡಿದ್ದೀನಿ, ರೈಲು ರಿಪೋರ್ಟ್ಸ್ ಎಲ್ಲ ಮಾಡಿದ್ದೀನಿ. ಇದು ಮ್ಯೂಸಿಕ್ ಸ್ಟುಡಿಯೋ. ಇಲ್ಲೇ ನಮ್ಮ ನಾಟಕದ ಧ್ವನಿ ಮುದ್ರಣ ಆಗ್ತಿತ್ತು. ಇದು ಮೈಸೂರು ಆಕಾಶವಾಣಿಯ ಟ್ಯಾಕ್ ಸ್ಟುಡಿಯೋ. ಇಲ್ಲಿಂದ ನಾವು ಕಾರ್ಯಕ್ರಮದ ನಿರೂಪಣೆ, ಬಾನುಲಿ ವರದಿಗಳ ನಿರೂಪಣೆ, ಕೆಲವೊಂದು ಸಂದರ್ಭದಲ್ಲಿ ನಾಟಕಗಳ ಸಂಭಾಷಣೆಯನ್ನು ಸಹ ರೆಕಾರ್ಡ್ ಮಾಡಿದಂಥ ಸೌಭಾಗ್ಯ ನನ್ನದಾಗಿದೆ. ಬಹಳ ಅಭಿಮಾನದಿಂದ ಇದನ್ನು ನಾನು ಸ್ಮರಿಸ್ತೀನಿ. ನನ್ನ ಜೀವನದಲ್ಲಿ ಆಕಾಶವಾಣಿ ಅನ್ನೋದು ಒಂದು ಅವಿಭಾಜ್ಯ ಅಂಗವಾಗಿದೆ. ಎನ್ ವಿ ರಮೇಶ್ ಅವರು ನಾನು ಬಂದಾಗ ಅವರು 2ನೇ ಬಾರಿ ಇಲ್ಲಿ ಕಾರ್ಯಕ್ರಮ ನಿರ್ವಾಹಕರಾಗಿದ್ದಾಗ ಅವ್ರ ಜೊತೆಯಲ್ಲಿ ಸಾಕಷ್ಟು ದಿನ ನಾಟಕಗಳ ನಿರ್ಮಾಣ ಕಾರ್ಯದಲ್ಲಿ ಅವ್ರ ಜೊತೆ ಸಹಾಯಕರಾಗಿ ಕೆಲಸ ಮಾಡಿದ್ದೀನಿ. ನಿರ್ಮಾಣ ಕಾರ್ಯಗಳ ವಿಷಯ ಬಂದಾಗ ನಾಟಕಗಳು ಹೀಗೇ ಬರಬೇಕು, ಅವರು ಅಂದ್ಕೊಂಡಿದ್ದ ರೀತಿಯೇ ಬರಬೇಕು ಅನ್ನೋದು ಯಾವುದೇ ಕಾರಣಕ್ಕೂ ಆ ವಿಷಯದಲ್ಲಿ ಅವರು ರಾಜಿ ಆಗ್ತಿರಲಿಲ್ಲ. ಅದು ನಾಟಕ ಗುಣಮಟ್ಟದಿಂದ ಹಿಡಿದು ನಿರ್ಮಾಣ ಕಾರ್ಯ ಸಂಪೂರ್ಣ ಆಗುವವರೆಗೂ ಅವರು ಅದನ್ನು ಪರಿಪಾಲಿಸ್ತಾನೆ ಇರ್ತಿದ್ರು. ಎಷ್ಟೋ ಸಂದರ್ಭಗಳಲ್ಲಿ ರಾತ್ರಿ 11 ಗಂಟೆ ಸ್ಟೇಷನ್ ಮುಗಿಯೋವರೆಗೂ ಕೂಡ ಕೆಲಸ ಮಾಡಿದ್ದಿದೆ. ಸಂಗೀತ ಮಿಕ್ಸ್ ಮಾಡೋದಿರ್ಬೋದು, ಎಫೆಕ್ಟ್ಸ್ ಹಾಕೋದಿರ್ಬೋದು. ಎಫೆಕ್ಟ್ಸ್ ಅಂದರೆ ಸಂಗೀತ ಪ್ರಕೃತಿ ಬಂದರೆ ಹಕ್ಕಿ ಪಕ್ಷಿಗಳ ಧ್ವನಿ ಇರ್ಬೋದು, ಕಾಡಿನ ಶಬ್ದ ಇರ್ಬೋದು, ಜೀವಿಗಳ ಶಬ್ದ ಇರ್ಬೋದು, ನದಿ ತೊರೆಗಳು ಹರಿಯುವ ಶಬ್ದ ಇರ್ಬೋದು. ಈ ಥರದ್ದು ವೆರೈಟಿ ಆಫ್ ಮ್ಯೂಸಿಕ್ಕು ಬೇಕಾಗ್ತಾ ಇತ್ತು. ಅಂಥದ್ದನ್ನೆಲ್ಲ ಎಲ್ಲೆಲ್ಲಿಂದನೂ ಸಂಪಾದನೆ ಮಾಡಿಸ್ತಾ ಇದ್ರು. ಕೆಲವು ಕಡೆಯಿಂದೆಲ್ಲ ನಾವೇ ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಳೋದು, ಧ್ವನಿ ಮೂಲಕ ಅಥವಾ ಇನ್ಸ್ಟ್ರೂಮೆಂಟ್ ಮೂಲಕ ಕ್ರಿಯೇಟ್ ಮಾಡ್ಕೊಳ್ಳೋದು, ಈ ಥರದನ್ನೆಲ್ಲ ಮಾಡಿಸ್ತಾ ಇದ್ರು. ಸೊ ಹೀಗಾಗಿ ಎಲ್ಲೆಲ್ಲಿಂದ ಯಾವ್ಯಾವ ಶಬ್ದಗಳನ್ನು ಬಳಸ್ಕೋಬೋದು, ಕ್ರಿಯೇಟ್ ಮಾಡ್ಕೋಬೋದು ಅನ್ನೋದು ಕೂಡ ಸಾಕಷ್ಟು ವಿಷಯಗಳನ್ನ ನಾವಿಂದ ಕಲ್ತ್ವಿ. ಹೀಗೆ ಹಲವಾರು ಅಂಶಗಳನ್ನು ಒಳಗೊಂಡು ಒಂದು ನಾಟಕ ಪ್ರೊಡ್ಯೂಸ್ ಆಗೋಷ್ಟೊತ್ತಿಗೆ ಅದ್ರ ಹಿಂದೆ ಇಷ್ಟೊಂದು ಶ್ರಮ ಇದೆ ಅಂತ ನಾವು ಇಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಗೊತ್ತಾಗಿದ್ದು. ಚಿತ್ರರಂಗದ ಹಲವಾರು ನಟರನ್ನ, ದಿಗ್ಗಜ ನಟರನ್ನ ಇನ್ಕ್ಲೂಡಿಂಗ್ ಮೇರು ನಟ ರಾಜ್ಕುಮಾರ್ ಅವರು ಕೂಡ ಅವರು ಇಂಟರ್ವ್ಯೂ ಮಾಡಿದ್ದಾರೆ. ಎನ್ ರಮೇಶ್ ಅವರು ರಾಜ್ಕುಮಾರ್ ಆಗಿರ್ಬೋದು, ದಿನೇಶ್ ಆಗಿರ್ಬೋದು, ಸುಂದರ್ ಕೃಷ್ಣಸ್ ಆಗಿರ್ಬೋದು, ಹೀಗೆ ಹಲವಾರು ಜನರನ್ನ ಅವರು ಮೈಸೂರು ಆಕಾಶವಾಣಿ ಧ್ವನಿ ಭಂಡಾರದಲ್ಲಿ ಎಷ್ಟು ಸಿನಿಮಾ ಚಿತ್ರರಂಗದ ಒಂದಷ್ಟು ಮೇರು ನಟರ ಸಂದರ್ಶನಗಳು ಇದೆ ಅಂತಂದರೆ ಧ್ವನಿ ಭಂಡಾರದಲ್ಲಿ ಇವರು ಕೂಡ್ಕೊಂಡಿದ್ದರಿಂದ ಅದರ ಹಿಂದೆ ಎನ್ ವಿ ರಮೇಶ್ ಅವರ ಶ್ರಮ ಬಹಳಷ್ಟಿದೆ ಅಂತಲೇ ಹೇಳ್ಬೋದು. ಅವರ ಕಾರ್ಯಕ್ರಮ ಹಾಕುವಲ್ಲಿಗೆ ನಮ್ಮಲ್ಲಿ ಈ ಥರ ಕೌಟುಂಬಿಕ ಧಾರಾವಾಹಿಗಳ ಥರ ಬರೆದು ಪ್ರಸ್ತುತಗೊಳಿಸ್ತಾ ಇದ್ರು. ಅದರ ಹಿಂದೆ ಎಷ್ಟು ಶ್ರಮ ಇರುತ್ತೆ. ಇವರು ಅದನ್ನು ಸ್ಕ್ರಿಪ್ಟ್ ಮಾಡಿ, ಅದನ್ನು ಸ್ಟೇಷನ್ ಡೈರೆಕ್ಟರ್ ತೋರಿಸಿ, ತಿದ್ದುಪಡಿ ಮಾಡಿಕೊಂಡು, ಅದನ್ನೆಲ್ಲ ರೆಕಾರ್ಡ್ ಮಾಡಿ, ಅದನ್ನು ಎಡಿಟ್ ಮಾಡಿ ಪ್ರಸಾರ ಕೊಡುವಷ್ಟೊತ್ತಿಗೆ ಸಾಕಷ್ಟು ಕೆಲಸ ನಡೆದಿರೋದು, ಎಷ್ಟು ಶ್ರಮ ಇರೋದು, ಒಂದು ಚಟುವಟಿಕೆಯನ್ನು ಕೂಡಿದಂಥ ಒಂಥರ ಪಾದದ ಥರ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕೆ. ಮಹಾಪರಿಶ್ರಮ. ನಿಮ್ಮ ಸಂಸಾರ ಯಾವುದು ಅಂದರೆ ಆಕಾಶವಾಣಿ ಹೇಳುವಂಥ ಪರಿಶ್ರಮ. ಅಂಥವು ಯಾವುದೇ ಸಂಸ್ಥೆ ಆಸ್ತಿ. ನಾನು ಆಕಾಶವಾಣಿಗೆ ಉತ್ಸಾಹ ಬರೆದು ಕೊಟ್ಟ ರೇಡಿಯೋ ನಾಟಕಗಳಲ್ಲಿ 2 ರಮೇಶ್ ಅವರು ಪ್ರೊಡ್ಯೂಸ್ ಮಾಡೋದು. ಒಂದು ರಘುಪತಿಯ ಪ್ರಲಾಪ, ಅದು ಆನಂದರ ಕಥೆಯನ್ನು ಆಧರಿಸಿದೆ. ಅದನ್ನು ರಮೇಶ್ ಅವರು ತುಂಬ ಜಾಣ್ಮೆಯಿಂದ ನಿರ್ವಹಿಸಿದರು. 2ನೇದು ಕರ್ನಾಟಕ ನಾಟಕ. ಅದಂತೂ ದೃಶ್ಯ ಮಾಧ್ಯಮಕ್ಕೆ ಹೊರತು ಶ್ರವ್ಯ ಮಾಧ್ಯಮಕ್ಕೆ ಅಲ್ಲ ಅಂತೇಳಿ ಎಲ್ಲ ನುರಿತ ಲೇಖಕರು ಕೈ ಬಿಟ್ಟಿದ್ರು. ನಿರಂತರವಾಗಿ ಹೋಗುವಂಥ ಒಂದು ಕಥೆಯಾಗಿ ಇಲ್ಲ. ಮತ್ತು ಒಂದು ಬಹಳಷ್ಟು ಧ್ವನಿ ಪರಿಣಾಮಗಳು ಬೇಕಾಗುತ್ತೆ. ಮತ್ತು ಇದನ್ನೆಲ್ಲ ಸೇರಿಸಿ ಅವರಿದ್ದ ಕಾಲಾವಧಿ ಕೂಡ 1 ವಾರ ಅಷ್ಟೇ ಅದನ್ನು ನಿರ್ಮಾಣ ಮಾಡೋದಕ್ಕೆ. ಇಷ್ಟೊಂದು ಪರಿಶ್ರಮ ಮಾಡಿ, ಇಷ್ಟೊಂದು ಯೋಚನೆ ಮಾಡಿ ಇವು ಹೇಗೆ ನಿರ್ಮಿಸ್ತಾರೆ ಅನ್ನುವಂಥದ್ದು ಅದರಲ್ಲಿ ರಮೇಶ್ ಅವರು ಧ್ವನಿ ಪರಿಣಾಮಗಳನ್ನು ಎಲ್ಲೆಲ್ಲಿಂದೋ ವಿಶೇಷವಾದ ಧ್ವನಿ ಪರಿಣಾಮಗಳನ್ನು ಕೂಡಿಸ್ಕೊಂಡು
ಸಿದ್ಧಪಡಿಸಿಕೊಂಡು ಕೇಳುವುದು ಬಹಳ ಚೆನ್ನಾಗಿ ತಲುಪುವ ಹಾಗೆ ಮಾಡುವುದು ಮಾನವೀಯ ಕೇಂದ್ರಗಳಿಂದ ಬಹಳ ಸರಿ ಅದು ಪ್ರಸಾರ ಆಯಿತು, ಜನಮಂಚಿಗೆ ಕಳಿಸ್ತು. ಗುಲ್ಬರ್ಗಾದಲ್ಲಿ ದಪ್ಪ ದಪ್ಪ ಪರದೆ ಹಾಕಿ ಸುಳಿಯೋ ಅಂತ ಕರೀತಾ ಇದ್ವಿ ಅದರನ್ನು. ಅಂಥ ಕಡೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಲೇಬೇಕಾಗ್ತಿತ್ತು, ಧ್ವನಿಮುದ್ರಣ ಅದೆಲ್ಲ. ಆಮೇಲೆ ಬಾನುಲಿ ವರದಿ ತಯಾರು ಮಾಡಬೇಕಾಗಿತ್ತು. ಆ ಬಾನುಲಿ ವರದಿಗಳನ್ನು ತಯಾರು ಮಾಡೋದಕ್ಕೆ ನಾವು ಸಾಕಷ್ಟು ಸಾಹಸ ಮಾಡಬೇಕಾಗಿತ್ತು. ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ, ಎನ್ ವಿ ರಮೇಶ್ ಅವರು ಕೂಡ ಅದನ್ನು ನಾವು ಅಲ್ಲಿ ಆ ಸ್ಟುಡಿಯೋದಲ್ಲಿ ತುಂಬ ಕಷ್ಟಪಟ್ಟು ಆ ಬೆಲ್ ಮೆಷಿನ್ನು ಮೆಟ್ರಾನ್ ಮೆಷಿನ್ಗಳಲ್ಲಿ ತಗೊಂಡು ಕ್ಯಾಸೆಟ್ ರೆಕಾರ್ಡಿಂಗನ್ನು ತಲುಪಿಸ್ಕೊಂಡು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ವಿ. ಇದಕ್ಕೆ ಎಲ್ಲ ಕಾರಣ ಏನಂತಂದರೆ ಆಕಾಶವಾಣಿ ಬಗ್ಗೆ ಪ್ರೀತಿ ಇರೋದಷ್ಟೇ ಕಷ್ಟಪಡೋ ಮನಸ್ಸು ಬರೋದು ಅಂತ ನಾನು ಅಂದ್ಕೊಂಡಿರೋದು. ರಮೇಶ್ ಅವರಿಗೆ ಕಾರ್ಯಕ್ರಮ ಮಾಡದೆ ಒಂದು ದಿನಾನೂ ಸುಮ್ಮನೆ ಕೂತಿರೋಕ್ಕಾಗ್ತಿರ್ಲಿಲ್ಲ. ತುಂಬ ಚಡಪಡಿಸೋರು. ಮೇಡಮ್ ಏನಾದರೂ ಕಾರ್ಯಕ್ರಮ ಯಾವುದಾದ್ರೂ ರೂಪಕ ಮಾಡ್ತೀನಿ ಹೇಳಿ, ಯಾವುದಾದ್ರೂ ನಾಟಕ ಮಾಡ್ತೀನಿ ಹೇಳಿ ಅಂತಂದ್ಬಿಟ್ಟು ಹೀಗೆ ಕಾರ್ಯಕ್ರಮ ಮಾಡೋದಕ್ಕೆ ತುಡಿಯುವ ಮನಸ್ಸುಗಳಿರುತ್ತಲ್ಲ, ಅದು ಆಕಾಶವಾಣಿಯಲ್ಲಿ ಯಾವುದೇ ಒಂದು ಕಲಾ ಸಂಸ್ಥೆಗಳಲ್ಲಿ ಅಪರೂಪ. ಅಂಥ ಡೆಡಿಕೇಟೆಡ್ ವರ್ಕರ್ಸ್ ಅಂತ ಹೇಳ್ತೀವಲ್ಲ, ಅಂಥವ್ರು ಸಿಕ್ಕೋರು. ಅಂಥ ಡೆಡಿಕೇಟೆಡ್ ವರ್ಕರ್ಸ್ನಲ್ಲಿ ರಮೇಶ್ ಅವರು ಪ್ರಪ್ರಥಮವಾಗಿ ಕಾಣ್ತಾರೆ ನನ್ನ ಅನುಭವದಲ್ಲಿ. ಈ ವಿಷಯ ನಾನು ಹೇಳಿ ಇಷ್ಟಪಡ್ತೀನಿ. ನಮ್ಮ ತಂದೆಯವರು ದೇವಾದೇವಿಗಳಾದರು, ಆದರೆ ಅದಕ್ಕಿಂತ ಮುಂಚೆ ಅವರು ಆಕಾಶವಾಣಿಯಲ್ಲಿ 40 ವರ್ಷ ಕೆಲಸ ಮಾಡಿದರು. ಅದೇ ರೀತಿ ನಮ್ಮ ಬ್ರದರ್ ರಮೇಶ್ ಅವರು ಬೇರೆ ಬೇರೆ ಸ್ಥಳಗಳಲ್ಲಿ 38 ವರ್ಷ ಮಾಡಿದರು. ಅಂದರೆ ಆಕಾಶವಾಣಿಯಲ್ಲಿ 78 ವರ್ಷಗಳ ಕಾಲ ಸೇವೆ ಮಾಡಿದ ಕೀರ್ತಿ ಬಹುಶಃ ಇದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಆಗಿರೋದು ನಮ್ಮ ಫ್ಯಾಮಿಲಿ. ಯಾಕಂದರೆ 78 ವರ್ಷಗಳು ಆಕಾಶವಾಣಿಯಲ್ಲಿ ನಮ್ಮ ಅಪ್ಪ ಮತ್ತು ಸೇವೆ ಸಲ್ಲಿಸಿದ್ದಾರೆ. ಅದೇ ರೀತಿ ನಮ್ಮ ತಂದೆಯವರಿಗೆ ನಮ್ಮ ತಂದೆಯವರು ಇಷ್ಟೆಲ್ಲ ಕಲಾಕ್ಷೇತ್ರದಲ್ಲಿ ಮತ್ತು ಆಕಾಶವಾಣಿಯಲ್ಲಿ ಉಳಿದು ಕೂಡ ಅವರಿಗೆ ಸಂಪೂರ್ಣ ಮನ್ನಣೆ ನಮ್ಮ ಸರ್ಕಾರದಿಂದ ಸಿಗಲಿಲ್ಲ ಅಂತ ಹೇಳಿ ವಿಷಾದಿಸ್ತೀವಿ. ಯಾಕಂದರೆ ಹಲವಾರು ಬಾರಿ ಅವರು ನಮಗೆ ಅವರಿಗೆ ಒಂದು 5 ರೂಪಾಯಿ 1000 ರೂಪಾಯಿ ಸಿಗಲಿಲ್ಲ. ದುರ್ದೈವದ ಸಂಗತಿ. ಇಂಥ ಒಂದು ಸರ್ಕಾರದಲ್ಲಿ ಅವರು ಮನ್ನಣೆ ಕೊಡಲು ನಾವು ಬಹಳ ನಮ್ಮ ಹೇಳಿಕೆ ಇಷ್ಟಪಡ್ತೀನಿ. ನಾನು ರಮೇಶ ಪ್ರೇಮ ಅನ್ನೋ ಶೀರ್ಷಿಕೆ ತಗೊಂಡು ರಮೇಶನ ಪುಸ್ತಕ ಪ್ರೇಮ ಗಂಟೆಗಟ್ಟಲೆ ಪುಸ್ತಕಗಳನ್ನು ಹುಡುಕಿ ತಗೊಂಡು ಅದನ್ನು ಓದ್ತಾ ಇದ್ದ. ಎರಡನೇದಾಗಿ ಸಾಹಿತ್ಯ ಪ್ರೇಮ, ಕೆಲಸದ ಪ್ರೇಮ ತಗೊಂಡಂದ್ರೆ ಕೆಲಸದ ಪ್ರೇಮ ನಮ್ಮ ತಂದೆ ಥರ ಕೊಟ್ಟಿದ್ದ ಕೆಲಸ ಜೊತೆಗೆ ಬೇರೆ ಕೆಲಸಗಳನ್ನು ಟೈಮಿಂಗ್ಸ್ ಇಲ್ಲದೆ ಮಾಡುವಂಥ ವ್ಯಕ್ತಿ. ಅಡುಗೆ ಪ್ರೇಮ ಹೇಗೆ ಅಂತಂದ್ರೆ ರಮೇಶ ಆಗಲಿ ಅವ್ರ ಹೆಂಡತಿಯ ಉಮ್ಮವರಾಗಲಿ ಏನಾದ್ರು ತಿನ್ಬೇಕು ಅಂತ ಆಸೆ ಹೋಗ್ಬಿಟ್ರೆ ಸ್ವೀಟ್ ಹತ್ತಾಗಲಿ ಹನ್ನೊಂದಾಗಲಿ ಮನೆಗೆಲ್ಲ ಐಟಮ್ಸ್ ತಂದ್ಬಿಟ್ಟು ಕೇಸರಿ ಬಾತ್ ಮಾಡ್ಕೊಂಡು ತಿಂದಿದ್ದು ಇವತ್ತು ನೆನಪಿದೆ ನನಗೆ. ಸಂಸಾರ ಪ್ರೇಮ ಅಂತಂದ್ರೆ ಅವನು ನಮ್ಮ ತಂದೆನಾಗಲಿ ತಾಯಿನಾಗಲಿ ಅವ್ನ ಹೆಂಡತಿನಾಗಲಿ ಮಗನಾಗಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ಎಲ್ಲೆಲ್ಲಿ ಹೋಗ್ತಾನೆ ಎಲ್ಲ ಕಡೆನೂ ಅವ್ರು ಕರ್ಕೊಂಡು ಹೋಗಿದ್ದಾನೆ. ಟ್ರಾವೆಲ್ ಪ್ರೇಮ ಅಂತಂದ್ರೆ ಅವನಿಗೆ ಸಿಕ್ಕಾಪಟ್ಟೆ ಓಡಾಟ ಹೆಚ್ಚ. ಎಲ್ಲ ಊರುಗಳಿಗೆ ಎಲ್ಲ ಭಾರತದಲ್ಲಾಗಲಿ ಭಾರತದ ಹೊರದೇಶಗಳಲ್ಲಾಗಲಿ ಎಲ್ಲ ದೇಶಗಳನ್ನ ಪ್ರದೇಶಗಳನ್ನ ನೋಡಿ ಅದ್ರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಪುಸ್ತಕಗಳನ್ನು ಮಾಡಿ ಎಲ್ಲರಿಗೂ ಅದನ್ನ ತಿಳಿಸ್ಕೊಡುವಂತ ಒಂದು ವ್ಯಕ್ತಿತ್ವ ಒಂದು. ರಮೇಶ್ ಅವರು ಅದ್ಭುತ ಜೀವನದ ಪ್ರೀತಿಯವರಿಗೆ ಎಂತೆಂಥ ಸವಾಲುಗಳನ್ನು ಅವರು ಜೀವನದಲ್ಲಿ ಎದುರಿಸಿದ್ದಾರೆ. ಆ ಎಲ್ಲ ಸವಾಲುಗಳನ್ನು ಒಂದು ರೀತಿ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಂಡು ಅವರು ಅದನ್ನು ಹೇಳುವ ರೀತಿ, ಅವರು ಅದನ್ನು ಅರ್ಥೈಸುವ ಪರಿ, ಇದೆಲ್ಲ ನೋಡಿದಾಗ ಒಬ್ಬ ಹೀಗಿರಕ್ಕೆ ಸಾಧ್ಯವಾ ಅಂತ ಆಶ್ಚರ್ಯ ಆಗುತ್ತೆ. ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಒಂದು ರೀತಿ ಎನ್ಸೈಕ್ಲೋಪೀಡಿಯಾ ಥರ. ನೀವು ರಂಗಭೂಮಿ ಬಗ್ಗೆ ಕೇಳ್ತೀರಾ, ಚಲನಚಿತ್ರದ ಬಗ್ಗೆ ಕೇಳ್ತೀರಾ, ಯಾವುದಾದ್ರೂ ದೇಶಗಳ ಬಗ್ಗೆ ಕೇಳ್ತೀರಾ, ಆಕಾಶವಾಣಿ ಬಗ್ಗೆ ಕೇಳ್ತೀರಾ, ವ್ಯಕ್ತಿಗಳ ಬಗ್ಗೆ ಕೇಳ್ತೀರಾ, ಕನ್ನಡದ ಬಗ್ಗೆ ಕೇಳ್ತೀರಾ, ಹೆಲ್ತ್ ಆರೋಗ್ಯದ ಬಗ್ಗೆ ಕೇಳ್ತೀರಾ, ಹಾಡು, ಹೀಗೆ ಏನನ್ನ ನಾವು ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಅಥವಾ ಏನಾದ್ರು ಕೇಳಿದ್ರೆ ಸಂಪೂರ್ಣ ವಿವರಗಳನ್ನ ಕೊಟ್ಟು ಅವರು ನಮ್ಮನ್ನ ಒಂಥರ ಎನ್ರಿಚ್ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತೆ ಅವರಿಗೆ ಅಹಮಿಲ್ಲ, ನನಗೆ ಇಷ್ಟೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀನಿ, ನನಗೆ ಗೊತ್ತಿದೆ ಅನ್ನುವಂತಹ ಒಂದು ಯಾವುದೇ ಇದಿಲ್ಲ ಅವರಿಗೆ. ಹಾಗಾಗಿ ಆಯಕಿ ಅವರ ಹತ್ರ ಮಾತಾಡಬಹುದು. ಅನೇಕ ಅಭಿಮಾನಿಗಳು ಅವರಿದ್ದಾರೆ. ಬಹುಶಃ ಅವರಿಗೆ ಆದಷ್ಟು ಟ್ರಾನ್ಸ್ಫರ್ಸ್
ಬೇರೆಯವರಿಗೆ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಆಯಾ ನೆಲೆಗಳನ್ನ ಅಭಿವೃದ್ಧಿ ಮಾಡುವಂತ ಅಥವಾ ಅಲ್ಲಿ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಮಾಡುವಂತ ಸಾಗಿದ್ದಾರೆ. ಅನೇಕ ಕಾರ್ಯಕ್ರಮಗಳನ್ನ ಪರಿಕಲ್ಪನೆ ಮಾಡಿ ನಮಗೆ ಕೊಟ್ಟಿದ್ದಾರೆ. ನಿಮ್ಮ ಭಕ್ತಿಯ ಕರೆಗೆ ಮೆಚ್ಚಿ ಪ್ರತ್ಯಕ್ಷರಾಗಿದ್ದೆ ನಾಳೆ ನಿಮ್ಮೆಲ್ಲರಿಗೂ ಬೇರೆ ಎಲ್ಲರಿಗೂ ಒಂದೊಂದೇ ಕ್ಷೇತ್ರದ ಕಲಿಕೆ ಅನುಭವ. ಆದರೆ ಆ ಕಲಾ ಸರಸ್ವತಿ ಇವರಿಗೆ ಒಮ್ಮೆಲೆ 10-15 ಕ್ಷೇತ್ರಗಳ ಆಸಕ್ತಿ ಅನುಭವ ಗಮನಿಸಿದ್ದಾಳೆ. ನೋಡಿ, ಏನ್ ಕಾಣಿಸ್ತಾ ಇದೆಯಲ್ಲ, ಮೈಸೂರಿನ ರಂಗಾಚಾರ್ಯ ಭವನ ಹಿಂದಿನಿಂದ ಮೈಸೂರಿನಲ್ಲಿ ರಂಗಭೂಮಿಯ ಒಂದು ಕೇಂದ್ರವಾಗಿದೆ. ಇಲ್ಲೇ ನಮ್ಮ ತಂದೆ 40-50 ದಶಕದಲ್ಲಿ ಅವರ ಶಿಷ್ಯರಾದ KS ಅಶ್ವಥ್, ಮಾಸ್ಟರ್ ಹಿರಣ್ಣಯ್ಯ, ರಾಜ್ಕುಮಾರ್ ಎಲ್ಲರ ಜೊತೆ ನಾಟಕ ಆಡಿದ್ದಾರೆ. ಹಾಗೆ ಈ ರಂಗಾಚಾರ್ಯ ಭವನ ಹೊಸದಾಗಿ ಕಟ್ಟಿದಾಗ ಅದರ ಉದ್ಘಾಟನಾ ಸಮಾರಂಭವನ್ನು ಮೈಸೂರು ಆಕಾಶವಾಣಿಯಿಂದ ನಾನೇ ರೆಕಾರ್ಡ್ ಮಾಡಿ ರೇಡಿಯೋದಲ್ಲಿ ಪ್ರಸಾರ ಮಾಡಿದ್ದೀನಿ. ಅಂದರೆ ನನ್ನ ಜೀವನದಲ್ಲಿ ರಂಗಾಚಾರ್ಯ ಭವನದಲ್ಲಿ ನಾಟಕ ಮಾಡಿ ಒಂದೇ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಹಾಗೆ ಮೈಸೂರಿನಲ್ಲೂ ಸೆಂಟಿನರಿ ಹಾಲ್ ಇರ್ಬೋದು, ಜಗನ್ಮೋಹನ ಪ್ಯಾಲೇಸ್ ಇರ್ಬೋದು, ಅಲ್ಲೆಲ್ಲ ನಾನು 100 ನಾಟಕಗಳನ್ನು ಆಡಿದ್ದೀನಿ, ರೇಡಿಯೋಗಾಗಿ ಮತ್ತು ರಂಗಭೂಮಿಗಾಗಿ. ಮುಖ್ಯವಾಗಿ ಗಮನಿಸೋದಾದರೆ ಬೀಚಿಯವರ ಏಕೀಕರಣ ಇರ್ಬೋದು, ಹಾಗೆ ಡಾಕ್ಟರ್ HK ರಂಗನಾಥ್ ಬರುವಂಥ ಪೆಟ್ಟಿಗೆಯ ಪಲಾಯನ ಇರ್ಬೋದು, ಇನ್ನೂ ಅನೇಕ ನಾಟಕಗಳ ಜೊತೆಗೆ ರಂಗಗೀತೆಗಳು, ರಂಗ ಕಲಾವಿದರ ಸಂದರ್ಶನಗಳು, ರಂಗ ನಾಟಕಗಳ ದೃಶ್ಯಗಳು ಇವುಗಳನ್ನೆಲ್ಲ ವಿಶ್ವ ರಂಗಭೂಮಿ ದಿನಾಚರಣೆ ದಿವಸ ಪ್ರತಿ ವರ್ಷ ರೇಡಿಯೋದಲ್ಲಿ ಮತ್ತೆ ಸ್ಟೇಜ್ ಮೇಲೆ ಮಾಡ್ತಾ ಇದ್ದೀವಿ. ಶುರು ಮಾಡಿದ್ದು ಆರೋಗ್ಯ ನಾಟಕಗಳ ಪರಂಪರೆಯನ್ನು ನಾನು ರಾಯಚೂರಿನಲ್ಲಿ ಶುರು ಮಾಡಿದೆ. ಹೀಗಾಗಿ ಕುಷ್ಠರೋಗದ ಬಗ್ಗೆ ಬೆಳಕು ಅಂತ, ಮಲೇರಿಯಾ ಬಗ್ಗೆ, ಚಳಿ ಜ್ವರದ ಬಗ್ಗೆ ಆಪರೇಷನ್ ಎಂ ಅಂತ, ಡ್ರಗ್ ಅಡಿಕ್ಷನ್, ಕಬಾಯಿ ಕಚೇರಿ, ಹಲವು ನೃತ್ಯ ಮುಂತಾದ ನಾಟಕಗಳು, ಹದಿಹರೆಯದ ಬಗ್ಗೆ ಕಾರ್ಯಕ್ರಮಗಳು 10,000 ಶೋ ಮಾಡಿದ್ದೀನಿ ಲಿಂಗ್ಸ್ಕೂರು ಮತ್ತೆ ರಾಯಚೂರು ಜಿಲ್ಲೆಯಲ್ಲಿ. ಹೀಗಾಗಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಲಿಂಗ್ಸ್ಕೂರು ಶಾಖೆಗೆ ನಮ್ಮ ಕಾರ್ಯಕ್ರಮದಿಂದ ಬೆನಿಫಿಟ್ ಆಗಿ ಕಟ್ಟಡ ಕಟ್ಟಿ ನನಗೆ 2005 ಜುಲೈ 1 ಡಾಕ್ಟರ್ಸ್ ಡೇ ದಿವಸ ಸನ್ಮಾನ ಮಾಡಿದ್ದಾರೆ. ನನಗೆ ಸೋಷಿಯಲ್ ಡಾಕ್ಟರ್ ನಾನು ರೇಡಿಯೋ ನಾಟಕಗಳ ರಂಗ ಪ್ರದರ್ಶನ ಮಾಡಿದ್ದೀನಿ, ರಂಗ ನಾಟಕಗಳನ್ನು ಬಾನುಲಿಗೆ ಅಳವಡಿಸಿದ್ದೀನಿ, ಕಾದಂಬರಿಗಳನ್ನ ಕಥೆಗಳನ್ನು ಅಳವಡಿಸಿದ್ದೀನಿ. ಉದಾಹರಣೆಗೆ KP ಪೂರ್ಣಚಂದ್ರ ತೇಜಸ್ವಿ ಅವರ ಕರವಾಲ ಇರ್ಬೋದು, ತಾರಾಸು ಅವರ ಸಿರಿಲ ಮಬ್ಬು ಇರಬಹುದು, ಆನಂತರ ಸಣ್ಣ ಕಥೆಯನ್ನು ಸಹ ನಾನು ಅಳವಡಿಸಿದ್ದೇನೆ. ದಾಖಲೆಯ ಪುಟಗಳನ್ನು ಪುಸ್ತಕಗಳಲ್ಲಿ ಪ್ರಕಟಿಸಿದೆ. ಅಂತೆಯೇ ಇವರು ಕಟ್ಟಿ ಬೆಳೆಸಿ ಇದುವರೆಗೆ 150 ಕಾರ್ಯಕ್ರಮಗಳನ್ನು ಸಂಘಟಿಸಿರುವ ಕಲಾ ಸಂಸ್ಥೆ ಹೆಸರು ಅಭಿರುಚಿ ಬಳಗ. ಇವರು ಬರೆದಿರುವ 112 ಪುಸ್ತಕಗಳನ್ನು ಸ್ವತಃ ಇವರದ್ದೇ ಆದ ಆಸಕ್ತಿ ಪ್ರಕಾಶನದಿಂದ ಪ್ರಕಟಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಗ್ರಂಥಾಲಯ ಇಲಾಖೆಯಿಂದ ಕಳೆದ 22 ವರ್ಷಗಳಲ್ಲಿ ಇವರ ಅಸಂಖ್ಯ ಪುಸ್ತಕಗಳು ಆಯ್ಕೆಯಾಗುವುದು ಹೆಮ್ಮೆಯ ವಿಷಯ. ಚಿಕ್ಕಂದಿನಿಂದ ಬರವಣಿಗೆಯಲ್ಲಿದ್ದೆ. ಮೊಟ್ಟ ಮೊದಲನೇ ಗಮನ ಬಂದಿದ್ದು ನಮ್ಮ ಅಜ್ಜ ಅಜ್ಜಿ ಬಗ್ಗೆ 8ನೇ ವರ್ಷದಲ್ಲಿ. ಅಲ್ಲಿಂದ ಬರಿತಾನೇ ಇದ್ದೆ, ಏನೇನೋ ಬರಿತಾ ಇದ್ದೆ. ಆಮೇಲೆ ಅವನ್ನೆಲ್ಲ ಅಂಕಣ ಬರವಣಿಗೆ. ಇದರಲ್ಲಿ ನಾನು ಪತ್ರಿಕೆಗಳಿಗೆ 40 ವರ್ಷದಿಂದ ಅಂಕಣ ಬರೀತಾ ಇದ್ದೀನಿ. ವಿವಿಧ ವಿಷಯಗಳ ಬಗ್ಗೆ ಕರ್ನಾಟಕದ 10-12 ಮ್ಯಾಗಝಿನ್ಸ್ಗೆ ಮತ್ತು ಕರ್ಮವೀರಕ್ಕೆ ಮುಖ್ಯವಾಗಿ ನಾನು ವಿಶೇಷ ಲೇಖನಗಳನ್ನು ಕವರ್ ಪೇಜ್ ಆರ್ಟಿಕಲ್ಸ್ ಬರೀತಾ ಇದ್ದೀನಿ. ಹೀಗೆ ನಾನು ಬರೀ ಅಂಕಣಗಳನ್ನು ಬರೀತಾ ಇದ್ದೆ. ನಮ್ಮ ಮೆಸೇಜ್ಗಳು ಕಿವಚಿಟೂಸರ ಅರಸರುಗಳಲ್ಲಿ ಸುರೇಶ್ ಬರ್ತಾಯಿದ್ರು, ಹೇಮಾ ಬರ್ತಾಯಿದ್ರು, ಈಗಲೂ ಹೇಮಾ ಇದ್ದಾರೆ. ಇವೆಲ್ಲ ಸೇರಿ ಅಂಕಣ ಬರೀತಾ ಇದ್ದದನ್ನು ಬರಿತಾ ಇದ್ದೆ. ಆವಾಗ ಸುರೇಶ್ ನಂಗೆ ಭಾಳ ಸಲ ಹೇಳ್ತಾ ಇದ್ದೆ, ನೀವು ಪುಸ್ತಕ ಬರೀಬೇಕು, ಪುಸ್ತಕ ಬರೆದ್ರೆ ಚೆನ್ನಾಗಿ ಬರೀತೀರಿ ಅಂತ. ಅವನು ಒಬ್ಬ ಪ್ರೆಸ್ನವ್ರನ್ನ ಗುರುತು ಮಾಡಿಕೊಟ್ಟ, ವಿಜಯಲಕ್ಷ್ಮಿ ಪ್ರಿಂಟರ್ಸ್ನ ರಂಗನಾಥ್ ಮತ್ತು ತನುಜ ಅಂತ. ಶುರು ಮಾಡಿದೆ. ಎಲ್ಲೆಲ್ಲೋ ಇಡೀ ಕರ್ನಾಟಕದಲ್ಲಿ ಆದರೆ ಯಾವ ಪಬ್ಲಿಷರು ಸಹ ನಮಗೆ ರಾಯಲ್ಟಿ ಕೊಡ್ತೀವಿ ಅಂತಾಗಲಿ ಅಥವಾ ಪುಸ್ತಕಗಳನ್ನು ಕಡಿಮೆ ಖರ್ಚಿನಲ್ಲಿ ಮಾಡ್ತೀವಿ ಅಂತಾಗಲಿ ಒಪ್ಕೊಂಡಿದ್ದೆ. ಹೀಗಾಗಿ ನಾನೇನು ಮಾಡಿದೆ, ನನ್ನ ಆಸಕ್ತಿ ಪ್ರಕಾಶ ಅಂತ ಶುರು ಮಾಡಿ ಇದುವರೆಗೆ 111 ಪುಸ್ತಕಗಳನ್ನು ನಾನೇ ಪ್ರಕಟಿಸಿದೆ. 2017ರಿಂದ
ಸರ್ಕಾರದ ಗ್ರಂಥಾಲಯಕ್ಕೆ, ಕರ್ನಾಟಕ ಗ್ರಂಥಾಲಯಕ್ಕೆ ಪುಸ್ತಕ ಕೊಡ್ತಾ ಇದ್ದೀನಿ. ಜೊತೆಗೆ ಎನ್ ವಿ ರಮೇಶ್ ಕಲಾ ಬಳಗ ಮತ್ತು ಸಕಲ ಕಲಾ ಬಳಗ ಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ. ಎಲ್ಲ ಸಾಹಿತ್ಯ ಸಭೆಗಳಿಗೆ ಹೋಗುವಾಗ ನನ್ನ ಜೊತೆಯಲ್ಲಿ ರಮೇಶ್ ಅವರು ಕರ್ಕೊಂಡು ಹೋಗೋದು ಬರೋದು, ಆ ಥರ ಒಂಥರ ಫ್ಯಾಮಿಲಿ ಮೆಂಬರ್ಸ್ನಾಗಿದ್ವಿ. ರಾತ್ರಿ ಹಗಲವರು ಬರೀತಾನೆ ಇರ್ತಾರೆ, ಅವ್ರ ಮನೆ ಹತ್ರನೇ ಇದ್ವಿ, ನೋಡ್ತಾನೆ ಇದ್ವಿ. ಅದು ಮೂವತ್ತು ಇರೋದ್ಮೇಲೆ ಪಾಪ ಅವರು ನಾವೇ ಸ್ವಯಂ ಪಾಕ ಮಾಡಿಕೊಂಡು ಅಡುಗೆ ಮಾಡ್ಕೊಂಡು ತಿಂತಾ ಇದ್ದಾರೆ. ನನ್ನ ಬೇಜಾರಾಗುತ್ತೆ. ಅದರಲ್ಲೂ ಅವರು ಬರೆಯೋದು ಬಿಟ್ಟಿಲ್ಲ. ಅವ್ರು ರಿಟೈರ್ಡ್ ಆಗಿ ಬಂದಮೇಲೆ ಇನ್ನೂ ಸ್ವಲ್ಪ ಅವರು ಜೊತೆ ಕವಿಗೋಷ್ಠಿಗೆ ಹೋಗೋದು, ಅಲ್ಲಿ ಎಲ್ಲ ಹೋಗೋದು ಎಲ್ಲ ಇದು ಮಾಡಿ ಹೇಳ್ಕೊಳ್ಳೋದಕ್ಕೆ ಆಗದೆ ಇರುವಂಥದ್ದನ್ನ ಬುಕ್ ಬರವಣಿಗೆ ಮೂಲಕ ಬರೀಬೋದು ಅಂತ ಹೇಳ್ಬಿಟ್ಟು ಬರೆಯೋಕ್ಕೆ ಇವರು ಮನೆಯಿಂದ ಸಾಹಿತ್ಯ ದಾಸೋಹ ಕಟ್ಕೊಂಡು ಪರಿಚಯ ಮಾಡಿಕೊಟ್ರು. ಅವರು ನನಗೆ ಬರೆಯೋಕ್ಕೆ ಉತ್ತೇಜನ ಕೊಟ್ಟರು. ಇವರಿಂದ ಸ್ವಲ್ಪ ಚುಟುಕು, ಸಣ್ಣ ಸಣ್ಣ ಲೇಖನ, ಕವನ ಇದೆಲ್ಲ ಬರೆಯೋದಂತೆ. ಸಾಹಿತ್ಯ ಪ್ರಪಂಚಕ್ಕೆ ಹೋಗಿದ್ದು ತಮ್ಮ 8ನೇ ವಯಸ್ಸಿನಲ್ಲಿ. ಓದಿದ್ದು MA ಅರ್ಥಶಾಸ್ತ್ರ. ಆದರೆ ಇವರನ್ನು ಕೈಬೀಸಿ ಕರೆದದ್ದು ಆರೋಗ್ಯ ಶಿಕ್ಷಣ ಕ್ಷೇತ್ರ. ಯುವಕರಾಗಿದ್ದ ಇವರು ಯುವಜನ ಸೇವಾ ಇಲಾಖೆಯಲ್ಲಿ ಯುವ ತರಬೇತಿ ಯಾತ್ರೆಗೆ ಬಂದದ್ದು ಹೇಗೆ? ಮುಂದೆ ಆಕಾಶವಾಣಿ ಯಾತ್ರೆ, ಆರೋಗ್ಯ ಶಿಕ್ಷಣದ ರೇಡಿಯೋ ಹಾಗೂ ಗ್ರಂಥ ಮಾಲಿಕೆಗಳು, ಪ್ರವಾಸದ ಹುಚ್ಚಿನಿಂದ 51 ದೇಶ ಸುತ್ತಿ ಭಾರತ ದೇಶದ 60% ಭಾಗ ವೀಕ್ಷಿಸಿದ್ದಾರೆ. ಚಿಕ್ಕಂದಿನಿಂದ ಎಲ್ಲರಿಂದ ಪಡೆದದ್ದು ಅನುಭವ ಸಾಗರ. 36 ವರ್ಷಗಳ ಆಕಾಶವಾಣಿ ಕೆಲಸದಿಂದ ಗಳಿಸಿ ಉಳಿಸಿದ್ದು ಲಕ್ಷ್ಮಿಯ ಅವಕೃಪೆಯಿಂದ ಜೀವನದ ಆಘಾತಗಳಿಂದ ಕಳೆದುಕೊಂಡು ಸಾಲಗಾರರಾಗಿದ್ದಾರೆ. ಯಾರೇ ಏನೇ ಪ್ರಶ್ನೆ ಕೇಳಿದರೂ ಇವರ ಉತ್ತರ ಅಪಾರ ಅನುಭವದ ಆಳದಿಂದ ಸದಾ ಚಿಮ್ಮುತ್ತಿರುತ್ತವೆ. ದೈಹಿಕವಾಗಿ ಒಂಟಿಯಾಗಿದ್ದರು. ತಮ್ಮ ಸಮಾಜ ಪ್ರೇಮ, ಸಾಹಿತ್ಯ, ಸಾಮಾಜಿಕ ಚಟುವಟಿಕೆಗಳಿಂದ ಎಲ್ಲರನ್ನೂ ತಮ್ಮ ಆಪ್ತ ವಲಯಕ್ಕೆ ಸೆಳೆಯುವ ಚುಂಬಕ ಶಕ್ತಿ ಇವರು. ಅವರ ಉತ್ಸಾಹ ಅಂತಂದ್ರೆ ಅದರಿಂದ ನಾವು ಕಲ್ತ್ಕೋಬೇಕು ಅನ್ನೋದು ನಮಗೆ ಎಲ್ಲರಿಗೂ. ಅವರು ತಾವೊಬ್ಬರೇ ಉತ್ಸಾಹ ಪೂರಿತರಾಗಿರೋದಿಲ್ಲ, ತಮ್ಮ ಸುತ್ತಮುತ್ತಲಿನ ಜನರೆಲ್ಲರೂ ಜೀವನೋತ್ಸಾಹ ಚಿಗುರುವಂತೆ ಮಾಡ್ತಾರೆ. ಚಿಗುರುವಂತೆ ಅಲ್ಲ, ಅದು ಹೆಮ್ಮರವಾಗಿ ಬೆಳೆಯುವಂತೆ ಮಾಡ್ತಾರೆ. ಅವರ ಆಸಕ್ತಿ, ಅಭಿರುಚಿಗಳು ಅಪಾರ. ಅವರ ಪುಸ್ತಕ ಪ್ರೀತಿನೇ ಆಗಲಿ, ಕಾರ್ಯಕ್ರಮಗಳನ್ನು ಆಯೋಜಿಸುವುದೇ ಆಗಲಿ, ಅಥವಾ ಅವರ ಬರವಣಿಗೆ ಆಗಲಿ, ಅದಕ್ಕೆ ಒಂಥರ ಎಲ್ಲೇನೇ ಇಲ್ಲ ಅಂತ ಹೇಳ್ಬೋದು. 100 ಪುಸ್ತಕಗಳಿಗಿಂತ ಜಾಸ್ತಿ ಪುಸ್ತಕಗಳನ್ನು ಬರೆದಿದ್ದಾರೆ ಅಂತಂದರೆ ಅವರ ಪ್ರತಿಭೆಯ ಒಂದು ಪಕ್ಷಿ ನೋಟ ನಮಗೆ ಸಿಗುತ್ತೆ. ಹಾಗೆಯೇ ತಾವೊಬ್ಬರೇ ಬೆಳೆಯೋದಲ್ಲದೆ ತಮ್ಮ ಸುತ್ತಮುತ್ತ ಇರುವ ಪ್ರತಿಭೆಗಳನ್ನು ಹುಡುಕಿ ಅವರುಗಳನ್ನು ಬೆಳೆಯೋಕ್ಕೆ ಸಹಾಯ ಮಾಡ್ತಾರೆ. ಈ ರೀತಿ ಅತ್ಯಂತ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಕೊಂಡಿರೋ ಶ್ರೀಯುತ NV ರಮೇಶ್ ಅವರು ಆಕಾಶವಾಣಿಯ ನಿವೃತ್ತ ಅಧಿಕಾರಿಯಾಗಿರೋದ್ರಿಂದ ಹೇಗೆ ಒಂಥರ ಕ್ವಾಲಿಟಿ ಕೆಲಸ ಮಾಡಿಸ್ಬೋದು, ಹೇಗೆ ಕ್ವಾಲಿಟಿ ಕೆಲಸ ಮಾಡ್ಬೋದು ಅನ್ನೋದನ್ನ ಅವರಿಂದ ನೋಡಿ ಕಲ್ತ್ಕೋಬೋದು. ಅವರು ಇರುವಡೆಯಲ್ಲೆಲ್ಲ ಒಂಥರ ಸಂತಸ, ಸಂಭ್ರಮ ಹಂಚ್ತಾ ಇರ್ತಾರೆ, ಹಸರಿಸ್ತಾ ಇರ್ತಾರೆ ಅಂತ ಹೇಳ್ತಾ ಅವರಿಗೆ ಶುಭಾಶಯಗಳನ್ನು ಕೊಡ್ತೀನಿ. ನಾನು ಬೆಳಗ್ಗೆ ಹೇಳ್ತಿದ್ನಲ್ಲ ಸ್ಕ್ಯಾನ್ ಮಾಡಿ ಅಂತ, ಅದನ್ನು ರೇಡಿಯೋ ಇವಾಗ ಬೇರೆ ರಂಗು ನಾನು ತೋರಿಸಿದ್ದೀನಿ, ಎಲ್ಲ ಕೊಟ್ಟಿರ್ತೀನಿ ನೋಡಿ. ಇದು ರೇಡಿಯೋ ಸೆಕ್ಷನ್ ಬರುತ್ತೆ. ಏನೋ ನನ್ನ ಡಿಜಿಟಲ್ ಮಾಡ್ತೀವಿ, ನಮ್ಮ ಕೆಲಸ ಹೇಗೆ ಮುಗಿಸ್ಲಿ ಸ್ವಲ್ಪ ಸರಿ. ಏನು ಪ್ರಾಬ್ಲಮ್ಮು ಸರ್ ನಂಬರ್ ಹಾಕಿದ್ದೀರಾ ಸರ್? ಏನಪ್ಪ ನಿಮ್ದು? ನಾವು ಡಿಸ್ಟರ್ಬ್ ಮಾಡ್ತೀವಲ್ಲಪ್ಪ, ಕೆಲಸ ಹೆಂಗೆ ಕಾನ್ಸಂಟ್ರೇಟ್ ಮಾಡೋದು? ಸ್ವಲ್ಪ ಕೆಲಸ ಮಾಡ್ತಾ ಇಲ್ಲ. ರಾಮ ಏನಾಯ್ತು? ಏನು ಸರ್ ಇದೇ ಆಗ್ಬಿಟ್ಟು ನಾನು ಹೋಗ್ತೀನಿ ಸರ್. ಎಲ್ಲರೂ ನೀವು ಹೋಗ್ತೀರಿ ಅಂದ್ರೆ ನಾನೇ ಹೊರಡ್ತೀನಿ. ನಾನು ಹೊರಗಡೆ ಕೆಲಸ ಮಾಡ್ಕೊಂಡು ಬರಲ್ವಾ? ಏನಪ್ಪ ಆಗಿದಾಯ್ತು ಬನ್ನಿ. ನೀವು 3 ಜನ ಇರ್ತೀರಿ, ನಾನು ಸಮಾಧಾನ ಮಾಡಿ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಾಡ್ಕೋಣ. ನೀವೇ
ಬೇಜಾರು ಮಾಡಬೇಡಿ, ಆಂಟಿ ಬೇಜಾರು ಮಾಡಬೇಡಿ, ಆಯ್ತಾ? ನಾನು 2011 ಇಸ್ವಿಯಿಂದ ಎಲ್ಲಿ ರಮೇಶ್ ಉಮಾ ಮೇಡಮು ಅವರ ಕಂಪ್ನಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಈಗ 2 ವರ್ಷಗಳಿಂದ ಅವರ ಮನೆಯಲ್ಲೂ ಕೂಡ ನಾನು ನನ್ನ ವೈದ್ಯನ ಮುಂದುವರಿಸಿದ್ದೀನಿ. ಮತ್ತು ನನಗೆ ಇಲ್ಲಿ ಒಂದು ಆಫೀಸ್ಗೆ ಬರ್ತಿದ್ದೀವಿ ಅನ್ನೋ ವಾತಾವರಣ ಇರೋಲ್ಲ. ಒಂದು ಮನೆ ಆ ಥರನೇ ನನಗೆ ಒಂದು ಫೀಲ್ ಆಗುತ್ತೆ. ಮತ್ತು ನಮ್ಮ ಬಾಸ್ ಕೂಡ ನಮಗೆ ಒಂದು ಬಾಸ್ ಥರ ನಮಗೆ ಟ್ರೀಟ್ ಮಾಡಲ್ಲ. ನಾವೇನು ತಪ್ಪು ಮಾಡಿದ್ರು ಕೂಡ ಅದನ್ನು ಒಂದು ತಿದ್ದಿ ನನಗೆ ಕಲಿಸ್ತಾರೆ. ಮತ್ತು ನನಗೆ ತುಂಬ ಕಲ್ತಿದ್ದೀನಿ. ಅವರು ಉಪಚಾರ ಮಾಡುವಾಗಲಿ ನಮಗೆ ಬಂದಾಗೆಲ್ಲ ಕಾಫಿ ತಿಂಡಿ, ನಮಗೆ ಊಟದ ವ್ಯವಸ್ಥೆ ಎಲ್ಲವೂ ಕೂಡ ಒಂದು ಮನೆ ರೀತಿ ಈ ಥರನೇ ನಮಗೆ ಮಾಡ್ಕೊಡ್ತಾರೆ. ನಾವು ಇವ್ರ ಹತ್ರ ವರ್ಕ್ ಮಾಡ್ತಾ ಇರೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ರಮೇಶ್ ಅವರ ಮನಸ್ಸಲ್ಲಿ 16 ವರ್ಷಗಳ ಕೆಲಸ ಇದೆ, ಆದರೆ ಅವ್ರಿಗೆ ವಯಸ್ಸಾಗಿದೆ ಅನ್ನೋ ಒಂದು ಮನೋಭಾವನೆಯಿಂದ ಆ ಕೆಲಸಗಳನ್ನ 4 ವರ್ಷಗಳಲ್ಲೇ ಆಗ್ಬಿಡ್ಬೇಕು ಅನ್ನೋ ಒಂದು ಕಾರ್ಯ ದುಃಖ. ಆದರೆ ಈ ಒತ್ತಡವನ್ನು ಕೂಡ ಅವರು ನಿಭಾಯಿಸುವುದೇ ಸಮರ್ಥ. ಆ ಒಂದು ಸಮರ್ಥನೆ ಜೊತೆಗೆ ನಾವು ಕೆಲಸ ಮಾಡ್ಕೊಳ್ಳೋದೇ ಒಂಥರ ಖುಷಿ. ನಾವು 8 ವರ್ಷದಿಂದ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೂ ಬೇರೆ ಕೆಲಸಗಳು ಮಾಡ್ತಾ ಇದ್ದೀವಿ. ಅವರು ನಮಗೆ ಅವರ ಮನೆಯಿಂದ ಅವರ ಸಂಕಲನ ಆಗಿದೆ, ಆಹಾರ ಸಂಕಲನ ಆಗಿದೆ, ಮತ್ತೊಂದು ಬೇರೆ ಅದನ್ನೆಲ್ಲ ನಾವು ಕಂಪ್ಯೂಟರ್ ಮೂಲಕ ಕನ್ನಡ ಟೈಪಿಂಗ್ ಎಲ್ಲ ಮಾಡಿ ಬುಕ್ಗಳನ್ನು ಪ್ರಾರಂಭಿಸ್ತಾ ಇದ್ದೀವಿ. ನಾನು ಉಮಾಂಟಿ ಅವ್ರ ಮನೆಯಲ್ಲಿ 25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಅವರು ತುಂಬ ಮಗಳ ಥರನೇ ಚೆನ್ನಾಗಿ ನೋಡ್ತಾರೆ. ನನಗೆ ಆರೋಗ್ಯದ ಬಗ್ಗೆ ಎಲ್ಲ ವಿಚಾರಿಸ್ತಾರೆ, ಮಾಡ್ತಾರೆ. ಬಂದ ತಕ್ಷಣ ಹೇಳೋದೇ ಅವರು ಫಸ್ಟ್ ಟೀ ಕುಡಿ ಅಂತ. ಫಸ್ಟ್ ಟೀ ಕುಡಿದ್ರೆ ನಾನು ಬೇರೆ ಕೆಲಸ ಅವ್ರ ಮನೆಗೆ ಶುರು ಮಾಡೋದು. ನಿಜವಾಗ್ಲೂ ನಮಗೆ ಅವರು ತಂದೆ ಥರ ಚೆನ್ನಾಗಿ ನೋಡ್ತಾ ಇದ್ದಾರೆ. ನಮ್ಮ ತಂದೆ ಇರೋದ್ರಿಂದ ನಾವು ಅಷ್ಟೇ ಅವರ ತಂದೆ ಥರನೇ ನೋಡ್ಕೊತಾ ಇದ್ದೀವಿ. ಹೆಜ್ಜೆ ಹೆಜ್ಜೆಗೂ ಜೀವನ ಶಕ್ತಿಯಿಂದ ದೊಡ್ಡ ಸಾಂಪ್ರದಾಯಿಕ ಕುಟುಂಬದ ಅನುಭವದ ಗಟ್ಟಿ ಬೇರುಗಳಿಂದ ಸದಾ ಚಿಗುರುತ್ತಿರುವ ಹಳೆ ಬೇರು ಹೊಸ ಚಿಗುರಿನ ಸಂಕೇತವಾಗಿದ್ದಾರೆ. ಏಕಾಂತದಲ್ಲಿ ಲೋಕಾಂತ ಕಾಣುವ ಲಕ್ಷಾವಧಿ ಹಳೆ ಹೊಸ ಅಸಂಖ್ಯಾತ ಪತ್ರಗಳು ಸಂಸ್ಮರಣಿಕೆಗಳ ಮಧ್ಯದಲ್ಲಿ ಇದ್ದು ಸದಾ ಹರಿಯುವ ತನ್ನಷ್ಟಕ್ಕೆ ತಾನೇ ಮಾತನಾಡುತ್ತಿರುವ ಒಂದೆಂಟೋಣಿ ರಮೇಶ್ ಈಗ ನಮ್ಮೊಂದಿಗಿದ್ದಾರೆ. ಮಾರ್ಕೆಟಿನ ಪುಸ್ತಕಗಳು, ಹುಡುಕೊಂಡಂಥ ಪುಸ್ತಕಗಳು, ನಾನು ಬರೆದಿರುವಂಥ ಪುಸ್ತಕಗಳು, ಬೇರೆಯವರು ಕೊಟ್ಟಿರುವಂಥ ಪುಸ್ತಕಗಳು, ಇವೆಲ್ಲ ಸೇರಿ ಸುಮಾರು 1.5 ಲಕ್ಷ ಪುಸ್ತಕಗಳು ಇದೆ. ಸಾಪ್ತಾಹಿಕಗಳಿದೆ, ಮ್ಯಾಗ್ಝಿನ್ಸ್ ಇದೆ, ಮಾಸಿಕಗಳಿದೆ, ವಾರಪತ್ರಿಕೆಗಳಿದೆ, ದಿನಪತ್ರಿಕೆಗಳ ಕಟಿಂಗ್ಸ್ ಇದೆ. ಇವೆಲ್ಲದರ ಜೊತೆಗೆ 1 ಲಕ್ಷಕ್ಕಿಂತ ಜಾಸ್ತಿ ಫೋಟೋಗಳಿದೆ. ನನಗೆ ಮೊದಲಿಂದ ದಾಖಲೆ ಇಟ್ಟಿದ್ದು ಇಷ್ಟ. ನಾನು 7-8ನೇ ವರ್ಷದಿಂದ ಆಕಾಶವಾಣಿ ನಾಟಕದ ಫೋಟೋ ಇಟ್ಕೊಂಡಿದ್ದೀನಿ. ಅದಕ್ಕೆಲ್ಲ ನನಗೆ ವಾರಕ್ಕೆ ಬರ್ತಿದ್ದ ₹5 ಸೆಕೆಂಡ್ ಹ್ಯಾಂಡ್ ಪುಸ್ತಕ ಪರ್ಚೇಸ್ ಮಾಡಿದ್ದೀನಿ, ಫೋಟೋಗಳು ಪರ್ಚೇಸ್ ಮಾಡಿದ್ದೀನಿ. ಆ ಫೋಟೋಗಳ ಆಧಾರದಿಂದ 40 ವರ್ಷ ಸಂಶೋಧನೆ ಮಾಡಿ ನಮ್ಮ ತಂದೆ ಬಗ್ಗೆ ಪುಸ್ತಕ ಮಾಡಿದೆ, ನಮ್ಮ ಮುತ್ತಾತನ ಬಗ್ಗೆ ಪುಸ್ತಕ ಮಾಡಿದೆ, ನನ್ನ ಹೆಂಡತಿ ಬಗ್ಗೆ ಪುಸ್ತಕ ಮಾಡಿದೆ, ನನ್ನ ಮಗನ ಬಗ್ಗೆ ಪುಸ್ತಕ ಮಾಡಿದೆ. ಕೆಲವರು ಏನು ಸಿಗುತ್ತೆ ನಿಮಗೆ ಪುಸ್ತಕದಿಂದ? ದುಡ್ಡು ಸಿಗುತ್ತಾ ಅಥವಾ ಕೋಟ್ಯಾವಧಿ ರೂಪಾಯಿ ಇಟ್ಟಿದ್ದೀರಾ ಅಂತ ನೋಡಿ. ತಲೆಯಲ್ಲಿರೋದು, ಹೃದಯದಲ್ಲಿರೋದು, ಪೆನ್ ಮೂಲಕ, ಕೈ ಮೂಲಕ, ಪೇಪರ್ ಹಿಡಿದ್ರೆ ಇವತ್ತಿನ ಜನರಿಗೆ ಬೇಕಾಗ್ತಿದ್ರು ಮುಂದಿನ ಯಾವುದೋ ಜನರಿಗೆ ಯಾವುದೋ ಕ್ಷಣದಲ್ಲಿ ಯಡಿಯೂರು ರಮೇಶ್ ಅಂತ ಒಬ್ಬ ಇದ್ದ, ಈಗ ಬರದೇ ಇದ್ದ, ನಮ್ಗೆ ಉಪಯುಕ್ತವಾಗಿದೆ, ನಮಗೆ ಆಕರ್ಷಕವಾಗಿದೆ, ನಮಗೆ ಒಂದು ಅವರಿಂದ ಏನು ಮಾರ್ಗದರ್ಶನ ಸಿಗ್ತಾ ಇದೆ, ಉತ್ಸಾಹ ಸಿಗ್ತಾ ಇದೆ ಅಂತ ಹೇಳ್ಬೋದು. ಉತ್ಸಾಹ ಮತ್ತೆ ಕಷ್ಟಗಳ ಒಂದು ನಿವಾರಣೆಗೆ ಪ್ರತೀಕ ಯಡಿಯೂರು ರಮೇಶ್. ಯಾಕಂದ್ರೆ ನಿಮ್ಗೆ ಅನ್ಸ್ಬೋದು ನೀವು ಎಲ್ಲ ಅನುಕೂಲ ಮಾಡಿಕೊಟ್ಟು ಸುಮ್ಮನೆ ಕೂತಿರ್ತಾರೆ, ಸೈಟ್ ತಗೊಂಡು, ಮನೆ ತಗೊಂಡು, ಕಾರ್ ಮೇಲೆ ಕಾರು, ಬಂಗ್ಲೆ ಮೇಲೆ ಬಂಗ್ಲೆ ತಗೊಳ್ತಾರೆ. ಆದರೆ ಇವ್ರು ಏನು ಗೊತ್ತಾ, ಎಷ್ಟೇ ಕಷ್ಟಗಳಿದ್ರು ಸಹ ಅನಾರೋಗ್ಯದ ಜೀವನದಲ್ಲಿರುವಂಥ ಎಲ್ಲ ಸಂಸಾರದ ಸದಸ್ಯರೊಂದಿಗೆ ನಗುತ್ತಾ ಇರ್ತೀವಿ. ರಂಗಭೂಮಿ ಮೇಲೆ ರೇಡಿಯೋದಲ್ಲಿ ಅಷ್ಟೇ ನಕ್ಕಿದ್ದಲ್ಲ, ಧ್ವನಿಯಲ್ಲೂ ನಗು ಇದೆ, ಮುಖದಲ್ಲೂ ನಗು. ಯಾಕೆಂದ್ರೆ ಅನುಭವ ಅನ್ನೋದು ಬಹಳ. ಯಾಕೆಂದ್ರೆ ನಾವು ಅಳ್ತಾ ಕೂತ್ರೆ ಯಾರು ನಮ್ಮನ್ನು ನೋಡೋದು, ನಾವು ನಗಿಸ್ತಾ ಇದ್ರೆ ಎಲ್ಲರೂ ನಮ್ಮ ಹತ್ರ ಬರ್ತಾರೆ. ಹೀಗಾಗಿ ನನಗೆ ಪ್ರಪಂಚವೇ ಸ್ನೇಹಿತರು,
ಇನ್ನೂ ಕಾಡಲ್ಲಿ ಶಕ್ತಿ ಇರೋ ತನಕ ಪ್ರಪಂಚ ಪರ್ಯಟನೆ ಮಾಡ್ತೀನಿ, ನಮ್ಮ ದೇಶಗಳನ್ನ ನೋಡ್ತೀನಿ, ನಮ್ಮ ದೇಶದ ಸಂಸ್ಕೃತಿನ ಸ್ಟಡಿ ಮಾಡ್ತೀನಿ. ಹಾಗೆ ದೇವಸ್ಥಾನಗಳ ಬಗ್ಗೆ ಪುಸ್ತಕ ಬರೀತೀನಿ, ಪ್ರವಾಸದ ಬಗ್ಗೆ ಪುಸ್ತಕ ಬರೀತೀನಿ. ನೋಡಿ, ನಾನು ಡಾಕ್ಟರ್ ಅಲ್ಲ, ಚಿಕ್ಕಂದ ಡಾಕ್ಟರ್ ಆಗಬೇಕು ಅಂತಿದ್ದೆ. ಆರೋಗ್ಯ ಶಿಕ್ಷಣದ ಬಗ್ಗೆ 26 ಪುಸ್ತಕ ಬರೆದಿದ್ದೀನಿ. ಅವನು ಪ್ರಕಟಿಸಿದ್ದೀನಿ 26 ಇಂಗ್ಲಿಷ್. ಮೋದಿ ಅವರಿಗೂ ಸಹ ಮನ್ ಕಿ ಬಾತ್ಗೆ ಬರೆದಿದ್ದೀನಿ ಒಂದ್ಸಲ. ಏನು ಅಂತಂದ್ರೆ, ಕರ್ನಾಟಕ ಸರ್ಕಾರದ ಆರೋಗ್ಯ ಮಂತ್ರಿಗಳಿಗೂ ಬಂದಿದ್ದೀನಿ, ಪ್ರವಾಸೋದ್ಯಮ ಸಚಿವರಿಗೂ ಬಂದಿದ್ದೀನಿ. ನನ್ನ ಸಲಹೆಗಳನ್ನು ಸ್ವೀಕರಿಸಿದ್ರೆ ಬಹಳ ಅದ್ಭುತವಾದ ಪರಿಣಾಮ ಆಗುತ್ತೆ. ನಾನೇನು ಬಂದಿದ್ದೀನಿ ಅಂದರೆ, ನಾವು ಸರ್ಕಾರ ಕಟ್ಟುವಂಥ ಕೋಟ್ಯಾಂತರ ರೂಪಾಯಿ ಬೆಲೆ ಮಾಡುವಂಥ ಆಸ್ಪತ್ರೆ, ಪ್ರಯೋಗಾಲಯ, ಡಾಕ್ಟರ್ಗಳು, ಸಂಶೋಧನಾ ಸಂಸ್ಥೆ ವಿಚಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀವಿ. ಆದರೆ ಮುಂದಿನ ತಲೆಮಾರಾದಂಥ ಮಕ್ಕಳಿಗೆ ಪ್ರಾಥಮಿಕ ಶಾಲೆ ಮಟ್ಟದಿಂದ ಆರೋಗ್ಯ ಶಿಕ್ಷಣವನ್ನು ಕೊಡಬೇಕು. ಅವರವರ ಚೆನ್ನಾಗಿ ತಿಕ್ಕೋ ಹಾಗೆ, ಅವರವರ ಮಕ್ಕ ಮೈಯನ್ನು ಚೆನ್ನಾಗಿ ಸ್ನಾನ ತೊಳ್ಕೊಳ್ಳೋ ಹಾಗೆ, ಶುದ್ಧವಾದ ಗಾಳಿ, ಶುದ್ಧವಾದ ನೀರು, ಶುದ್ಧವಾದ ಆಹಾರ ಕಲಬೆರಕೆಯಿಂದ ತಿಂದು ಆರೋಗ್ಯವಂತರಾಗಿರಬೇಕು. ಹುಟ್ಟುವಾಗಿ ಯಾರು ಆರೋಗ್ಯ ಇರುತ್ತೆ, ಸಾಯವಾಗೂ ಆರೋಗ್ಯದಿಂದ ನೆಮ್ಮದಿಯಿಂದ ಕಣ್ಣು ಮುಚ್ಕೊಳ್ಬೇಕು ಅನ್ನೋದು ನನ್ನ ಆಸೆ. ಹೀಗಾಗಿ ಬಹಳ ಜನ ಕೇಳ್ತಾರೆ, ನೀವು ಬೇಜಾರಿಲ್ವಾ, ಸಂಕಟ ಇಲ್ವಾ, ಯಾವಾಗಲೂ ನಗ್ತಾ ಇರ್ತೀರಾ ಅಂತ. ನಗುವಿನ ಮುಖವಾಡದ ಹಿಂದೆ ಎಷ್ಟು ನೋವಿದೆ, ಎಷ್ಟು ಸಂಕಟವಿದೆ, ಎಷ್ಟು ಬಳಲಿಕೆ ಇದೆ, ಎಷ್ಟು ಒತ್ತಡ ಇದೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಈಗ ನೀವು ರೆಕಾರ್ಡ್ ಮಾಡ್ತಾ ಇದ್ದೀರಲ್ಲ, ಜನರಿಗೆ ಆಶ್ಚರ್ಯ ಆಗ್ಬೋದು. ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ನನಗೆ ಅಸಾಧ್ಯ ಫುಲ್ ನೋವಿದೆ, ಬಲಿ ತೀರಿಸಬೇಕು ನಾಳೆ ಗೊತ್ತಿಲ್ಲ. ಅಂದರೆ ನಗುವಿನ ಮಧ್ಯೆ ನೋವಿದೆ, ನೋವಿನ ಮಧ್ಯೆ ನಗು ಇದೆ. ಅದೇ ಎಂದಿನ ಜೀವನ. ಸಂಕೇತವಾಗಿರುವ ಇವರ ಮನೆಯಲ್ಲಿರುವ ರಾಧಾ ಕೃಷ್ಣ ರಾಮ ಸೀತೆಯರ ಮಾದರಿ ಪ್ರತಿಮೆಗಳು, ಇವರ ಪುಸ್ತಕ ಹಾಗೂ ಮಸ್ತಕಗಳಲ್ಲಿರುವ ಅರ್ಧನಾರೀಶ್ವರ ತತ್ವಕ್ಕೆ ಉಮಾ ರಮೇಶ್ ದಂಪತಿಗಳು ಜೀವಂತ ಸಾಕ್ಷಿಗಳು ಎನ್ನಬಹುದು. ತಂದೆ ತಾಯಿಯ ನಂತರ ಮಗ, ಅತ್ತೆ, ಈಗ ಅರ್ಧಾಂಗಿಯನ್ನು ಕಳೆದುಕೊಂಡು ಅಂತರ್ಮುಖಿಯಾಗುವಂತ ಜೀವನ ಸೆಳೆದರು. ಇವರು ತಮ್ಮ ಜೀವನಾಸಕ್ತಿಯಿಂದ ಸದಾ ಬಹಿಮುಖಿಯಾಗಿ ನಿತ್ಯ ಬರವಣಿಗೆ, ತಮ್ಮ ಹೋಮ್ ಲೈಬ್ರರಿಯಲ್ಲಿ ಅಪಾರ ಸಂಗ್ರಹದ ಹಸ್ತ ಪ್ರತಿಗಳ ಪುಸ್ತಕಗಳ ಓದುವಿಕೆ, ದಾಖಲೆ ಹುಡುಕುವಿಕೆ, ಏನನ್ನಾದರೂ ಬರೆಯಲು ಚಡಪಡಿಸುತ್ತಾ ಲಕ್ಷಾವಧಿ ಪುಸ್ತಕಗಳು, ಫೋಟೋಗಳು, ಪ್ರಮಾಣ ಪತ್ರಗಳು, ಸಂಗ್ರಹಿಸಿ ಇಟ್ಟಿರುವ ಪತ್ರಿಕೆಗಳ ಕಾಲಂಗಳು, ಇವುಗಳ ಮಧ್ಯೆ ಪ್ರತಿ ಕ್ಷಣ ಮುಳುಗಿದ್ದರೂ ಸ್ವಂತ ಅಡಿಗೆ, ಮನೆಯ ನಿರ್ವಹಣೆ, ಅತಿಥಿ ಸತ್ಕಾರ ಇವುಗಳಿಂದ ಸದಾ ಜೀವಂತಿಕೆಯ ಲಾಂಛನವಾಗಿದ್ದಾರೆ. ಕಳೆದ 8 ವರ್ಷಗಳಿಂದ ಅಭಿರುಚಿ ಬಳಗದ ಕಾರ್ಯಕ್ರಮಗಳಲ್ಲಿ ಹೊಸ ಲೇಖಕರು, ಕವಿಗಳು, ಸಾಹಿತಿಗಳು, ಕಲಾಕಾರರು, ಮಹಿಳೆಯರು ಹಾಗೂ ವಿಶೇಷ ಚೇತನರಿಗೆ ಅವಕಾಶ ಕೊಟ್ಟು ಸಾಮೂಹಿಕ ಪುಸ್ತಕಗಳ ಬಿಡುಗಡೆ, ಸಾಧಕರಿಗೆ ಸನ್ಮಾನ, ಹೊಸ ಪುಸ್ತಕಗಳಿಗೆ ಬಹುಮಾನ, ನೂತನ ಲೇಖಕರಿಗೆ ಮಾರ್ಗದರ್ಶನ ಮಾಡುತ್ತಾ ವರ್ಷದ 365 ದಿನವೂ ತಮ್ಮ ಪಿಂಚಣಿ ಹಣದಿಂದ ಮಾಡುತ್ತಿರುವ ಕನ್ನಡ ರಾಜರಾಜೇಶ್ವರಿಯ ಪೂಜೆಯಂತೆ ನಿತ್ಯ ಕನ್ನಡ ಸೇವೆ ಮಾಡುತ್ತಿದ್ದಾರೆ. ಇವರ ಇಂತಹ ಸೇವೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು 60ಕ್ಕೂ ಹೆಚ್ಚು ಪ್ರಶಸ್ತಿಗಳು, ಬಿರುದುಗಳನ್ನು ನೀಡಿ ಗೌರವಿಸಿ ಸನ್ಮಾನಿಸಿದ. ಅವುಗಳಲ್ಲಿ ಪ್ರಮುಖವಾದವು ವಿಜಯಪುರದಲ್ಲಿ ರೋಟರಿ ಸಂಸ್ಥೆ ಇನ್ನೋವೇಟಿವ್ ಕ್ರಿಯೇಷನ್ ಪ್ರಶಸ್ತಿ, ಬೆಳಕು ಚೈತನ್ಯ ಶ್ರೀ ಪ್ರಶಸ್ತಿ, ಶ್ರೀ ಗುರು ಪುಟ್ಟರಾಜ ಸಾಹಿತ್ಯ ಚೇತನ ಪ್ರಶಸ್ತಿ, 65ನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಪ್ರಯುಕ್ತ ಪಡೆದ ಕರ್ನಾಟಕ ರಾಜ್ಯೋತ್ಸವ ರತ್ನ ಪ್ರಶಸ್ತಿ, ಕನ್ನಡ ಸಂಭ್ರಮ ಕಾರ್ಯಕ್ರಮದಲ್ಲಿ ಪಡೆದ ಹೆಮ್ಮೆಯ ಕನ್ನಡಿಗ 2021ರ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಮಟ್ಟದ ವಿದ್ಯಾ ವಿಭೂಷಣ ಪ್ರಶಸ್ತಿ, ದಿವಂಗತ ಶಂಕರ್ನಾಗ್ ಅಭಿಮಾನಿಗಳ ಕಲಾವೇದಿಕೆ ನೀಡಿದ ಅನಂತನಾಗ್ ಮತ್ತು ಶಂಕರ್ನಾಗ್ ರಾಜ್ಯ ಮಟ್ಟದ ಪ್ರಶಸ್ತಿ, ಸಿದ್ಧಗಂಗಾ ಸೇವಾ ರತ್ನ ಪ್ರಶಸ್ತಿ, ಇನ್ನು ಅನೇಕ ಪ್ರಶಸ್ತಿ ಸನ್ಮಾನಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಇವರು ಬಾನುಲಿ ಹಾಗೂ ರಂಗಭೂಮಿಯ ರಂಗಕರ್ಮಿಯಾಗಿ, ಆರೋಗ್ಯ ಶಿಕ್ಷಣದ ಮಾಹಿತಿಗಾರನಾಗಿ, ಅಂಕಣಕಾರನಾಗಿ, ಅಂತರ್ಜಾಲದ ಭಾಷಣಕಾರರಾಗಿ, ಸಾಹಿತಿಯಾಗಿ, ಪ್ರವಾಸಗಾರನಾಗಿ, ನಾಟಕಕಾರನಾಗಿ, ಒಬ್ಬ ವ್ಯಕ್ತಿಯ ಬಗ್ಗೆ ಎಷ್ಟೆಂದು ಹೇಳಲಿ. ಅದಕ್ಕೆ ನಾವು ಇವರನ್ನ ಸಕಲ ಕಲಾವಲ್ಲಭ ಎಂದು ಹೇಳೋದು.
ಇವರ ಇಂತಹ ಸಾಧನೆಯ ಸೇವೆಯು ಕರ್ನಾಟಕ ಸಾಹಿತ್ಯ ಮತ್ತು ಕಲಾ ಕ್ಷೇತ್ರದಲ್ಲಿ ಸದಾ ಮಿನುಗುತ್ತಿರಲಿ ಎಂದು ಹಾರೈಸಿದರು. ಇದುವರೆಗೆ ಸಾಕ್ಷ್ಯಚಿತ್ರ ನೋಡಿದ್ರಲ್ವಾ? ಎಲ್ಲಿ ರಮೇಶ್ ರವರ ವಾಗ್ಜರಿ ಕೇಳಿದ್ರಲ್ವಾ? ಹಿರಿಯ ಜೀವದ ಅನುಭವ ನಿವೇದನೆ, ಮಕ್ಕಳಂತ ಮುಗ್ಧತೆ ಎಲ್ಲವನ್ನೂ ಕಲಿತು ಅಳವಡಿಸಿಕೊಳ್ಳುವ ದೃಢ ಸಂಕಲ್ಪ. 8 ವರ್ಷಗಳ ಹಿಂದೆ ತನ್ನ ಒಬ್ಬನೇ ಮಗನನ್ನು ಹಾಗೂ 7 ತಿಂಗಳ ಹಿಂದೆ ತನ್ನ ಪ್ರೀತಿಯ ಮಡದಿಯನ್ನು ಕಳೆದುಕೊಂಡು ಏಕಾಂಗಿಯಾಗಿದ್ದರು ಲೋಕಾಂಗಿಯಾಗಿದ್ದಾರೆ. ನಿತ್ಯ ಕಲೆ, ಸಾಂಸ್ಕೃತಿಕ ಪ್ರವಾಸಗಳ ಮೂಲಕ ಕಾಯಕ ನಿಷ್ಠೆ, ಸಾಂಸ್ಕೃತಿಕ, ಸಾಹಿತ್ಯಿಕ, ಸಾಮಾಜಿಕ ಜೀವನದಲ್ಲಿ ನಿತ್ಯ ಚಟುವಟಿಕೆಯ ಕೇಂದ್ರ. ಕಣ್ಣೆತ್ತಿ ಅವನನ್ನು ನಿರೀಕ್ಷಿಸುವ, ಕಿವಿ ತೆರೆದು ಅವರ ಓತಪ್ರೇತ ಮಾತುಗಳನ್ನ ಸ್ಪಷ್ಟ ಧ್ವನಿಯಲ್ಲಿ ಕೇಳಿ ಧನ್ಯರಾಗೋಣ. ಏನಂತೀರಾ? ನಮಸ್ಕಾರ.